ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮಧ್ವಪ್ರಾಣರ ಈ ದಿವ್ಯವಾದ ನೆಲೆಯಲ್ಲಿ ಭಗವಂತನ ಚರಿತದ ಅನೇಕ ಮುಖಗಳ ಪರಿಚಯವನ್ನು ಪುರಾಣದ ಮೂಲಕ ನಾವು ಈ ಹಿಂದೆ ನೋಡಿದ್ದೇವೆ. ಪದಮಾರು ಪರ್ಯಾಯದ ಈ ಸಂದರ್ಭದಲ್ಲಿ ಈ ಹಿಂದೆ 13 ಪುರಾಣಗಳ ಚಿಂತನೆ ನಡೆದು ಈಗ ಮತ್ಸ್ಯ ಪುರಾಣದ ಚಿಂತನೆಯಲ್ಲಿ ನಾವು 3 ದಿನಗಳನ್ನು ಕಳೆದಿದ್ದೇವೆ. ಈ ಪುರಾಣದ ಚಿಂತನೆಯನ್ನು ನಡೆಸಿಕೊಡಲಿಕ್ಕಾಗಿ ನಮ್ಮೊಂದಿಗೆ ವಿದ್ವಾಂಸರಾದಂತಹ ಶ್ರೀ ವೆಂಕಟೇಶ ಕುಲಕರ್ಣಿ ಆಚಾರ್ಯರು ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಕೃಷ್ಣ ಮಠದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಿಮ್ಮನ್ನು ಹಾಗೆ ಸ್ವಾಗತಿಸ್ತಾ, ಮಾಧ್ಯಮದ ಮೂಲಕ ನಿರೀಕ್ಷಿಸ್ತಾ ಇರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ 6 ಗಂಟೆಗೆ ಸರಿಯಾಗಿ ಪಲಿಮಾರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ವಿಶೇಷ ಉಪನ್ಯಾಸದ ಮಾಲಿಕೆಯಲ್ಲಿ ಪ್ರಾಣ ಮಹಿಮೆಯ ವಿಶೇಷ ಅಂಶಗಳನ್ನು ನಾವು ಕೇಳುವವರಿದ್ದೇವೆ. ಆ ಕೇಳುವಿಕೆಗೂ ಸಿದ್ಧರಾಗಿರುತ್ತಾ ಈಗಿನ ಈ ಚಿಂತನೆಗೆ ನಾನು ಆಚಾರ್ಯರನ್ನು ನಮ್ಮನ್ನು ಈ ಚಿಂತನೆಯಲ್ಲಿ ಮುಳುಗಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ಪಾರಂ ಭವಾಖ್ಯಜಲಧೇರ್ಭುವನೈಕಸಾರಂ ಸ್ವೈರಂಕೃತೋರ್ವಿಧವೇದಪಥಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧ ಪ್ರಸಿದ್ಧಿಮಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪಾತ್ರೇ ಧಾತ್ರೇ ಮನಸ್ಥಾತ್ರೇ ವಿದ್ಯಾದಾತ್ರೇ ಸದೈವ ಮೇ. ಪಿತ್ರೇ ಮಾತ್ರೇ ಚ ಮಿತ್ರಾಯ ವಿಶ್ವೇಶ ಗುರವೇ ನತಿಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಪ್ರಚಂಡತಾಂಡವಾಟೋಪೇ ಪ್ರಕ್ಷಿಪ್ತಾ ಯೇನ ದಿಗ್ಗಜಾಃ ಭವಂತು ವಿಘ್ನಭಂಗಾಯ ಭವಸ್ಯ ಚರಣಾಂಬುಜಾಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾತ್ ಊರ್ಧ್ವಂ ಬ್ರಹ್ಮಾಂಡಖಂಡವ್ಯತಿಕರವಿಹಿತವ್ಯತ್ಯಯೇನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತೀಮಂಡಲಂ ವ್ಯಶ್ನುವಾನಾಃ. ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವಶ್ರುತೀನಾಂ. ಪರಮಪೂಜ್ಯರಾದ ಪರ್ಯಾಯ ಶ್ರೀಪಾದರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾದ ಅನಂತ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ, ಅವರ ಆದೇಶ ಹಾಗೂ ಅನುಗ್ರಹದಿಂದ ಮತ್ಸ್ಯಪುರಾಣದ ಚಿಂತನೆ ನಡೆದು ಬರ್ತಾ ಇದೆ. ನಿನ್ನೆ ದಿವಸ ಮನು ಮಹಾರಾಜರು ಹಾಗೂ ಮತ್ಸ್ಯರೂಪಿ ಪರಮಾತ್ಮರ
ಸಂಭಾಷಣೆಯಲ್ಲಿ ಮಾಡಬಹುದಾದ ಅನೇಕ ವ್ರತಾನುಷ್ಠಾನಗಳ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಕೆಲವು ವ್ರತ ನಿಯಮಗಳನ್ನು ಹೇಳ್ತಾ ಮತ್ಸ್ಯರೂಪಿಯಾದ ಪರಮಾತ್ಮ ಆದಿತ್ಯ ಶಯನ ವ್ರತ, ಹಾಗೆ ನಕ್ಷತ್ರ ಪುರುಷ ವ್ರತ, ರೋಹಿಣಿ ಚಂದ್ರ ಶಯನ ವ್ರತ, ಹೀಗೆ ಕೆಲವು ವ್ರತಗಳನ್ನು ಹೇಳಿದ್ದಾನೆ. ತಡಾಗ ವ್ರತ ಅಂತ ಒಂದು, ತಡಾಗ ವಿಧಿ ಅಂತ, ಜನೋಪಕಾರಕ್ಕೋಸ್ಕರ ಕೆರೆಯನ್ನು ತೋಡಿಸಬೇಕಂತ. ಕೆರೆಯನ್ನು ತೋಡಿಸಿ ಅದಕ್ಕೆ ಅನೇಕ ಕ್ರಮಗಳನ್ನು ಹೇಳಿದ್ದಾರೆ, ಯಾವ ರೀತಿಯಲ್ಲಿ ತೋಡಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಒಳ್ಳೆಯ ನೀರಿನ ವ್ಯವಸ್ಥೆ ಊರಿನವರಿಗೆಲ್ಲ ಆಗುವ ರೀತಿಯಲ್ಲಿ ಕೆರೆಯನ್ನು ತೋಡಿಸಿ ಹೋಮವನ್ನು ಮಾಡುವಂತಹ ಕ್ರಮವನ್ನು ಹೇಳಿದ್ದಾರೆ. ಅಲ್ಲಿ ನೀಡಬೇಕಾದ ದಾನ ದಕ್ಷಿಣೆಗಳನ್ನು ತಿಳಿಸಿದ್ದಾರೆ. ಹಾಗೆ ವೃಕ್ಷೋತ್ಸವ ಅಂತ, ಮರಗಳನ್ನು ನೆಟ್ಟು ಬೆಳೆಸಿ ಅವುಗಳನ್ನು ಊರಿನಲ್ಲಿ ಅಲ್ಲಲ್ಲಿ ಊರುಗಳಲ್ಲಿ ಮರಗಳನ್ನು ಬೆಳೆಸುವಂತಹ ಒಂದು ಕ್ರಮ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯಶ್ಚ ಏಕಮಪಿ ರಾಜೇಂದ್ರ ವೃಕ್ಷಂ ಸಂಸ್ಥಾಪಯೇತ್ ನರಃ ಸೋಪಿ ಸ್ವರ್ಗೇ ವಸೇದ್ರಾಜನ್ ಯಾವದಿಂದ್ರ ಅಯುತತ್ರಯಂ. ಒಂದು ಮರವನ್ನು ನೆಟ್ಟು ಬೆಳೆಸಿದರೆ ಏನು ಫಲ ಅಂತಂದರೆ 30,000 ಇಂದ್ರರು ಬಂದು ಹೋಗುವಷ್ಟು ಕಾಲ ಇವನು ಸ್ವರ್ಗದಲ್ಲಿರ್ತಾನಂತೆ. ಇಂದ್ರರು ಬದಲಾಗ್ತಾರಂತೆ, ಇವನು ಮಾತ್ರ ಅಲ್ಲೇ ಇರ್ತಾನಂತೆ. ಅಷ್ಟು ಫಲ ಇದೆ ಅಂತ ಒಂದು ಮರವನ್ನು ಬೆಳೆಸೋದಕ್ಕೆ. ಉದ್ಯಾನವನವನ್ನು ಮಾಡಿದರೆ ಅನೇಕ ರೀತಿಯ ವೃಕ್ಷಗಳನ್ನು, ಹೂವು ಹಣ್ಣುಗಳನ್ನು ನೀಡುವಂತಹ ಮರಗಳನ್ನು ನೆಟ್ಟು ಬೆಳೆಸಿದರೆ, ಊರಿನವರಿಗೆಲ್ಲ ಉಪಕಾರ ಆಗುವಂತಹ ಮರಗಳನ್ನು ಬೆಳೆಸಿದರೆ ಸಾಕಷ್ಟು ಫಲ ಇದೆ ಅಂತ ಮತ್ಸ್ಯರೂಪಿಯಾದ ಪರಮಾತ್ಮನೇ ತಿಳಿಸ್ತಾ ಇದ್ದಾನೆ. ಹೀಗೆ ಲೋಕೋಪಕಾರಿಯಾದ ಕರ್ಮಗಳನ್ನು ಮಾಡಬೇಕು. ನೀರಿನ ವ್ಯವಸ್ಥೆ, ಮರಗಳನ್ನು ನೆಡುವಂತಹ ಕಾರ್ಯ, ಅದನ್ನೆಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾನೆ. ಹೀಗೆ ಅನೇಕ ವ್ರತಗಳನ್ನು ಹೇಳ್ತಾ ಅಗಸ್ತ್ಯ ವ್ರತ ಅಂತ, ಅಗಸ್ತ್ಯ ಪೂಜೆ ಅಂತ ಒಂದು ಪೂಜೆಯನ್ನು ಹೇಳ್ತಾ ಇದ್ದಾನೆ. ಇದು ಸ್ವರ್ಗ, ಮಾತೆತ್ತಿದ್ರೆ ಸ್ವರ್ಗಲೋಕ ಅಂತ ಹೇಳ್ತೀರ. ಸ್ವರ್ಗಲೋಕಕ್ಕಿಂತಲೂ ಮೇಲಿನ ಲೋಕಗಳಿವೆ ಅಲ್ವಾ? ಮಹೋಲೋಕ, ಜನೋಲೋಕ, ತಪೋಲೋಕ, ಹಾಗೆ ಮೇಲಿನ ಲೋಕಗಳೆಲ್ಲ ಇವೆ. ಆ ಲೋಕಗಳಿಗೂ ಹೋಗಬೇಕು ಅಂತ ಆಸೆ ಇದೆ. ಅದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಅಗಸ್ತ್ಯ ಪೂಜೆಯನ್ನು ಮಾಡಬೇಕು ಅಂತ ಮತ್ಸ್ಯರೂಪಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾರು ಅಗಸ್ತ್ಯರು ಅಂತಂದರೆ ಮೈತ್ರಾವರುಣಿ ಅಂತ ಅವರನ್ನು ಕರೀತಾ ಇದ್ದಾರೆ. ಮಿತ್ರ ಹಾಗೆ ವರುಣ ಇಬ್ಬರಿಂದ ಹುಟ್ಟಿದಂತಹ ವ್ಯಕ್ತಿ ಅಗಸ್ತ್ಯರು ಹಾಗೂ ವಸಿಷ್ಠ ಋಷಿಗಳು. ಅದಕ್ಕೆ ಆ ಕಥೆಯನ್ನು ಕೇಳ್ತಾನೆ. ಹೇಗೆ ಮಿತ್ರ ಮತ್ತು ವರುಣ ಇಬ್ಬರಿಂದ ಹುಟ್ಟೋದು ಹೇಗೆ ಸಾಧ್ಯ ಅಂತಂದರೆ, ಯಮಧರ್ಮರಾಜರಿಗೆ 4 ಜನ ಮಕ್ಕಳು, ಹರಿ, ಕೃಷ್ಣ, ನರ ಮತ್ತು ನಾರಾಯಣ ಅಂತ 4 ಜನ. ಅದರಲ್ಲಿ ನರ ಭಗವಂತನ ಅವತಾರ ಅಲ್ಲ, ಶೇಷದೇವರ ಅವತಾರ, ಭಗವಂತನ ಸನ್ನಿಧಾನ. ಇನ್ನು 3 ಜನರು ಕೂಡ ಪರಮಾತ್ಮನ ಅವತಾರರೇ ಆಗಿದ್ದಾರೆ, ಹರಿ, ಕೃಷ್ಣ ಮತ್ತು ನಾರಾಯಣ. ನಾರಾಯಣ ಅನ್ನೋದು ತಾಪಸ ರೂಪ. ನಾರಾಯಣ ಅಂತನ್ನುವಾಗ 4 ಕೈಗಳು, ಚಕ್ರ, ಶಂಖ, ಗದಾ, ಪದ್ಮಗಳನ್ನು ಹಿಡಿದುಕೊಂಡು ಕ್ಷೀರ ಸಮುದ್ರದ ಮಧ್ಯದಲ್ಲಿರುವಂತಹ ರೂಪ ನಮ್ಮ ತಲೆಗೆ ಬರುತ್ತೆ. ಅದಲ್ಲದೇನೆ ಪರಮಾತ್ಮನ ಒಂದು ಅವತಾರ ರೂಪ ನಾರಾಯಣ ಅಂತನ್ನುವ ರೂಪ ಇದೆ. ಇದು ತಾಪಸ ರೂಪ, ತಪಸ್ಸನ್ನು ಮಾಡ್ತಾ ಇರುವಂತಹ ರೂಪ. ಇವತ್ತು ಬದರಿಗೆ ಹೋದರೆ ಅಲ್ಲಿ ತೋರಿಸ್ತಾರೆ, ನರಪರ್ವತ, ನಾರಾಯಣ ಪರ್ವತ ಅಂತ ತೋರಿಸ್ತಾರೆ. ನರಪರ್ವತದಲ್ಲಿ ನರ ತಪಸ್ಸು ಮಾಡಿತ್ತು, ನಾರಾಯಣ ಪರ್ವತದಲ್ಲಿ ನಾರಾಯಣ ತಪಸ್ಸನ್ನು ಮಾಡಿತ್ತು. ಅದಕ್ಕೆ ಅದನ್ನು ನಾರಾಯಣ ಪರ್ವತ ಅಂತ ಕರೀತಾ ಇದ್ದಾರೆ. ನಾರುಮಡಿಯನ್ನು ಉಟ್ಟು ಜಟಾವಲ್ಕಲಧಾರಿಯಾಗಿ ನಾರಾಯಣ ತಪಸ್ಸನ್ನು ಮಾಡ್ತಾನೆ. ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸನ್ನು ಭಂಗಗೊಳಿಸಬೇಕು ಅಂತ ಅನೇಕ ಅಪ್ಸರಾ ಸ್ತ್ರೀಯರು ಬಂದಿದ್ದಾರೆ. ಮನ್ಮಥ ಬಂದಿದ್ದಾನೆ, ವಸಂತ ಮಾಸ ಬಂದಿದೆ. ನಾರಾಯಣನ ತಪಸ್ಸನ್ನು ಭಂಗಗೊಳಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ.
ಅವರು ನರ್ತಕಿಯರು ನರ್ತನ ಮಾಡಿ ಆಯಾಸಗೊಂಡಿದ್ದಾರೆ, ಗಂಧರ್ವರು ಗಾನ ಮಾಡಿ ಆಯಾಸಗೊಂಡಿದ್ದಾರೆ. ನಾರಾಯಣ ತಪಸ್ಸಿನಿಂದ ವಿಚಲಿತ ಆಗಲಿಲ್ಲ. ಕೊನೆಗೆ ಅವರನ್ನು ನೋಡಿ ನಾರಾಯಣನಿಗೆ ಬೇಸರ ಆಯ್ತಂತೆ. ಇಷ್ಟೆಲ್ಲ ಪಾಪ ನೀವು ಶ್ರಮಪಟ್ಟಿದ್ದೀರಾ, ಬಹಳ ಆಯಾಸ ಆಗಿದೆ ನಿಮಗೆ, ಆದರೆ ನಿಮಗೆ ಫಲವೂ ಸಿಗಲಿಲ್ಲ. ನನ್ನ ಮನಸ್ಸನ್ನು ವ್ಯಗ್ರಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗಲಿಲ್ಲ. ನೀವು ಇಷ್ಟು ನರ್ತನ ಮಾಡಿದ್ದಕ್ಕೆ ನಿಮಗೊಂದು ಉಡುಗೊರೆ ಕೊಡ್ತೇನೆ, ತಗೊಂಡು ಹೋಗಿ ಅಂತ ಹೇಳಿ ನಾರಾಯಣ ಆವಾಗ ತನ್ನ ತೊಡೆಯಿಂದ ಉರ್ವಶಿಯ ಸೃಷ್ಟಿಯನ್ನು ಮಾಡುತ್ತಾ ಇದ್ದಾನೆ. ಪರಮಾತ್ಮನ ಊರು ತೊಡೆಯಿಂದ ಹುಟ್ಟಿದವಳಾದ್ದರಿಂದ ಅವಳನ್ನು ಉರ್ವಶಿ ಅಂತ ಕರೀತಾ ಇದ್ದಾರೆ. ಅವಳನ್ನು ಇಂದ್ರದೇವರಿಗೆ ಉಡುಗೊರೆಯಾಗಿ ನಾರಾಯಣ ಕೊಟ್ಟು ಕಳಿಸಿದ್ದಾನೆ. ಆ ಉರ್ವಶಿಯನ್ನು ಮಿತ್ರ ಮತ್ತು ವರುಣ ಇಬ್ಬರೂ ಕೂಡ ನೋಡಿದ್ದಾರಂತೆ. ನೋಡಿ ಅವರು ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಆವಾಗ ಅವರಿಬ್ಬರಲ್ಲಿ ಆ ಕಾಲದ ವ್ಯತ್ಯಯದಿಂದ ಒಂದು ಕುಂಭದಲ್ಲಿ ಅವರ ಸತ್ವದಿಂದ ಇಬ್ಬರು ಹುಟ್ಟುತ್ತಾ ಇದ್ದಾರೆ, ವಸಿಷ್ಠ ಋಷಿಗಳು ಮತ್ತು ಅಗಸ್ತ್ಯ ಋಷಿಗಳು. ವಸಿಷ್ಠ ಋಷಿಗಳು ಮೊದಲು ಬ್ರಹ್ಮದೇವರಿಂದಲೇ ಹುಟ್ಟಿದವರು, ಅವರ ಮನಸ್ಸಿನಿಂದಲೇ ಹುಟ್ಟಿದ್ದಾರೆ. ಬ್ರಹ್ಮದೇವರ ಮನಸ್ಸಿನಿಂದಲೇ ವಸಿಷ್ಠ ಋಷಿಗಳು ಹುಟ್ಟಿದ್ದಾರೆ. ನಿಮಿ ಅಂತನೊಬ್ಬ ರಾಜ, ಆ ರಾಜ ಅವನಿಗೂ ಹಾಗೂ ವಸಿಷ್ಠ ಋಷಿಗಳಿಗೂ ಒಂದು ಕಲಹ ಆಗಿದೆ, ಅವರಿಬ್ಬರಲ್ಲಿ ಒಂದು ಜಗಳ ಆಗಿದೆ. ನಿಮಿರಾಜನಿಗೂ ವಸಿಷ್ಠ ಋಷಿಗಳಿಗೂ. ನಿಮಿರಾಜ ಯಾಗಕ್ಕೋಸ್ಕರ ಅಂತ ಕರೀತಾ ಇದ್ದಾನೆ. ವಸಿಷ್ಠ ಋಷಿಗಳು ದೇವಲೋಕದಲ್ಲಿ ಒಂದು ಒಪ್ಪಿಕೊಂಡಿದ್ದೇನೆ, ಅದನ್ನು ಮುಗಿಸ್ಕೊಂಬಂದು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಿಮಿರಾಜ ಇನ್ನೊಬ್ಬ ಪುರೋಹಿತರನ್ನು ಇಟ್ಕೊಂಡು ಮಾಡ್ತಾ ಇದ್ದಾನೆ. ವಸಿಷ್ಠ ಋಷಿಗಳು ಹೇಳಿದರು, ನನ್ನನ್ನು ನೀನು ಹೇಳಿ ಮೊದಲು ಪುರೋಹಿತರಾಗಿ ಬರಬೇಕು ಅಂತ ಹೇಳಿ ಇನ್ನೊಬ್ಬ ಪುರೋಹಿತರನ್ನು ಇಟ್ಕೊಂಡು ಯಾಗವನ್ನು ಮಾಡಿದ್ದೀಯಲ್ಲ ಅಂತ. ಅದಕ್ಕೆ ನಿಮಿರಾಜ, ಹೌದು ನೀವು ಬರಲಿಲ್ಲ, ಅದಕ್ಕೋಸ್ಕರ ಇನ್ನೊಬ್ಬರನ್ನು ಇಟ್ಟುಕೊಂಡೆ ಅಂತ ಹೇಳ್ತಾನೆ. ಒಬ್ಬ ಪುರೋಹಿತನನ್ನು ಸ್ವೀಕಾರ ಮಾಡಿ ಅವನನ್ನು ತಿರಸ್ಕಾರ ಮಾಡಿ ಇನ್ನೊಬ್ಬರನ್ನು ಸ್ವೀಕಾರ ಮಾಡಿದ್ದಕ್ಕೆ ನಿನಗೆ ಶಾಪವನ್ನು ಕೊಡ್ತಾ ಇದ್ದೇನೆ, ನೀನು ನಿನ್ನ ಶರೀರ ಬೀಳಲಿ ಅಂತ ಹೇಳ್ತಾರೆ. ನೀನು ವಿದೇಹನಾಗು, ನಿನಗೆ ಶರೀರ ಇಲ್ಲ ಅಂತಾಗಲಿ ಅಂತ. ನಿಮಿರಾಜ ಅಂತ ನಾನೇನು ಅಪರಾಧ ಮಾಡಿಲ್ಲ, ಸುಮ್ಮನೆ ನನಗೆ ಶಾಪ ಕೊಡ್ತಾ ಇದ್ದೀರಾ, ನಿಮ್ಮ ಶರೀರ ಪಾತ ಆಗಲಿ ಅಂತ ಅವನು ಶಾಪವನ್ನು ಕೊಡ್ತಾ ಇದ್ದಾನೆ. ಇಬ್ಬರು ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಪರಸ್ಪರ ಶಾಪಗಳಾಗಿವೆ, ಹೀಗೆ ಆಗಿದೆ ಅಂತ ಹೇಳ್ತಾರೆ. ಬ್ರಹ್ಮದೇವರಂತಾರೆ, ನಿಮಗೆ ನೀನು ಎಲ್ಲರ ಕಣ್ಣಿನ ರೆಪ್ಪೆಯಲ್ಲೇ ಇರು, ನಿನಗೆ ಶರೀರ ಇಲ್ಲ ತಾನೆ, ನೀನು ಕಣ್ಣಿನ ರೆಪ್ಪೆಯಲ್ಲಿ ಇರು ಅಂತ. ಮನುಷ್ಯರ ಕಣ್ಣಿನ ರೆಪ್ಪೆಯಲ್ಲಿ ನೀನು ಇರಬೇಕು ಅಂತ ನಿಮಗೆ ಬ್ರಹ್ಮದೇವರು ಹೇಳಿದ್ದಾರೆ. ನಮ್ಮೆಲ್ಲರ ಕಣ್ಣಿನಲ್ಲಿ ಆ ನಿಮಿ ಇರುತ್ತಾನೆ. ಕಣ್ಣು ರೆಪ್ಪೆನ ಮಿಟುಕಿಸೋದು ಅದರಿಂದ. ಕಣ್ಣು ರೆಪ್ಪೆಯನ್ನು ನಾವು ಮಿಟುಕಿಸ್ತೇವೆ, ಯಾಕೆ? ಅಲ್ಲಿ ನಿಮಿ ಇದ್ದಾನೆ. ಆದ್ದರಿಂದಲೇ ನಿಮೇಷ ಅಥವಾ ನಿಮಿಷ ಅನ್ನುವ ಶಬ್ದ ಬಂದದ್ದು, ನಿಮಿಯಿಂದಾಗಿ. ಕಣ್ಣು ರೆಪ್ಪೆಯನ್ನು ನಿಮಿಷ ಅಂತಂದರೆ ಕಣ್ಣು ರೆಪ್ಪೆಯನ್ನು ಮಿಟುಕಿಸುವ ಕಾಲವನ್ನು ನಿಮಿಷ ಅಂತ ಕರೀತಾರೆ. ಕನ್ನಡದಲ್ಲಿ ಅಥವಾ ಇವತ್ತು ಆಂಗ್ಲ ಭಾಷೆಯಲ್ಲಿ ಮಿನಟ್ ಅಂತೇನು ನಾವು ಕರಿತಾ ಇದ್ದೇವೆ, ಇದು 60 ಕ್ಷಣಗಳು. ಆದರೆ ಸಂಸ್ಕೃತದಲ್ಲಿ ನಿಮಿಷ ಅಂತಂದರೆ ಕಣ್ಣು ರೆಪ್ಪೆ ಮಿಟುಕಿಸುವ ಕಾಲವನ್ನೇ ನಿಮಿಷ ಅಂತ ಕರೀತಾ ಇದ್ದಾರೆ. ಅಷ್ಟು ಸೂಕ್ಷ್ಮ ಕಾಲ ನಿಮಿಷ. ಈ ಆಂಗ್ಲ ಸಂಸ್ಕಾರದಿಂದ ನಾವು 60 ಕ್ಷಣಗಳ ಒಂದು ಅವಧಿಯನ್ನು ನಿಮಿಷ ಅಂತ ಕರೀತಾ ಇದ್ದೇವೆ. ಸಂಸ್ಕೃತದಲ್ಲಿ ಹಾಗಲ್ಲ, ಕಣ್ಣು ರೆಪ್ಪೆ ಮಿಟುಕಿಸುವ ಕಾಲ ಅದು ನಿಮಿಷ. ಈ ವಸಿಷ್ಠ ಋಷಿಗಳು ಅವರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ಮಡಿಕೆಯಿಂದ ಹುಟ್ಟು ಅಂತ. ಆ ವಸಿಷ್ಠ ಋಷಿಗಳು ಈ ಮಿತ್ರ ಮತ್ತು ವರುಣರಿಂದ ಹುಟ್ಟಿದ್ದಾರೆ. ಹೀಗಾಗಿ ಕುಂಭ ಸಂಭವ ಅಂತ ಕರೀತಾರೆ, ಮೈತ್ರಾವರುಣಿ ಅಂತ ಕರೀತಾರೆ. ಅಲ್ಲಿ ಇಬ್ಬರು ಹುಟ್ಟಿದ್ದಾರೆ, ವಸಿಷ್ಠ ಋಷಿಗಳು ಹಾಗೂ ಅಗಸ್ತ್ಯ ಋಷಿಗಳು. ಆ ಅಗಸ್ತ್ಯ ಋಷಿಗಳ ಪೂಜೆಯನ್ನು ಮಾಡಬೇಕು. ಹೇಗೆ ಪೂಜೆಯನ್ನು ಮಾಡಬೇಕು ಅದನ್ನು ಹೇಳ್ತಾರೆ. 7 ದಿವಸಗಳ ವಿಶೇಷವಾದಂತಹ ಪೂಜೆ ಆಗಲಿಕ್ಕಿದೆ. ಪ್ರತ್ಯೂಷ ಸಮಯೇ ವಿದ್ವಾನ್ ಕುರ್ಯಾದಸ್ಯೋದಯೇ ನಿಶಿ ಸ್ನಾನಂ ಶುಕ್ಲತಿಲೈಸ್ತದ್ವತ್ ಶುಕ್ಲಮಾಲ್ಯಾಂಬರೋ ಗೃಹೀ ಸ್ಥಾಪಯೇತ್ ಔರಣಂ ಕುಂಭಂ ಮಾಲ್ಯವಸ್ತ್ರವಿಭೂಷಿತಂ
ಪಂಚರತ್ನ ಸಮಾಯುಕ್ತಂ ಘೃತಪಾತ್ರ ಸಮನ್ವಿತಂ. ಬೆಳಗಿನ ಜಾವದಲ್ಲಿ ಬಿಳಿ ಎಳ್ಳನ್ನು ಬಳಸಿಕೊಂಡು ಅದನ್ನು ಲೇಪನ ಮಾಡಿಕೊಂಡು ಅದರಿಂದ ಸ್ನಾನವನ್ನು ಮಾಡಿ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಒಂದು ಕಲಶವನ್ನು ಇಟ್ಟು ಆ ಕಲಶದಲ್ಲಿ ಪಂಚರತ್ನಗಳನ್ನು ಹಾಕಿ ಅಕ್ಕಿಯನ್ನು ಹಾಕಿ ತುಂಬಿಸಿ ಅದಕ್ಕೆ ಪುಷ್ಪ ವಸ್ತ್ರ ಅದರಿಂದ ಅಲಂಕಾರ ಮಾಡಿ ಅಲ್ಲಿ ಅಗಸ್ತ್ಯರ ಪ್ರತಿಮೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಹೀಗೆ 7 ದಿವಸಗಳ ಪೂಜೆಯನ್ನು ಹೇಳಿದ್ದಾರೆ. ಒಂದೊಂದು ದಿವಸದ ಪೂಜೆಯ ಫಲವಾಗಿ ಒಂದೊಂದು ಲೋಕದ ಪ್ರಾಪ್ತಿ ಆಗ್ತಾ ಇದೆ ಅಂತ ಈ ರೀತಿಯಲ್ಲಿ ಅಗಸ್ತ್ಯ ಪೂಜೆಯನ್ನು ಹೇಳಿದ್ದಾರೆ. ಹೀಗೆ ಅನೇಕ ಪೂಜೆಗಳನ್ನು ಹೇಳುತ್ತಾರೆ. ನಂತರದಲ್ಲಿ ಈ ಅನೇಕ ವ್ರತಗಳನ್ನು ನಿರೂಪಣೆ ಮಾಡ್ತಾ ಧರ್ಮರಾಜರ ಹಾಗೆ ಮಾರ್ಕಂಡೇಯರ ಸಂವಾದದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ಯುದ್ಧವನ್ನು ಮಾಡಿ ಎಲ್ಲರನ್ನ ಸಂಹಾರ ಮಾಡಿದ್ದೇನೆ, ನನ್ನಿಂದಾಗಿ ಎಲ್ಲರೂ ಕೂಡ ಹತರಾಗಿದ್ದಾರೆ, ಆದ್ದರಿಂದ ಇಷ್ಟು ಜನರ ಸಾವಿಗೆ ನಾನು ಕಾರಣನಾಗಿದ್ದೇನೆ ಅಂತನ್ನುವ ಆತಂಕ. ಅರ್ಜುನ ಯುದ್ಧಕ್ಕಿಂತ ಮೊದಲೇ ವ್ಯಥೆಯನ್ನು ಪಡ್ತಾ ಇದ್ದಾನೆ. ನಾನು ಯುದ್ಧವನ್ನು ಮಾಡಿದರೆ ಇಷ್ಟು ಜನ ಸಾಯ್ತಾರೆ, ಪಾಪ ಬರ್ತದೆ ನನಗೆ ಅಂತನ್ನುವ ಭಾವನೆ. ಅದರ ಜೊತೆಯಲ್ಲಿ ಬಂಧು ವ್ಯಾಮೋಹ ಅವನನ್ನು ಕಾಡ್ತಾ ಇದೆ. ಕೃಷ್ಣ ಆವಾಗ ಭಗವದ್ಗೀತೆಯನ್ನು ಉಪದೇಶಿಸಿದ. ಧರ್ಮರಾಜನಿಗೆ ನಂತರ ಸಂಕಟ ಆಗ್ತಾ ಇದೆ, ನಾನು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದೇನೆ, ಈ ಪಾಪ ಎಲ್ಲ ಪರಿಹಾರ ಆಗೋದು ಹೇಗೆ? ಯಾವಾಗಲೂ ಅದೇ ಗುಯ್ಗುಡ್ತಾ ಇದೆ ಧರ್ಮರಾಜನಿಗೆ, ನಾನು ತಪ್ಪು ಮಾಡಿದ್ದೇನೆ ಅಂತ. ಆ ಕೃಷ್ಣ ಬರ್ತಾ ಇದ್ದಾನೆ. ಭೀಷ್ಮಾಚಾರ್ಯರ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಉಪದೇಶವನ್ನು ಮಾಡಿಸಿದ್ದು ಗೊತ್ತಿದೆ. ಅನುಶಾಸನ ಪರ್ವ, ಶಾಂತಿ ಪರ್ವಗಳೆಲ್ಲ ಬಂದಿರುವಂಥ ಪ್ರಸಂಗ. ಅದೇ ಸಂದರ್ಭದಲ್ಲಿ ಮಾರ್ಕಂಡೇಯ ಋಷಿಗಳು ಅಲ್ಲಿಗೆ ಬಂದಿದ್ದಾರೆ. ಮಾರ್ಕಂಡೇಯ ಋಷಿಗಳಲ್ಲಿ ಬಂದಾಗ ಅಲ್ಲಿ ಇವನು ತುಂಬ ವ್ಯಥೆಯಲ್ಲಿದ್ದಾನೆ. ಮಾರ್ಕಂಡೇಯ ಋಷಿಗಳನ್ನು ಕರೆದು ಸ್ವಾಗತ ಮಾಡಿ ಯೋಗ್ಯವಾದ ಆಸನವನ್ನು ನೀಡಿ ಉಪಚರಿಸಿದಾಗ ಮಾರ್ಕಂಡೇಯರು ಕೇಳ್ತಾರೆ, ಏನೋ ಸಂಕಟದಲ್ಲಿದೆಯಾ, ಏನು ಸಮಸ್ಯೆ ನಿನಗೆ ಅಂತ. ಆಗ ಅವನು ಹೇಳ್ತಾನೆ, ಹೀಗೆ ನಾನು ಬಹಳಷ್ಟು ಪಾಪ ಮಾಡಿಬಿಟ್ಟಿದ್ದೇನೆ, ಈ ಪಾಪಗಳಿಗೆ ಪರಿಹಾರ ಏನು ಅಂತ ನನಗೆ ಕಾಣ್ತಾ ಇಲ್ಲ. ಆವಾಗ ಮಾರ್ಕಂಡೇಯರು ಹೇಳ್ತಾರೆ, ಏನು ಸಮಸ್ಯೆ ಇಲ್ಲ, ಬಹಳ ಪಾಪ ಮಾಡಿದ್ದೇನೆ ಅಂತ ನಿನ್ನ ಭಾವನೆ ಇದೆ, ನೀನು ವಾಸ್ತವಿಕವಾಗಿ ಪಾಪವನ್ನು ಮಾಡಿಲ್ಲ. ನೀನು ಕ್ಷತ್ರಿಯ ಧರ್ಮವನ್ನು ಮಾಡಿದ್ದೀಯ. ಧರ್ಮವನ್ನು ಮಾಡಿದರೆ ಪಾಪ ಹುಟ್ಟಿತು ಅಂತನ್ನುವ ಭಾವನೆ ನಿನಗೆ ಯಾಕೆ ಬಂತು? ಇದೇ ಮೊದಲು ತಪ್ಪು. ಈ ಪಾಪ ಪರಿಹಾರಕ್ಕೋಸ್ಕರ ಪಾಪ ಮಾಡಿದ್ದೇನೆ ಅಂತನ್ನೋ ಪ್ರಜ್ಞೆ ಇದೆಯಲ್ಲ ನಿನಗೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಪಾಪ ಪರಿಹಾರವೂ ಆಗತ್ತೆ, ಪಾಪದ ಭಾವನೆಯಿಂದ ಉಂಟಾದಂತಹ ಪಾಪ ಅದೆಲ್ಲ ನಿವೃತ್ತಿ ಆಗಬೇಕಾಗಿದೆ. ಅದಕ್ಕೋಸ್ಕರ ನೀನು ಪ್ರಯಾಗದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ವಿಸ್ತೃತವಾಗಿ ಆ ಪ್ರಯಾಗದ ಮಹಿಮೆಯನ್ನು ನಿರೂಪಿಸ್ತಾ ಇದ್ದಾರೆ ಮಾರ್ಕಂಡೇಯರು. ಬಹಳ ಸುಂದರವಾಗಿ ಅದರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ದರ್ಶನಾತ್ ತಸ್ಯ ತೀರ್ಥಸ್ಯ ನಾಮ ಸಂಕೀರ್ತನಾದಪಿ ಮೃತ್ತಿಕಾಲಂಭನಾದ್ವಾಪಿ ನರಃ ಪಾಪಾತ್ ಪ್ರಮುಚ್ಯತೆ. ಪ್ರಯಾಗದ ಮಹಿಮೆ ಎಷ್ಟು ಅಂತಂದರೆ, ಗಂಗಾ ಸಾಗರ ಸರಸ್ವತಿ ಗಂಗಾ ಯಮುನಾ ಹಾಗೂ ಸರಸ್ವತಿ 3 ನದಿಗಳ ಸಂಗಮ ಆಗುವಂತಹ ಪವಿತ್ರ ಕ್ಷೇತ್ರ. ಆ ಕ್ಷೇತ್ರವನ್ನು ನಾವು ಮನೆಯಲ್ಲಿ ನಿಂತು ಸ್ಮರಣೆ ಮಾಡಿದರೂ ಸಾಕು. ದರ್ಶನಾತ್ ನೋಡಿದರೆ, ಸ್ಮರಣೆ ಮಾಡಿದರೆ, ನಂತರ ಸ್ನಾನ ಮಾಡಿದರೆ, ಹೀಗೆ ಎಲ್ಲದರಿಂದಲೂ ಕೂಡ ಪಾಪ ಪರಿಹಾರ ಆಗ್ತಾ ಇದೆ. ಮೃತ್ತಿಕಾ ಆಲಂಬನಾತ್, ಆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರುವಂತಹ ಸ್ಥಳದಲ್ಲಿ ಅಲ್ಲಿ ಏನು ಅಡಿಯಲ್ಲಿ ಮಣ್ಣಿದೆ ಅದನ್ನು ಶರೀರಕ್ಕೆ ಸ್ಪರ್ಶ ಮಾಡಿಸೋದ್ರಿಂದ ಮೃತ್ತಿಕಾ ಆಲಂಬನಾತ್ ವಾಪಿ ನರಃ ಪಾಪಾತ್ ಪ್ರಮುಚ್ಯತೆ, ಅದರಿಂದಲೂ ಕೂಡ ಮನುಷ್ಯ ಪಾಪದಿಂದ ಮುಕ್ತನಾಗ್ತಾ ಇದ್ದಾನೆ. ಅಲ್ಲಿಯ ಮಣ್ಣಿಗೂ ಕೂಡ ಅಷ್ಟು ಮಹತ್ವ ಇದೆ. ಅಲ್ಲಿ ತುಂಬ ಮಣ್ಣಿದೆ, ಅಲ್ಲಿ ಮರಳಲ್ಲ ಮಣ್ಣು.
ಅಲ್ಲಿ ಹೋದವರಿಗೆ ಗೊತ್ತಿರುತ್ತದೆ. ಆ ಮಣ್ಣಿಗೆ ಅಷ್ಟು ಮಹತ್ವ ಇದೆ. ಆ ಮಣ್ಣಿನ ಸ್ಪರ್ಶ ಆದರೂ ಶರೀರಕ್ಕೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತೆ. ನಂದೊಂದು ಅನುಭವ, ನಾನೊಮ್ಮೆ ಹೀಗೆ ಕಾಶಿಗೆ ಹೋದಾಗ ಸ್ನಾನಕ್ಕೆ ಅಂತ ಗಂಗಾ ಸ್ನಾನಕ್ಕೆ ಅಂತ ಹೋದಾಗ ನಮ್ಮದೊಂದು ಕಪ್ಪಾಗಿರೋ ತಾಮ್ರದ ತಂಬಿಗೆ ಇಟ್ಕೊಂಡು ಹೋಗಿದ್ದೆ. ಅದು ಪೂರ್ತಿ ಕಪ್ಪಾಗಿತ್ತು. ಸ್ನಾನಕ್ಕೆ ಅಂತ ಹೋಗಿದ್ದೇನೆ. ಆವಾಗ ಅಲ್ಲೊಬ್ಬರು ಹಿರಿಯರು, ವಯಸ್ಸಾದವರೊಬ್ಬರು ಸಾಧುಗಳು, ಅವರು ಬಂದವರು ಅವ್ರು ಕೇಳಿದರು, ನಿಮ್ಮ ಕೈಲಿರೋ ತಂಬಿಗೆ ಕೊಡಿ ಅಂತ ಕೇಳಿದರು. ನಂದು ಇಲ್ಲ, ನನಗೆ ಬೇಕದು, ಪೂಜೆಗೆ ನಾನು ನೀರು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ಅದಕ್ಕೆ ನನಗೆ ಬೇಕು ಅಂತಂದೆ. ಆವಾಗ ಅವರಂದರು, ನನಗೆ ತಂಬಿಗೆ ಬೇಡ, ನಾನು ತೊಳೆದು ಕೊಡ್ತೇನೆ ಕೊಡಿ ಅಂತಂದರು. ಅವ್ರು ಹೇಳಿದರು, ಈ ಮಣ್ಣಿನಲ್ಲಿರೋ ಶಕ್ತಿ ನೋಡಿ ಅಂತ ಹೇಳಿ ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಹಠ ಮಾಡಿ ಇಸ್ಕೊಂಡು ಅವರಲ್ಲಿ ಮಣ್ಣನ್ನು ತಗೊಂಡು 2 ನಿಮಿಷ ಹೀಗೆ ತಿಕ್ಕಿ ತೋರಿಸಿದ್ರು. ನೋಡಿ ಗಂಗೆ ಮಣ್ಣಿನಲ್ಲಿರೋ ಶಕ್ತಿ ನೋಡಿ ಅಂತ ಹೇಳಿದರು. ಅವ್ರು ಹೇಳಿದರು, ಈ ಗಂಗೆ ಮಣ್ಣು, ಅದರ ಜೊತೆಲಿ ಈ ಮಾತನ್ನು ಹೇಳಿದರು, ನಾವು ದೇಹ ಶುದ್ಧಿಯೂ ಇರಬೇಕು, ಪಾತ್ರ ಶುದ್ಧಿಯೂ ಇರಬೇಕು ಪೂಜೆ ಮಾಡುವಾಗ. ಈ ಗಂಗೆ ಇದು ಒಳಗಿನದ್ದನ್ನು ತೊಳೆಯುತ್ತೆ, ಹೊರಗಿನದ್ದನ್ನು ತೊಳೆಯುತ್ತೆ, ಇದು ನಮ್ಮ ತಾಯಿ ಅಂತ ಅವರು ಆ ಮಾತನ್ನು ಹೇಳಿದರು. ಹಾಗೆ ಗಂಗೆಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ಗಂಗೆಯ ಮಣ್ಣಿನಲ್ಲಿ, ಆ ಗಂಗಾ ನೀರು ಎಲ್ಲಿ ಹರಿತದೆ ಆ ಮಣ್ಣಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅಷ್ಟು ರಮಣೀಯವಾಗಿರುವಂಥದ್ದು ಗಂಗೆ. ಎಷ್ಟೇ ಪಾಪಗಳಿದ್ದರೂ ಕೂಡ ಪ್ರಯಾಗ 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 ಅಂತ ನಿತ್ಯ ಸ್ನಾನ ಮಾಡುವಾಗ, ನಾವು ನಮ್ಮ ಮನೆಯಲ್ಲಿ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಆ ಪ್ರಯಾಗ ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಅಷ್ಟು ಪವಿತ್ರವಾಗಿರುವಂಥದ್ದು ಪ್ರಯಾಗ ಕ್ಷೇತ್ರ. ಆ ಪ್ರಯಾಗ ಕ್ಷೇತ್ರದಲ್ಲಿ ಗೋದಾನವನ್ನು ಮಾಡಬೇಕು. ಸ್ನಾನ ಎಲ್ಲಿ? ಗಂಗಾ ಯಮುನಯೋರ್ ಮಧ್ಯೆ ಸ್ನಾತೋ ಮುಚ್ಚೇತ ಕಿಲ್ಬಿಷಾತ್ ಮನಸ ಚಿಂತಯನ್ ಕಾಮಾನ್ ಅವಾಪ್ನೋತಿ ಸುಪುಷ್ಕಲಾನ್. ಗಂಗಾ ಯಮುನಾ ನದಿಯ ಸಂಗಮದ ಆ ಸ್ಥಳದಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಮಾತ್ರ ಅಲ್ಲ, ನಾವು ಮನಸ್ಸಿನಲ್ಲಿ ಏನು ಬಯಸಿದರೂ ಕೂಡ ಆ ಕ್ಷೇತ್ರದಲ್ಲಿ ಬಯಸಿದರೆ ಆ ಫಲ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವಿಶಿಷ್ಟವಾಗಿರುವಂಥದ್ದು ಪ್ರಯಾಗ. ಗೋದಾನವನ್ನು ಮಾಡಬೇಕು. ಅಲ್ಲಿ ಗೋದಾನವನ್ನು ಮಾಡಿದರೆ ವಿಶೇಷವಾದ ಫಲ ಪ್ರಾಪ್ತಿಯಾಗ್ತಾ ಇದೆ. ವ್ಯಾಧಿತೋ ಯದಿ ವಾದೀನೋ ವೃದ್ಧೋ ವಾಪಿ ಭವೇನ್ನರಃ ಗಂಗಾ ಯಮುನಯೋರ್ ಮಧ್ಯೆ ಯಸ್ತು ಪ್ರಾಣಾನ್ ಪರಿತ್ಯಜೇತ್. ಏನೋ ಅಕಸ್ಮಾತ್ ಹೋಗಿದ್ದಾನೆ, ಅನಾರೋಗ್ಯ ಇತ್ತು, ಪ್ರಯಾಗಕ್ಕೆ ಹೋದ, ಮರಣವನ್ನು ಹೊಂದಿದ. ಅಯ್ಯೋ ಕ್ಷೇತ್ರಕ್ಕೆ ಹೋಗಿ ಸತ್ತು ಹೋದ್ನಲ್ಲ ಅಂತ ಭಾವಿಸಬಾರದಂತೆ. ಕ್ಷೇತ್ರಕ್ಕೆ ಹೋದಾಗ ಮರಣವನ್ನು ಹೊಂದಿದ ಅಂತಾದರೆ ಭಾರೀ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಯಾರು ಗಂಗಾ ಯಮುನಾ ಸಂಗಮದ ಆ ಪ್ರಯಾಗ ಕ್ಷೇತ್ರದಲ್ಲಿ ಮರಣವನ್ನು ಹೊಂದುತ್ತಾ ಇದ್ದಾನೆ, ವಯಸ್ಸಾಗಿದೆಯೋ ಅಥವಾ ದೈನ್ಯದಿಂದಲೋ ಯಾರೋ ಮರಣವನ್ನು ಹೊಂದಿದರೆ ಅವನು ಕೂಡಲೇ ದೇವಲೋಕದ ವಿಮಾನ ಬಂದು ಅವನನ್ನು ದೇವಲೋಕ ಕರೆದುಕೊಂಡು ಹೋಗುತ್ತಂತೆ. ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಕಾಶಿಯಲ್ಲಿ ಮರಣವನ್ನು ಹೊಂದಬೇಕು ಅಂತ ಅಪೇಕ್ಷೆ ಪಡಬೇಕಂತೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ನಿತ್ಯ ಎದ್ದು ಇದ್ರ ಶ್ಲೋಕವನ್ನು ಹೇಳಬೇಕಂತ. ಕಾಶಿ ಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲೇ ಇರ್ತೇನೆ ಅಂತ. ಹಾಗೆ ಹೇಳಿದರೂ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ಒಳ್ಳೆಯ ಸಂಕಲ್ಪವನ್ನು ಮಾಡೋದ್ರಿಂದಲೂ ಪುಣ್ಯ ಬರುತ್ತೆ ಅಂತ. ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಹೊಂದಿದರೆ ಮುಕ್ತಿಯಾಗತ್ತೆ ಅಂತನೋ ಮಾತು ಬರುತ್ತೆ ಪುರಾಣಗಳಲ್ಲಿ. ಯಾಕೆ ಬರುತ್ತೆ ಮುಕ್ತಿ? ಅಲ್ಲಿ ಮರಣವನ್ನು ಹೊಂದಿದರೆ ಮೋಕ್ಷ ಯಾಕೆ ಅಂತಂದರೆ ಅಲ್ಲಿ ರುದ್ರದೇವರು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮನಾಮಾಮೃತಂ ಯಃ ಧ್ಯಾಯನ್ ಧ್ಯಾಯನ್ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಾತಂ ಜಾತಂ ಪ್ರಕೃತಿ ವಿಕೃತೌ ಪ್ರಾಣಿನಾಂಕರ್ಣಮೂಲೆ ವೀಥ್ಯಾಂ ವೀಥ್ಯಾಮಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಅಲ್ಲಿ ಬೀದಿ ಬೀದಿಗಳಲ್ಲಿ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರಂತೆ. ಹೇಗೆ ಸಂಚಾರ ಮಾಡ್ತಾ ಇರ್ತಾರೆ? ರಾಮನಾಮವನ್ನು ಹೇಳ್ತಾ ಜಪಿಸ್ತಾ ಹೋಗ್ತಾ ಇರ್ತಾರಂತೆ. ತಾರಕ ಮಂತ್ರ ಅದು. ಅದನ್ನು ಹೇಳ್ತಾ ಇರ್ತಾರಂತೆ. ಯಾರಾದರೂ ಮರಣವನ್ನು ಹೊಂದ್ತಾ ಇದ್ದರೆ ಅವರ ಕಿವಿಯಲ್ಲಿ ರಾಮನಾಮವನ್ನು ರುದ್ರದೇವರು ಹೇಳ್ತಾರಂತೆ.
ಹೀಗಾಗಿ ಕಾಶಿಯಲ್ಲಿ ಮರಣವನ್ನು ಹೊಂದಿದರೆ ಮುಕ್ತಿ ಪ್ರಾಪ್ತಿ ಅಂತ ಹೇಳುವಂತಹ ಮಾತು. ಅಷ್ಟು ಮಹತ್ವ ಗಂಗಾ ತೀರಕ್ಕಿದೆ. ಅದರಲ್ಲಿಯೂ ಪ್ರಯಾಗ ಕ್ಷೇತ್ರ ಬಹಳ ಮಹತ್ವದ್ದು. ಗಂಗಾ ಹಾಗೆ ಯಮುನಾ ಎರಡು ನದಿಗಳ ಸಂಗಮ ಆಗುವಂತಹ ಅತ್ಯಂತ ಪವಿತ್ರವಾಗಿರುವಂತಹ ಆ ಭೂಮಿ. ಪ್ರಯಾಗಂ ಸ್ಮರಮಾಣೋಪಿ ಯಸ್ತು ಪ್ರಾಣಾನ್ ಪರಿತ್ಯಜೇತ್ ಬ್ರಹ್ಮಲೋಕಮವಾಪ್ನೋತಿ ವದಂತಿ ಋಷಿಪುಂಗವಾಹ. ಪ್ರಯಾಗದಲ್ಲಿ ಮರಣವನ್ನು ಹೊಂದಬೇಕು ಅಂತ ಹೇಳಿದರು. ಪ್ರಯಾಗ ಹೋಗ್ಲಿಕ್ಕಾಗಲಿಲ್ಲ. ಇದನ್ನೆಲ್ಲ ಕೇಳಿದವರು ಯಾರಿಗೋ ಒಬ್ಬರಿಗೆ ಅನಿಸಿತ್ತು, ನಾವು ಕೊನೆಯ ಕಾಲದಲ್ಲಿ ಪ್ರಯಾಗ ಹೋಗಬೇಕು, ಅಲ್ಲೇ ಮರಣವನ್ನು ಹೊಂದಬೇಕು ಅಂತ. ಆಗಲಿಲ್ಲ. ಮನೆಯಲ್ಲಿದ್ದಾನೆ ಅಥವಾ ಎಲ್ಲೋ ಇದ್ದಾನೆ, ಕಾಡಿನಲ್ಲಿದ್ದಾನೆ, ದಾರಿಯಲ್ಲಿದ್ದಾನೆ. ಅಯ್ಯೋ ಪ್ರಯಾಗಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಪ್ರಯಾಗ ಅಂತ ಹೇಳ್ತಾನೆ ಮರಣವನ್ನು ಹೊಂದಿದರೆ ಅವನು ಎಲ್ಲೇ ಇರಲಿ, ಯಾವುದೇ ಊರಿನಲ್ಲಿರಲಿ, ಪ್ರಯಾಗ ಅಂತ ಸ್ಮರಣೆ ಮಾಡಿಕೊಂಡು ಮರಣವನ್ನು ಹೊಂದಿದರೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟು ಮಹತ್ವ ಪ್ರಯಾಗಕ್ಕಿದೆ. ಗಂಗಾ ಯಮುನಯೋರ್ಮಧ್ಯೆ ಯಸ್ತು ಗಾಂ ಸಂಪ್ರಯಚ್ಛತಿ ಸ ಗೋರೋಮ ಸಮಾಬ್ದಾನಿ ಲಭತೆ ಸ್ವರ್ಗಮುತ್ತಮಂ. ಅಲ್ಲಿ ಮಾಡುವ ಒಂದೊಂದು ದಾನಗಳಿಗೂ ವಿಶೇಷವಾದ ಫಲ ಇದೆ. ಅದರಲ್ಲಿಯೂ ಗೋದಾನ ಎಂತಹ ಗೋದಾನ? ಪಯಸ್ವಿನಿ ಅಂತ ಹಾಲು ಕರೆಯುವ ಹಸುವನ್ನು ದಾನವಾಗಿ ನೀಡಬೇಕು. ಅಂತಹ ಹಸುವನ್ನು ಕೊಟ್ಟರೆ, ಕೊಟ್ಟಿರುವ ಹಸುವಿಗೆ ಎಷ್ಟು ಮೈಮೇಲೆ ರೋಮಗಳಿವೆ ಅಷ್ಟು ವರ್ಷಗಳ ತನಕ ಅವನು ಸ್ವರ್ಗದಲ್ಲಿ ಸುಖವಾಗಿರುತ್ತಾನೆ. ಅಷ್ಟು ಮಹತ್ವ ಗೋದಾನಕ್ಕೆ ಇದೆ. ಆ ಪ್ರಯಾಗದಲ್ಲಿ ಮಾಡುವಂತಹ ಗೋದಾನಕ್ಕೆ ಅಷ್ಟು ಫಲ ಇದೆ. ದುರ್ಗಮೇ ವಿಷಮೇ ಘೋರೆ ಮಹಾಪಾತಕ ಸಂಭವೇ ಗೌರೇವ ಕುರುತೆ ರಕ್ಷಾಂ ತಸ್ಮಾತ್ ದೇಯಾದ್ವಿಜೋತ್ತಮೇ. ಯಾವುದೇ ಒಂದು ಶುಭ ಕರ್ಮವನ್ನು ಹೇಳುವಾಗ ಅಥವಾ ಅಶುಭ ಕರ್ಮ ಅಂದರೆ ಔರ್ಧ್ವದೇಹಿಕ ಕರ್ಮಗಳನ್ನು ಹೇಳುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಗೋದಾನವನ್ನು ಹೇಳುತ್ತಾರೆ. ಯಾಕೆ ಗೋದಾನ? ಗರುಡ ಪುರಾಣವನ್ನು ಕೇಳಿದರೆ ಅಲ್ಲಿ ಹೇಳ್ತಾರೆ, ವೈತರಣಿ ನದಿ ಹತ್ತಿರ ಬಂದಿದೆ. ಆವಾಗ ಒಬ್ಬ ನಾವಿಕ ಬರ್ತಾನಂತೆ. ಟಿಕೆಟ್ ಇದೆಯಾ ನಿನ್ನ ಹತ್ರ ಅಂತ ಕೇಳ್ತಾನಂತೆ. ಏನು ಟಿಕೆಟ್? ನಾನು ಯಾವ ಟಿಕೆಟ್ ತೊಗೊಂಬರಲಿಲ್ಲ. ಟಿಕೆಟ್ ಅಂದರೆ ಮತ್ತಿನ್ನೇನು ಟಿಕೆಟ್ ಅಲ್ಲ, ಗೋದಾನ ಮಾಡಿದ್ದೀಯಾ ಅಂತ ಕೇಳ್ತಾನೆ. ನೀನು ಗೋದಾನ ಮಾಡಿದ್ದೀಯಾ? ನಿನ್ನ ಹೆಸರಿನಲ್ಲಿ ನಿನ್ನ ಮಕ್ಕಳು ಗೋದಾನ ಮಾಡಿದಾರಾ? ಗೋದಾನ ಮಾಡಿದರೆ ನನ್ನ ದೋಣಿಯಲ್ಲಿ ಹತ್ತಿಸಿಕೊಳ್ತೇನೆ, ಇಲ್ಲ ಅಂದರೆ ವೈತರಣಿ ನದಿಯಲ್ಲಿ ನೀನು ಹಾಗೆ ಬರಬೇಕು. ಗೋದಾನ ಮಾಡಿದರೆ ದೋಣಿಯಲ್ಲಿ ಹೋಗಬೇಕು. ವೈತರಣಿ ನದಿ ಅಂತಂದರೆ ಅದು ರಕ್ತ, ಕೀವು, ಮಾಂಸ ಎಲ್ಲ ಇರುವಂತಹ ನದಿ. ಅದು ಎಲ್ಲ ಬಿಸಿ ಬಿಸಿಯಾಗಿ ಕುದಿತಾ ಇರುವಂತಹ ನದಿ ಅದು. ಅದರಲ್ಲಿ ಎಳ್ಕೊಂಡು ಹೋಗ್ತಾರಂತೆ ಯಮದೂತರು. ಗೋದಾನ ಮಾಡಿದರೆ ಆವಾಗ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಹೀಗೆ ಗೋದಾನ ಔರ್ಧ್ವದೇಹಿಕ ವಿಧಿಯಲ್ಲಿಯೂ ಕೂಡ ಗೋದಾನಕ್ಕೆ ಬಹಳ ಮಹತ್ವ ಇದೆ. ಎಲ್ಲ ಸತ್ಕರ್ಮಗಳಲ್ಲಿಯೂ ಕೂಡ ಗೋದಾನವನ್ನು ಹೇಳಿದ್ದಾರೆ. ಗೋದಾನವನ್ನು ಮಾಡಿದರೆ ವಿಶೇಷವಾದ ಫಲ. ಗೌರೇವ ಕುರುತೆ ರಕ್ಷಾಂ. ನಿತ್ಯ ನಮ್ಮ ಪೋಷಣೆಯನ್ನು ಗೋವು ಮಾಡುವಂತೆ ನಮ್ಮ ಈ ಲೋಕದ ಪರಲೋಕದ ಎಲ್ಲ ಕ್ಷೇಮವನ್ನು ನೋಡಿಕೊಳ್ಳುವಂತಹದ್ದು ಗೋ. ಆದ್ದರಿಂದ ಗೋದಾನವನ್ನು ಮಾಡಬೇಕು. ಮಹಾಪಾತಕ ಸಂಭವೆ. ಎಷ್ಟೇ ಪಾತಕಗಳು ಉಂಟಾದರೂ ಕೂಡ ಅದನ್ನು ಪರಿಹಾರ ಮಾಡುವ ಶಕ್ತಿ ಗೋದಾನಕ್ಕಿದೆ. ಆದ್ದರಿಂದ ಗೋದಾನವನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ಉಳಿದ ಕ್ಷೇತ್ರಗಳಲ್ಲಿ ಮಾಡುವ ಗೋದಾನಗಳಿಗಿಂತ ಪ್ರಯಾಗ ಕ್ಷೇತ್ರದಲ್ಲಿ ಮಾಡುವ ಗೋದಾನಕ್ಕೆ ವಿಶೇಷವಾದ ಫಲ ಇದೆ ಅನ್ನುವ ಮಾತನ್ನು ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಕೃಷ್ಣ ಕ್ಷೇತ್ರಕ್ಕೆ ಅಂತಹ ಮಹತ್ವ ಇದೆ. ವಾದಿರಾಜರು ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕೃಷ್ಣಕ್ಷೇತ್ರೇ ವಿನಶ್ಯತಿ ಅಂತ. ಬೇರೆ ಎಲ್ಲಾದರೂ ನಾವು ತಪ್ಪುಗಳನ್ನು ಮಾಡಿದರೆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕ್ಷೇತ್ರಕ್ಕೆ ಹೋಗಬೇಕು. ಕ್ಷೇತ್ರಕ್ಕೆ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪಾಪ ಪರಿಹಾರ ಆಗತ್ತೆ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಪಾಪವನ್ನು ಮಾಡಿದರೆ ಗತಿ ಏನಾಗಬೇಕು? ಅಲ್ಲಿ ಪಾಪಕರ್ಮವನ್ನು ಮಾಡಿದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕೃಷ್ಣ ಕ್ಷೇತ್ರಕ್ಕೆ ಬರಬೇಕಂತ, ಉಡುಪಿ ಕ್ಷೇತ್ರಕ್ಕೆ ಬರಬೇಕಂತ. ಇದು ಅತ್ಯಂತ ಪವಿತ್ರವಾಗಿರುವ ಕ್ಷೇತ್ರ. ಇಲ್ಲಿ ಬಂದು ಪಾಪ ಪರಿಹಾರ ಮಾಡಿಕೊಳ್ಬೇಕು. ಉಡುಪಿ ಕ್ಷೇತ್ರದಲ್ಲೇ ಬಂದು ಕೃಷ್ಣ ಕ್ಷೇತ್ರದಲ್ಲೇ ಬಂದು ಪಾಪ ಮಾಡಿದರೆ ಏನಾಗುತ್ತೆ? ಇದನ್ನೆಲ್ಲಿ ಪರಿಹಾರ ಮಾಡಿಕೊಳ್ಳೋದು ಅಂತಂದರೆ ಕೃಷ್ಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ. ಉಡುಪಿಯ ಕ್ಷೇತ್ರದಲ್ಲಿ ಕೃಷ್ಣನ ಕ್ಷೇತ್ರದಲ್ಲಿ ಪಾಪವನ್ನು ಮಾಡಿದರೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಕ್ಷೇತ್ರ ಇಲ್ಲ. ಅದು ಹಾಗೆ ಅಂಟುತ್ತೆ, ಅದು ಬಿಡೋದೇ ಇಲ್ಲ ಅಂತ. ಅದನ್ನು ಅನುಭವಿಸಲೇಬೇಕಾಗತ್ತೆ ಅಂತ. ಅಷ್ಟು
ಎಲ್ಲ ಕ್ಷೇತ್ರಗಳಿಗಿಂತ ಮಿಗಿಲಾದ ಕ್ಷೇತ್ರ ಈ ಉಡುಪಿ ಕ್ಷೇತ್ರವಾಗಿದೆ. ಆದ್ದರಿಂದ ಕೃಷ್ಣನ ಸನ್ನಿಧಾನ, ಗೋಪಾಲಕೃಷ್ಣನ ಸನ್ನಿಧಾನವೇ ಇಲ್ಲಿ ವಿಶೇಷವಾಗಿದೆ. ಇಲ್ಲಿ ಗೋದಾನವನ್ನು ಮಾಡಿದರೂ ಕೂಡ ವಿಶೇಷವಾದ ಫಲಪ್ರಾಪ್ತಿಯಾಗತ್ತೆ. ಹೀಗೆ ಪ್ರಯಾಗ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಮಾರ್ಕಂಡೇಯರು ಅವರು ಹೇಳ್ತಾರೆ, ಯಾತ್ರೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು. ನಾವು ಪ್ರಯಾಗಕ್ಕೆ ಹೋಗಬೇಕು, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಯಾತ್ರೆಯನ್ನು ಮಾಡಬೇಕು? ಯಾತ್ರೆ ಅಂತಂದರೆ ಸಾಕು ಭಾರಿ ಖುಷಿ ಆಗುತ್ತೆ. ಯಾಕೆ? ಭಾರಿ ಭಾರಿ ವಾಹನಗಳನ್ನು ಏರ್ಕೊಂಡು ನಾವು ವಿಮಾನದಲ್ಲಿ ಹಾಗೆ ಹೀಗೆ ಅಂತ ಹೋಗ್ತೇವೆ ಅಂತ. ಅದು ಯಾತ್ರೆ ಅಂತ ಅನಿಸೋದಿಲ್ಲ ಅಂತ ಹೇಳ್ತಾರೆ ಮಾರ್ಕಂಡೇಯರು. ಐಶ್ವರ್ಯಲೋಭಾತ್ ಮೋಹಾದ್ವಾ ಗಚ್ಚೇದ್ಯಾನೇನ ಯೋ ನರಃ ನಿಷ್ಫಲಂ ತಸ್ಯ ತತ್ತೀರ್ಥಂ ತಸ್ಮಾತ್ ಯಾನಂ ವಿವರ್ಜಯೇತ್. ಯಾತ್ರೆ ಅಂತಂದರೆ ಅದು ಪಾದಯಾತ್ರೆಯೇ ಆಗಿರಬೇಕು. ಮಾರ್ಕಂಡೇಯರು ಹೇಳುವಂತಹ ಮಾತು ಇದು ನಮಗೆ ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗತ್ತೆ ಅದು ಬೇರೆ ವಿಚಾರ. ಮಾರ್ಕಂಡೇಯರು ಹೇಳ್ತಾ ಇರೋ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಪಾದಯಾತ್ರೆಗೆ ಹೆಚ್ಚಿನ ಮಹತ್ವ. ಕೊನೆಗೆ ಪಾದಯಾತ್ರೆ ಆಗೋದಿಲ್ಲ ಅಂತನ್ನುವಾಗ ಮನೆಯಲ್ಲೇ ನಮಗೆ ಓಡಾಡಲಿಕ್ಕೆ ಆಗೋದಿಲ್ಲ, ವಾಕರ್ ಬೇಕಾಗತ್ತೆ ಅಂತ ಅದು ಆಗಿರುವಾಗ ದೂರದ ತೀರ್ಥಕ್ಷೇತ್ರಗಳಿಗೆ ಕಾಲ್ನಡಿಗೆಯಿಂದ ಹೋಗೋದು ಹೇಗೆ? ಕ್ಷೇತ್ರ ಯಾತ್ರೆಯನ್ನು ಕಾಲ್ನಡಿಗೆಯಿಂದ ಮಾಡಬೇಕಾದದ್ದು ವಿಶೇಷ. ನಾವು ನಮಗಿಷ್ಟು ಸಂಪತ್ತಿದೆ, ನಾವು ಐಷಾರಾಮಿ ವಾಹನಗಳಲ್ಲಿ ಹೋಗ್ತೇವೆ, ವಿಮಾನದಿಂದ ಹೋಗ್ತೇವೆ ಅಥವಾ ಮತ್ತೊಂದು ವಾಹನಗಳಿಂದ ಹೋಗ್ತೇವೆ ನಾವು ಅಂತ ಭಾವಿಸಿದರೆ ಆವಾಗ ಪುಣ್ಯ ಕಡಿಮೆ ಆಗುತ್ತಂತೆ. ಯಾತ್ರೆಯ ಪೂರ್ಣವಾದ ಫಲಪ್ರಾಪ್ತಿ ಆಗೋದಿಲ್ಲ. ಯಾತ್ರೆಯ ಪೂರ್ಣ ಫಲಪ್ರಾಪ್ತಿ ಆಗಬೇಕು ಅಂತಾದರೆ ಕಾಲ್ನಡಿಗೆಯಿಂದ ಹೋಗಬೇಕು ಅಂತ ವಾದಿರಾಜರು ಸಮಗ್ರ ಭಾರತದ 3 ಬಾರಿ ಪಾದಯಾತ್ರೆಯನ್ನು ಮಾಡಿದ್ದಾರೆ, 3 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ಪಾದಯಾತ್ರೆಯನ್ನು ಮಾಡೋದಕ್ಕೆ ಮಹತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಯಾತ್ರೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಯಾಗದಲ್ಲಿ ಮಾಡುವ ಕನ್ಯಾದಾನಕ್ಕೆ ಮಹತ್ವವನ್ನು ಹೇಳ್ತಾರೆ. ಅಲ್ಲಿ ಯಾರು ಕನ್ಯಾದಾನವನ್ನು ಮಾಡುತ್ತಾರೆ, ಗಂಗಾ ಯಮುನಯೋರ್ ಮಧ್ಯೆ ಯಸ್ತು ಕನ್ಯಾಂ ಪ್ರಯಚ್ಛತಿ ಆರ್ಷೇಣೈವ ವಿವಾಹೇನ ಯಥಾ ವಿಭವ ಸಂಭವಂ. ಆ ಕ್ಷೇತ್ರದಲ್ಲಿ ಕನ್ಯಾದಾನ ಅದು ಆರ್ಷ ವಿವಾಹ, 8 ರೀತಿಯ ವಿವಾಹಗಳಿವೆ. ಅದರಲ್ಲಿ ಆರ್ಷ ವಿವಾಹ ಮಂತ್ರವಿಧಿ ಪುರಸ್ಸರವಾಗಿ ಮಾಡುವಂತಹ ವಿವಾಹ. ಹಾಗೆ ವಿವಾಹವನ್ನು ಮಾಡಿಕೊಟ್ಟರೆ, ಕನ್ಯಾದಾನವನ್ನು ಮಾಡಿದರೆ ಅವನು ನರಕವನ್ನು ಎಂದಿಗೂ ಕೂಡ ನೋಡೋದೇ ಇಲ್ಲ ಅನ್ನುವ ಮಹತ್ವವನ್ನು ಹೇಳಿದ್ದಾರೆ. ದೇವದಾನವಗಂಧರ್ವ ಋಷಯ ಸಿದ್ಧಚಾರಣಾ ಸದಾ ಸೇವಂತಿ ತತ್ತೀರ್ಥಂ ಗಂಗಾ ಯಮುನ ಸಂಗಮಂ. ಯಾಕಿಷ್ಟು ಮಹತ್ವ ಈ ಪ್ರಯಾಗಕ್ಕೆ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಎಲ್ಲ ದೇವತೆಗಳು, ಸಿದ್ಧರು, ಚಾರಣರು, ಗಂಧರ್ವರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಪವಿತ್ರವಾಗಿರುವಂತಹ ಪ್ರಯಾಗಕ್ಕೆ ಬರ್ತಾರೆ, ಅಲ್ಲಿ ಸ್ನಾನವನ್ನು ಮಾಡ್ತಾರಂತೆ. ಹೀಗೆ ನದಿಗಳ ಸನ್ನಿಧಾನ ಮಾತ್ರ ಅಲ್ಲ, ನದ್ಯಭಿಮಾನಿ ದೇವತೆಗಳ ಸನ್ನಿಧಾನ ಮಾತ್ರ ಅಲ್ಲ, ಎಲ್ಲ ದೇವತೆಗಳ ಸನ್ನಿಧಾನವೂ ಕೂಡ ಅಲ್ಲಿ ಇರುತ್ತದೆ. ಆದ್ದರಿಂದ ಗಂಗಾ ಯಮುನೆಯ ಆ ಸಂಗಮಕ್ಕೆ ಬಹಳಷ್ಟು ಮಹತ್ವ. ಲೋಕಪಾಲಾಶ್ಚ ಸಾಧ್ಯಾಶ್ಚ ಪಿತರೋ ಲೋಕಸಮ್ಮತಾಃ ಸನತ್ಕುಮಾರ ಪ್ರಮುಖಾಃ ತಥೈವ ಪರಮಋಷಯಃ. ಎಲ್ಲ ಲೋಕಪಾಲರು, ಪಿತೃದೇವತೆಗಳು, ಎಲ್ಲ ಮುನಿಗಳು, ಋಷಿಗಳು ಎಲ್ಲರೂ ಕೂಡ ಅಲ್ಲಿರ್ತಾರೆ. ಆದ್ದರಿಂದ ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ತತ್ರಾಭಿಷೇಕಂ ಯಃ ಕುರ್ಯಾತ್ ಸಂಗಮೇ ಶಂಸಿತೋ ವ್ರತಃ ತುಲ್ಯಂ ಫಲಮವಾಪ್ನೋತಿ ರಾಜಸೂಯ ಅಶ್ವಮೇಧಯೋಃ. ಅಲ್ಲಿ ಯಾರು ಸ್ನಾನವನ್ನು ಮಾಡ್ತಾ ಇದ್ದಾರೆ ಅವನು ರಾಜಸೂಯಾಗದ ಅಶ್ವಮೇಧಯಾಗದ ಫಲವನ್ನು ಹೊಂದುತ್ತಾ ಇದ್ದಾನೆ. ಶ್ರವಣಾತ್ ತಸ್ಯ ತೀರ್ಥಸ್ಯ ನಾಮ ಸಂಕೀರ್ತನಾದಪಿ ಮೃತ್ತಿಕಾಲಂಭನಾದ್ವಾಪಿ ನರಃ ಪಾಪಾತ್ ಪ್ರಮುಚ್ಯತೆ. ಯಾರು ಪ್ರಯಾಗ ಕ್ಷೇತ್ರದ ಮಹಿಮೆಯನ್ನು ಕೇಳುತ್ತಾರೆ, ಪ್ರಯಾಗ ನಾಮವನ್ನು ಕೇಳ್ತಾ ಇದ್ದಾರೆ, ಯಾರು ಅದರ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಪ್ರಯಾಗ ಪ್ರಯಾಗ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿರುವ ಮಣ್ಣನ್ನು ಲೇಪನೆ ಮಾಡಿಕೊಳ್ಳುತ್ತಾ ಇದ್ದಾರೆ, ಎಲ್ಲರೂ ಕೂಡ ಪಾಪದಿಂದ ಮುಕ್ತರಾಗ್ತಾ ಇದ್ದಾರೆ. ದಶತೀರ್ಥ ಸಹಸ್ರಾಣಿ ತಿಸ್ರಃ ಕೋಟ್ಯಸ್ತಥಾ ಪರಾಃ ತೇಷಾಂ ಸಾನ್ನಿಧ್ಯಮತ್ರೈವ ತತಸ್ತು ಕುರು ನಂದನ. ಮಾರ್ಕಂಡೇಯರು ಹೇಳ್ತಾರೆ ಧರ್ಮರಾಜನಿಗೆ, ನಾನು ಪ್ರಯಾಗಕ್ಕೆ ಹೋಗುವಂತ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ ನಿನಗೆ?
ನೀನು ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ವಿಚಾರ ಮಾಡ್ತಾ ಇದ್ದೀಯ, ಆದರೆ ಪ್ರಯಾಗಕ್ಕೆ ಒಂದು ಕಡೆ ಹೋದರೆ ನೀನು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಸ್ನಾನ ಮಾಡಿದಂಥ ಫಲಪ್ರಾಪ್ತಿ ಆಗ್ತಾ ಇದೆ. ಅಲ್ಲಿ 10,000 ತೀರ್ಥಗಳ ಸನ್ನಿಧಾನ ಇದೆ, ಮಹಾತೀರ್ಥಗಳು. ಅದೇ ರೀತಿಯಲ್ಲಿ ಅವಾಂತರ ತೀರ್ಥಗಳು 3 ಕೋಟಿ ತೀರ್ಥಗಳು ಎಲ್ಲವೂ ಕೂಡ ಅಲ್ಲಿವೆ. ಎಲ್ಲ ಸನ್ನಿಧಾನ ಆ ಪ್ರಯಾಗದಲ್ಲಿದೆ. ಆದ್ದರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ. ಬ್ರಹ್ಮಚಾರೀ ಜಿತಕ್ರೋಧ ತ್ರಿರಾತ್ರಂ ಯದಿ ತಿಷ್ಠತಿ ಸರ್ವಪಾಪ ವಿಶುದ್ಧಾತ್ಮ ಸೋಶ್ವಮೇಧ ಫಲಂ ಲಭೇತ್. ಪ್ರಯಾಗಕ್ಕೆ ಹೋಗಿ ಒಂದು 3 ದಿವಸ ಇರಬೇಕಂತ. ಆ ಕ್ಷೇತ್ರದಲ್ಲಿ ತ್ರಿಕಾಲ ಸ್ನಾನ ಮಾಡಿಕೊಂಡು 3 ದಿವಸ ಆ ಕ್ಷೇತ್ರದಲ್ಲಿ 5 ಯೋಜನ ಸುತ್ತಳತೆ ಭಾಗ ಅದೆಲ್ಲವೂ ಕೂಡ ಕ್ಷೇತ್ರ ಅಂತ ಅನಿಸಿಕೊಂಡಿದೆ. ಆ ಭಾಗದಲ್ಲಿ ಎಲ್ಲ ಇರಬೇಕು. ಬ್ರಹ್ಮಚಾರಿಯಾಗಿ ಸಿಟ್ಟು ಮಾಡಿಕೊಳ್ಳದ ಹಾಗೆ ಅವನು ವ್ರತಗಳನ್ನು ಅನುಷ್ಠಾನ ಮಾಡಿಕೊಂಡು 3 ರಾತ್ರಿ ಅದರಲ್ಲಿ ಕಳಿಬೇಕು. ಹಾಗೆ ಮಾಡಿದರೆ ಅಶ್ವಮೇಧ ಯಾಗದ ಫಲಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳ್ತಾ, ಅಲ್ಲಿ ಆ ಪ್ರಯಾಗಕ್ಕೆ ಸಂಬಂಧಪಟ್ಟಂತೆ ಗಂಗಾ ನದಿ ಹಾಗೂ ಯಮುನಾ ನದಿ ಅವುಗಳ ಸಂಗಮ, ಆ ಪ್ರಾಂತದಲ್ಲಿರುವ ಅನೇಕ ತೀರ್ಥಗಳನ್ನು ಹೇಳ್ತಾ ಇದ್ದಾರೆ. ಒಂದೊಂದು ತೀರ್ಥಕ್ಕೂ ಕೂಡ ಬಹಳಷ್ಟು ಮಹತ್ವ ಇದೆ. ಸಂಧ್ಯಾವಟ ತೀರ್ಥ, ಕೋಟಿ ತೀರ್ಥ, ಹಂಸಪ್ರಪತನ ತೀರ್ಥ ಅಂತ, ದಶಾಶ್ವಮೇಧಿಕ ತೀರ್ಥ, ಹೀಗೆಲ್ಲ ಅನೇಕ ತೀರ್ಥಗಳನ್ನು ಹೇಳಿದ್ದಾರೆ. ಆ ತೀರ್ಥಗಳಲ್ಲಿ ಸ್ನಾನ, ಒಂದೊಂದು ಕಡೆ ಸ್ನಾನ ಮಾಡಿದರೂ ಕೂಡ ವಿಶೇಷವಾದಂತಹ ಫಲ ಇದೆ. ಅಲ್ಲಿ ಗಂಗೆ ಹಾಗೂ ಯಮುನೆ 2 ನದಿಗಳು ಒಂದು ಸೇರ್ತಾ ಇವೆ. ಸರಸ್ವತಿಯು ಕೂಡ ಗುಪ್ತಗಾಮಿನಿಯಾಗಿದ್ದಾಳೆ. ಗಂಗೆಯನ್ನು ತ್ರಿಪಥಗ ಅಂತ ಕರೀತಾ ಇದ್ದಾರೆ. ಯಾಕೆ ತ್ರಿಪಥಗ ಅಂತ ಕರೀತಾರೆ? ತ್ರಿಪಥಗ ಅಂತಂದರೆ ನಾವೇನು ಭಾವಿಸಿದ್ದೀವಿ, ಒಂದು ಅರ್ಥ ನಾವು ಚಿಂತನೆ ಮಾಡಿರುವಂಥದ್ದು, 3 ದಾರಿಯಲ್ಲಿ ಹರಿದು ಬಂದವಳು. ದೇವಲೋಕದಲ್ಲಿ, ಹಾಗೆ ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ಹೀಗೆ ಮೇಲೆ ಮಧ್ಯ ಮತ್ತು ಕೆಳಗಿನ ಲೋಕಗಳಲ್ಲಿ ಹರಿದವಳು. ಆದ್ದರಿಂದ ತ್ರಿಪಥಗ ಅಂತ ಅವಳನ್ನು ಕರೀತೇವೆ ಅಂತ. ವ್ಯಾಸರು ಹೇಳ್ತಾರೆ, ಇನ್ನೊಂದು ಅರ್ಥದಲ್ಲಿ ತ್ರಿಪಥಗ ಅಂತ ಕರೀತಾ ಇದ್ದಾರೆ. ತ್ರಿಪಥ, 3 ಕಡೆಯಲ್ಲಿ ಸಂಚರಿಸಿ ಅಲ್ಲಿರುವವರನ್ನು ಕಳಿಸ್ತಾಳೆ, ದೇವಲೋಕಕ್ಕೆ ಕಳಿಸ್ತಾ ಇದ್ದಾಳೆ. ಯಾರನ್ನ? ಕ್ಷಿತೋ ತಾರಯತೆ ಮರ್ತ್ಯಾನ್ ನಾಗಾಂಸ್ತಾರಯತೆಪ್ಯಥಃ ದಿವಿ ತಾರಯತೆ ದೇವಾಂಸ್ತೇನ ತ್ರಿಪಥಗ ಸ್ಮೃತ. ತ್ರಿಪಥಗ ಅಂತ ಯಾಕೆ ಹೆಸರು ಅಂತಂದರೆ, ಭೂಲೋಕದಲ್ಲಿ ಹರಿದು ಅಲ್ಲಿ ಮನುಷ್ಯರನ್ನು ಉದ್ಧಾರ ಮಾಡ್ತಾ ಇದ್ದಾಳೆ, ದೇವಲೋಕದಲ್ಲಿ ಹರಿದು ದೇವತೆಗಳನ್ನು ಉದ್ಧಾರ ಮಾಡ್ತಾ ಇದ್ದಾಳೆ, ಇನ್ನು ಪಾತಾಳದಲ್ಲಿ ಹರಿದು ಅಲ್ಲಿರುವ ನಾಗಗಳನ್ನು ಉದ್ಧಾರ ಮಾಡ್ತಾ ಇದ್ದಾಳೆ. ಆದ್ದರಿಂದ ಅವಳನ್ನು ತ್ರಿಪಥಗ ಅಂತ ಕರೀತಾ ಇದ್ದಾರೆ. ಅಷ್ಟು ಮಹತ್ವ ಗಂಗೆಗಿದೆ. ಪರಮಾತ್ಮನ ಪಾದದಿಂದಲೇ ಹುಟ್ಟಿ ಬಂದಿರುವಂಥವಳು, ಎಲ್ಲ ಕಡೆ ಹರಿದು ಬಂದಿರುವಂಥವಳು ಆ ಗಂಗೆ. ಹೀಗಾಗಿ ಅವಳನ್ನು ನೆನಪಿಸಿಕೊಂಡ್ರೆ, ಸ್ಮರಣೆ ಮಾಡಿಕೊಂಡ್ರೆ, ವಾದಿರಾಜರಂತಾರೆ ಅದೊಂದು ನದಿ ನೀರು ಅಂತ ಅಷ್ಟು ಭಾವಿಸಿದರೆ, ಅವರು ಯಾರು ಆ ಗಂಗೆಯನ್ನು ಕೇವಲ ಜಲ ಅಂತ ಭಾವಿಸ್ತಾರೆ, ಅವರು ಜಡ. ಅದನ್ನು ತಾಯಿ ಅಂತ ಚಿಂತನೆ ಮಾಡದೇನೆ, ದೇವತೆ ಅಂತ ಭಾವಿಸಿದೇನೆ, ಕೇವಲ ಜಲ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರು ಜಡರೇ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮೂರ್ಖರೇ ಆಗಿದ್ದಾರೆ ಅಂತ. ಅಷ್ಟು ಮಹತ್ವ ಗಂಗೆಗಿದೆ. ಅಂತಹ ಗಂಗೆಯಲ್ಲಿ ಸ್ನಾನವನ್ನು ವಿಶೇಷ ಕಾಲಗಳಲ್ಲಿ, ಅದು 3 ಸ್ಥಳವನ್ನು ವಿಶೇಷವಾಗಿ ಹೇಳಿದ್ದಾರೆ. ಗಂಗಾ ಸ್ನಾನಕ್ಕೆ ಅತ್ಯಂತ ಪ್ರಶಸ್ತವಾಗಿರೋ 3 ಸ್ಥಳಗಳು. ಗಂಗೆ ಮೊದಲಿನಿಂದ ಕೊನೆಯ ತನಕವೂ ಕೂಡ ಪರಮಾತ್ಮನ ಪಾದದಿಂದ ಹರಿದು ಬಂದವಳಾದ್ದರಿಂದ ಎಲ್ಲ ಕಡೆ ಪವಿತ್ರಳೆ, ಎಲ್ಲಿ ಸ್ನಾನ ಮಾಡಿದರೂ ಪುಣ್ಯ ವಿಶೇಷವೇ ಇದೆ. ಅದರಲ್ಲಿಯೂ ಕೂಡ 3 ಸ್ಥಳ ಬಹಳ ಮಹತ್ವದ್ದು. ಒಂದು ಹರಿದ್ವಾರ, ಎರಡನೆಯದ್ದು ಪ್ರಯಾಗ, ಮಧ್ಯದಲ್ಲಿ ಬರುವಂಥದ್ದು ಪ್ರಯಾಗ, ಕೊನೆಯಲ್ಲಿ ಬರುವಂಥದ್ದು ಗಂಗಾಸಾಗರ ಸಂಗಮ. ಈ 3 ಸ್ಥಳಗಳಲ್ಲಿ ಸ್ನಾನವನ್ನು ಮಾಡಿದರೆ ಬಹಳ ವಿಶೇಷವಾದ ಫಲ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬರುವ ಇನ್ನೂ ಅನೇಕ ತೀರ್ಥಗಳು, ಮಾನಸ ತೀರ್ಥ, ಋಣಪ್ರಮೋಚನ ತೀರ್ಥ ಅಂತ ಅದರ ಮಹತ್ವವನ್ನು ಹೇಳುತ್ತಾರೆ. ಆ ಮಾನಸ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಅವನು ಮಲಗಿದವನು ನರಕಕ್ಕೆ ಹೋಗೋದೇ ಇಲ್ಲ, ಸ್ವರ್ಗಕ್ಕೆ ಹೋಗ್ತಾನೆ. ಮಲಗಿದವನನ್ನು ಎಬ್ಬಿಸಲಿಕ್ಕೆ ಅಪ್ಸರೆಯರ ಸಂಗೀತ ಧ್ವನಿಯೇ ಇರುತ್ತದೆ ಅಂತ.
ಅಪ್ಸರೋಗಣ ಸಂಗೀತೈ ಸುಪ್ತೋಸೌ ಪ್ರತಿಬುದ್ಧ್ಯತೆ. ಅಷ್ಟು ಮಹತ್ವ, ದೇವಲೋಕದಲ್ಲಿ ಅವನು ಆನಂದದಿಂದ ಇರ್ತಾನೆ ಅಂತನ್ನೋದನ್ನು ಹೇಳೋದಕ್ಕೋಸ್ಕರ ಹೀಗೆ ಹೇಳ್ತಾ ಇದ್ದಾರೆ. ಹಂಸ ಸಾರಸಯುಕ್ತೇನ ವಿಮಾನೇನ ಸ ಗಚ್ಚತಿ. ಹಂಸ ಪಕ್ಷಿ ಸಾರಸ ಪಕ್ಷಿಗಳಿಂದ ಕೂಡಿರುವಂತಹ ವಿಮಾನದಲ್ಲಿ ಅವನು ಸಂಚರಿಸ್ತಾ ಇರ್ತಾನೆ, ದೇವಲೋಕದಲ್ಲಿ ವಿಹರಿಸ್ತಾ ಇರ್ತಾನೆ. ಯಾರು ಮಾನಸ ತೀರ್ಥದಲ್ಲಿ, ಪ್ರಯಾಗದಲ್ಲಿ ಬರುವ ಮಾನಸ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಆ ಫಲ. ಋಣಪ್ರಮೋಚನ ಅಂತ ಒಂದು ತೀರ್ಥ ಇದೆ ಅಂತ, ಯಾರ್ಯಾದರೂ ಸಾಲ ಮಾಡಿದರೆ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಒಳ್ಳೆಯದು. ಅದಕ್ಕೆ ಹೆಸರೇ ಋಣಪ್ರಮೋಚನ ಅಂತ. ಯಾರು ಆ ಸ್ಥಳದಲ್ಲಿ ಸ್ನಾನವನ್ನು ಮಾಡ್ತಾರೆ, ಋಣಪ್ರಮೋಚನ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ, ಅವರು ಸಾಲವನ್ನು ಕಳೆದುಕೊಳ್ತಾರಂತೆ. ಸಾಲದ ಹೊರೆ ಇತ್ತು ಅಂದರೆ ಅದೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಮಾಘ ಮಾಸದಲ್ಲಿ ಬಹಳಷ್ಟು ಮಹತ್ವ ಇದೆ. ಈ ಪ್ರಯಾಗದಲ್ಲಿ ಸ್ನಾನಕ್ಕೆ, ಗಂಗೆಯಲ್ಲಿ ಸ್ನಾನಕ್ಕೆ ಬಹಳಷ್ಟು ಮಹತ್ವ ಮಾಘ ಮಾಸದಲ್ಲಿ ಇದೆ. ಷಷ್ಟಿತೀರ್ಥ ಸಹಸ್ರಾಣಿ ಷಷ್ಟಿತೀರ್ಥ ಶತಾನಿ ಚ ಮಾಘ ಮಾಸೇ ಗಮಿಷ್ಯಂತಿ ಗಂಗಾ ಯಮುನ ಸಂಗಮಂ. ಈ ಮಾಘ ಮಾಸದಲ್ಲಿ ವಿಶೇಷವಾಗಿ 60,000 ತೀರ್ಥ, 60,000 ಪ್ಲಸ್ 60,100 ಅಂತಂದರೆ 6,000, ಇಷ್ಟು ತೀರ್ಥಗಳು, 66,000 ತೀರ್ಥಗಳು ವಿಶೇಷವಾಗಿ ಮಾಘ ಕಾಲದಲ್ಲಿ ಗಂಗಾ ನದಿಯನ್ನು ಬಂದು ಸೇರ್ತಾ ಇವೆ ಅಂತೆ. ಆದ್ದರಿಂದ ಅಲ್ಲಿ ಸ್ನಾನ ಮಾಡುವಾಗ ಗವಾಂ ಶತಸಹಸ್ರಸ್ಯ ಸಮ್ಯಕ್ ದತ್ತಸ್ಯ ಯತ್ಫಲಂ ಪ್ರಯಾಗೆ ಮಾಘ ಮಾಸೇತು ತ್ರ್ಯಃ ಸ್ನಾನಾತ್ತು ತತ್ಫಲಂ. ಕುಂಭಮೇಳ ಎಲ್ಲ ಆವಾಗೆ ಮಾಘದಲ್ಲೇ ವಿಶೇಷವಾಗಿ ಪ್ರಯಾಗದಲ್ಲಿ ಇರುತ್ತದೆ. ಆ ಸಂದರ್ಭದಲ್ಲಿ 3 ದಿವಸ ಸ್ನಾನ ಮಾಡಿದರೆ 10,000 ಗೋದಾನ ಮಾಡಿದಂತಹ ಫಲಪ್ರಾಪ್ತಿ ಆಗತ್ತಂತೆ. ಅಷ್ಟು ಮಹತ್ವ ಆ ಮಾಘದಲ್ಲಿ ಪ್ರಯಾಗ ಸ್ನಾನಕ್ಕಿದೆ. ಪಂಚಯೋಜನ ವಿಸ್ತೀರ್ಣಂ ಪ್ರಯಾಗಸ್ಯ ತು ಮಂಡಲಂ ಪ್ರವಿಷ್ಟ ಮಾತ್ರೇ ತದ್ಭೂಮೌ ಅಶ್ವಮೇಧ ಪದೇ ಪದೇ. ಎಷ್ಟು ಮಹತ್ವ ಇದೆ ಪ್ರಯಾಗಕ್ಕೆ. ಪ್ರಯಾಗದಲ್ಲಿ ಅದು 5 ಯೋಜನ ವಿಸ್ತೀರ್ಣ. ಯೋಜನ ಅಂತಂದರೆ ಮೊನ್ನೆ ಹೇಳಿದಂತೆ 12 ಕಿಲೋಮೀಟರನ್ನು ಒಂದು ಯೋಜನ ಅಂತ ಕರೀತಾರೆ. ಅಷ್ಟು ಭಾಗ 5-12 ಅಂದರೆ 60 ಕಿಲೋಮೀಟರ್ ಸುತ್ತಳತೆಯ ಆ ಭಾಗ, ಅದು ಅಷ್ಟೂ ಭಾಗ ಪವಿತ್ರವೇ. ಪ್ರಯಾಗ ಕ್ಷೇತ್ರ ಅಂತ ಅನಿಸಿಕೊಳ್ತಾ ಇದೆ. ಅದು ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರ. ಅಲ್ಲಿ ಒಂದೊಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಅಶ್ವಮೇಧಯಾಗದ ಫಲ ಇದೆ ಅಂತ. ದೇವರ ಸ್ಮರಣೆಯನ್ನು ಮಾಡಿಕೊಂಡು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದ್ದರೂ ಕೂಡ ಅಶ್ವಮೇಧಯಾಗದ ಫಲ ಪ್ರಾಪ್ತಿಯಾಗತ್ತೆ. ಅಷ್ಟು ಮಹತ್ವ ಪ್ರಯಾಗಕ್ಕಿದೆ. ಒಂದು ಕಡೆಯಿಂದ ಗಂಗೆ, ಇನ್ನೊಂದು ಕಡೆಯಿಂದ ಯಮುನೆ ಬಂದು ಸೇರುತ್ತಾ ಇದ್ದಾಳೆ. ಆ ಯಮುನೆಯ ಮಹತ್ವವನ್ನು ಕೂಡ ಹೇಳ್ತಾ ಇದ್ದಾರೆ. ಯಮುನೆ ಅತ್ಯಂತ ಪವಿತ್ರವಾಗಿರುವಂತಹ ನದಿ. ಯಮನ ಮಗಳಾದವಳು ಯಮುನೆ, ಅವಳು ಬಂದು ಸೇರ್ತಾ ಇದ್ದಾಳೆ. ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಮುನೆ ಅಂತಂದರೆ ಹೆಸರು ಗಂಗಾ ಯಮುನಾ ಅಂತ, ಎರಡಕ್ಕೂ ಮಹತ್ವದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಅಕ್ಕ ತಂಗಿ ಅಷ್ಟೇ ಅನ್ನೋ ದೃಷ್ಟಿಯಿಂದ ಗಂಗಾ ಯಮುನಾ ಅಂತ ಬೇರೆ ಬೇರೆ ಹೆಸರುಗಳು. ಬಹಳಷ್ಟು ಮಹತ್ವ ಇದೆ ಯಮುನೆಗೂ ಕೂಡ. ಅದರಲ್ಲಿ ಬರುವಂತಹ ಅಗ್ನಿತೀರ್ಥ, ಧರ್ಮರಾಜ ತೀರ್ಥ ಮೊದಲಾದದ್ದು ಬಹಳ ಪವಿತ್ರವಾಗಿರುವಂಥದ್ದು, ವಿಶೇಷವಾದ ಫಲವನ್ನು ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ಸೋಮತೀರ್ಥ ಅಂತ ಪ್ರಯಾಗದಲ್ಲಿ ಮತ್ತೊಂದು ಭಾಗ, ಅದಕ್ಕೆ ಮಹತ್ವವನ್ನು ಹೇಳ್ತಾ ಇಲ್ಲಿ ಸೋಮತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಏನು ಫಲ ಸಿಗ್ತಾ ಇದೆ ಅದು ಎಲ್ಲಿಯೂ ಸಿಗೋದಿಲ್ಲ, ಬಹಳಷ್ಟು ಮಹತ್ವ ಇದೆ ಅಂತ. ಯಾಕೆ ಸುಮ್ಮನೆ ಇಷ್ಟು ಪ್ರಯಾಗಕ್ಕೆ ಮಹತ್ವವನ್ನು ಹೇಳ್ತಾ ಇದ್ದೀರಾ, ಇಷ್ಟೆಲ್ಲ ಅನೇಕ ತೀರ್ಥಗಳನ್ನು ಹೊಗಳ್ತಾ ಇದ್ದೀರಾ ಯಾಕೆ ಅಂತ ಕೇಳ್ತಾರೆ. ಧರ್ಮರಾಜ ಕೇಳಿದಾಗ ಮಾರ್ಕಂಡೇಯರು ಹೇಳ್ತಾರೆ, ಈ ಪ್ರಯಾಗದಲ್ಲಿ 3 ಜನರ ಸನ್ನಿಧಾನವೂ ಕೂಡ ಇದೆ. ವಿಶೇಷವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಇದು ಪ್ರಯಾಗದ ಮಹತ್ವ. ಇದು ಎಲ್ಲಿಯೂ ಕೂಡ ಇಲ್ಲದೇ ಇರುವಂಥದ್ದು, ಪ್ರಯಾಗದಲ್ಲಿ ಇರುವಂತಹ ಅಪರೂಪದ ಒಂದು ಸನ್ನಿಧಾನ. ಉತ್ತರೇಣ ಪ್ರತಿಷ್ಠಾನಾತ್ ಛದ್ಮನ ಬ್ರಹ್ಮ ತಿಷ್ಠತಿ ವೇಣೀ ಮಾಧವರೂಪೀತು ಭಗವಾನ್ಸ್ತತ್ರ ತಿಷ್ಠತಿ ಮಹೇಶ್ವರೋ ವಟೋ ಭೂತ್ವಾ ತಿಷ್ಠತೆ ಪರಮೇಶ್ವರಃ.
ಬ್ರಹ್ಮದೇವರ ಸನ್ನಿಧಾನ, ಪ್ರತಿಷ್ಠಾನ ಅಂತನ್ನುವ ಭಾಗದಲ್ಲಿ ಅಲ್ಲಿ ಬ್ರಹ್ಮದೇವರ ಸನ್ನಿಧಾನ. ವೇಣಿ ಮಾಧವ ಎಲ್ಲರಿಗೂ ಕೂಡ ಗೊತ್ತಿದೆ. ವೇಣಿದಾನವನ್ನು ಸ್ತ್ರೀಯರೆಲ್ಲರೂ ಕೂಡ ಅಲ್ಲಿ ಹೋಗಿ ಮಾಡ್ತಾರೆ. ವೇಣಿ ಮಾಧವ ಸನ್ನಿಧಾನ. ಆ ವೇಣಿ ಮಾಧವ ನಾರಾಯಣನೇ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಹಾಗೆ ವಟವೃಕ್ಷ ಅಲ್ಲಿ ಇದೆ. ಆ ವಟವೃಕ್ಷದಲ್ಲಿ ರುದ್ರದೇವರ ಸನ್ನಿಧಾನ. ಹೀಗೆ ಮೂರೂ ಜನರು ಕೂಡ, ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನರು ಕೂಡ ಸನ್ನಿಹಿತರಾಗಿರೋದರಿಂದ ಬಹಳಷ್ಟು ಮಹತ್ವ ಇದೆ ಅಂತ ಇದನ್ನೆಲ್ಲ ಮಾರ್ಕಾಂಡೇಯರು ಧರ್ಮರಾಜನಿಗೆ ಹೇಳಿದ್ದಾರಂತೆ. ಹೇಳಿ ಮಾರ್ಕಾಂಡೇಯರು ಹೇಳಿದಾಗ ಧರ್ಮರಾಜನಿಗೆ ಸಮಾಧಾನ ಆಯಿತು. ನಾನು ಆ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡುತ್ತೇನೆ, ಪ್ರಯಾಗದಲ್ಲಿ ಸ್ನಾನವನ್ನು ಮಾಡುತ್ತೇನೆ, ನನ್ನ ದೋಷಗಳನ್ನೆಲ್ಲವನ್ನು ಕೂಡ ಕಳೆದುಕೊಳ್ತೇನೆ ಅಂತ ಬಹಳ ಸಂತೋಷಪಟ್ಟಿದ್ದಾನಂತೆ. ಆವಾಗ ಮಾರ್ಕಾಂಡೇಯರು ಹೋದ್ಮೇಲೆ ಕೃಷ್ಣ ಅಂತಾನೆ, ಒಂದು ಅಂಶ ಅವ್ರು ಹೇಳೋದು ಬಿಟ್ಟರು, ನಾನು ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ ಕೃಷ್ಣ. ತೀರ್ಥ ಫಲ ಯಾವಾಗ ಸಿಗುತ್ತೆ? ತೀರ್ಥಕ್ಷೇತ್ರ ನಾವು ಸ್ನಾನಕ್ಕೆ ಅಂತ ಹೋಗ್ತೇವೆ, ಅಲ್ಲಿ ಸ್ನಾನ ಮಾಡ್ತೇವೆ, ಇಲ್ಲಿ ಸ್ನಾನ ಮಾಡ್ತೇವೆ, ಎಲ್ಲ ಮಾಡಿ ಬರ್ತೇವೆ. ಆ ಸ್ನಾನದ ಫಲಪ್ರಾಪ್ತಿ ಆಗಬೇಕು ಅಂತಾದರೆ ಏನಿರಬೇಕು ಅಂತಂದರೆ, ಪ್ರತಿಗ್ರಹಾದುಪಾವೃತ್ತ ಸಂತುಷ್ಟೋ ನಿಯತ ಶುಚಿ ಅಹಂಕಾರ ನಿವೃತ್ತಶ್ಚ ಸತೀರ್ಥ ಫಲಮಶ್ನುತೆ. ತೀರ್ಥಸ್ನಾನಕ್ಕೆ ಅಂತ ಹೋದಾಗ ಆವಾಗ ಪ್ರತಿಗ್ರಹಾದುಪಾವೃತ್ತ, ಪ್ರತಿಗ್ರಹವನ್ನು ಮಾಡಬಾರದಂತೆ. ಶ್ರಾದ್ದದ ದಿವಸ ಪ್ರತಿಗ್ರಹವನ್ನು ಮಾಡಬಾರದು ಅಂತ ಹೇಳ್ತಾರೆ, ದಾನವನ್ನು ಸ್ವೀಕಾರ ಮಾಡಬಾರದು ಅಂತ. ಹಾಗೆ ತೀರ್ಥ ಸ್ನಾನಕ್ಕೆ ಅಂತ ಹೋದಾಗ ಆವಾಗ ಪ್ರತಿಗ್ರಹವನ್ನು ಮಾಡಬಾರದು, ದಾನವನ್ನು ಸ್ವೀಕಾರ ಮಾಡಬಾರದು. ಹಾಗೆ ತಾನು ಅತ್ಯಂತ ಶುದ್ಧನಾಗಿರಬೇಕು, ಅಹಂಕಾರವನ್ನು ಹೊಂದಬಾರದು. ಹಾಗಿದ್ದರೆ ತೀರ್ಥಕ್ಷೇತ್ರ ಯಾತ್ರೆ ಫಲಪ್ರಾಪ್ತಿ ಆಗತ್ತೆ. ಅಕೋಪನಶ್ಚ ಸತ್ಯಶ್ಚ ಸತ್ಯವಾದಿ ದೃಢವ್ರತಃ ಆತ್ಮೋಪಮಶ್ಚ ಭೂತೇಷು ಸತೀರ್ಥ ಫಲಮಶ್ನುತೆ. ಸಿಟ್ಟು ಮಾಡ್ಕೊಳ್ಬಾರ್ದು, ಯಾವ ಕಾರಣಕ್ಕೂ ಕೂಡ ಸಿಟ್ಟು ಮಾಡ್ಕೊಳ್ಬಾರ್ದು. ಸತ್ಯವನ್ನೇ ಹೇಳಬೇಕು, ತನ್ನ ವ್ರತವನ್ನು ಚೆನ್ನಾಗಿ ಪಾಲನೆ ಮಾಡಬೇಕು, ಎಲ್ಲ ಪ್ರಾಣಿಗಳನ್ನು ಕೂಡ ಸ್ನೇಹದಿಂದ ಕಾಣಬೇಕು. ಹಾಗಿದ್ದರೆ ಆವಾಗ ತೀರ್ಥಕ್ಷೇತ್ರ ಯಾತ್ರೆ ಫಲ ಬರ್ತಾ ಇದೆ. ಋಷಿಭ್ಯ ಕ್ರತವಃ ಪ್ರೋಕ್ತಾ ದೇವೈಶ್ಚಾಪಿ ಯಥಾಕ್ರಮಂ ನಹಿ ಶಕ್ಯ ದರಿದ್ರೇಣ ಯಜ್ಞಾ ಪ್ರಾಪ್ತಂ ಮಹೀಪತೆ. ಇನ್ನೊಂದು ಅಂಶ ಹೇಳುತ್ತೇನೆ ಧರ್ಮರಾಜ ಕೇಳು. ಅನೇಕ ಯಾಗಗಳನ್ನು ಹೇಳಿದ್ದಿದೆ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಯಾಗಗಳನ್ನು ಹೇಳ್ತಾರೆ. ಇಂತಹ ಯಾಗವನ್ನು ಮಾಡಬೇಕು, ವೇದಗಳೆಲ್ಲ ತಿಳಿಸ್ಕೊಡ್ತವೆ ಯಾಗಗಳನ್ನು. ಆದರೆ ಯಾಗಗಳನ್ನು ಎಲ್ಲರೂ ಮಾಡಲಿಕ್ಕಾಗಲ್ಲ. ಯಾಗವನ್ನು ಮಾಡಬೇಕು ಅಂತಾದರೆ ತುಂಬ ಜನರ ಸಹಕಾರ ಬೇಕಾಗತ್ತೆ, ಅನೇಕ ಜನ ಪುರೋಹಿತರು ಬೇಕಾಗ್ತಾರೆ, ಸಾಕಷ್ಟು ದಕ್ಷಿಣೆಗಳನ್ನು ಕೊಡಬೇಕಾಗತ್ತೆ. ಇದೆಲ್ಲ ಸಾಮಾನ್ಯರಾದವರಿಗೆ ಸಾಧ್ಯ ಇಲ್ಲದೇ ಇರುವಂಥದ್ದು. ದೊಡ್ಡ ದೊಡ್ಡ ಯಾಗಗಳನ್ನು, ಸಣ್ಣ ಪುಟ್ಟ ಯಾಗಗಳನ್ನು ಮಾಡಬಹುದೇನೋ, ತುಂಬ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ತೀರ್ಥಸ್ನಾನ ಏನಿದೆ ಇದು ಬಹಳ ಕಷ್ಟ ಸಾಧ್ಯ ಅಲ್ಲ. ತೀರ್ಥಸ್ನಾನ ತುಂಬ ಖರ್ಚಿನಿಂದ ಆಗುವಂಥದ್ದಲ್ಲ. ಆದ್ದರಿಂದ ಪುಣ್ಯ ಜಾಸ್ತಿ ಸಿಗತ್ತೆ, ಖರ್ಚು ಕಮ್ಮಿ ಇದೆ. ಅದಕ್ಕೊಂದು ಉಪಾಯ ಅಂದರೆ ತೀರ್ಥಸ್ನಾನ. ಆದ್ದರಿಂದ ಅದರಲ್ಲಿಯೂ ಕೂಡ ಪ್ರಯಾಗ ಸ್ನಾನ ಬಹಳ ವಿಶೇಷವಾದದ್ದು, ಪ್ರಶಸ್ತವಾದದ್ದು. ಅದನ್ನು ಮಾಡುವಂತ ಕೃಷ್ಣ ಹೀಗೆ ತಿಳಿಸಿಕೊಟ್ಟಿದ್ದಾನೆ. ಇಷ್ಟು ಪ್ರಯಾಗದ ಮಹತ್ವಗಳನ್ನೆಲ್ಲ ನಿರೂಪಣೆ ಮಾಡಿದ್ದನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಮನು ಮಹಾರಾಜನಿಗೆ ಎಲ್ಲ ಹೇಳಿದ್ದಾನೆ. ನಂತರ ಶೌನಕರ ಸೂತರ ಸಂವಾದ ಮುಂದುವರಿತಾ ಇದೆ. ಆ ಶೌನಕರು ಸೂತರಲ್ಲಿ ಕೇಳ್ತಾ ಇದ್ದಾರೆ, ದ್ವೀಪಗಳೆಷ್ಟಿವೆ, ಸಮುದ್ರಗಳೆಷ್ಟಿವೆ, ಪರ್ವತಗಳೆಷ್ಟಿವೆ, ಎಷ್ಟು ವರ್ಷಗಳಿವೆ, ಎಷ್ಟು ಖಂಡಗಳಿವೆ, ಅದನ್ನೆಲ್ಲವನ್ನೂ ಕೂಡ ನಮಗೆ ವಿಸ್ತೃತವಾಗಿ ತಿಳಿಸಿ ಅಂತ ಕೇಳಿದಾಗ ಆವಾಗ ಆ ಭೌಗೋಳಿಕ ನಿರೂಪಣೆಯನ್ನು ಸೂತ ಪುರಾಣಿಕರು ಮಾಡ್ತಾ ಇದ್ದಾರೆ. ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳಿದ್ದನ್ನೇ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಭರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಇಲಾವೃತ ವರ್ಷ, ರಮ್ಯಕ, ಹಿರಣ್ಯಕ, ಕುರು ಅಂತ ಇಷ್ಟು 7 ವರ್ಷಗಳಿವೆ. ಇಷ್ಟು 7 ವರ್ಷಗಳ ಮಧ್ಯದಲ್ಲಿ ಒಂದು ಮೇರು ಪರ್ವತ ಇದೆ. ಮೇರು ಪರ್ವತ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ದಿವ್ಯ ದೃಷ್ಟಿಗೋಚರ ಅಂತ ಅದನ್ನು ಹೇಳ್ತಾರೆ. ಮೇರು ಪರ್ವತವನ್ನು ದಿವ್ಯ ದೃಷ್ಟಿಯಿಂದ ಮಾತ್ರ ಕಾಣುವಂಥದ್ದು ಮೇರು ಪರ್ವತ. ಮೇರು ಪರ್ವತ, ನಾವೇನು ದೊಡ್ಡ ದೊಡ್ಡ ಪರ್ವತಗಳನ್ನು ಇವತ್ತು ನೋಡ್ತಾ ಇದ್ದೇವೆ, ಹಿಮಾಲಯದಂತಹ ಪರ್ವತಗಳು, ಈ ಪರ್ವತಗಳೆಲ್ಲ ಮೇರು ಪರ್ವತದ ಮುಂದೆ ತುಂಬ ಚಿಕ್ಕ ಪರ್ವತಗಳು. ಮೇರು ಪರ್ವತ ಎಷ್ಟಿದೆ ಅಂತಂದರೆ
ಭೂಮಿಯ ಮೇಲ್ಭಾಗದಲ್ಲಿ 84,000 ಯೋಜನ ಇದೆ ಅಂತ. ಭೂಮಿಯ ಅಡಿಯಲ್ಲಿ 16,000 ಯೋಜನ ಇದೆ ಅಂತ. 16,000 ಯೋಜನ ಕೆಳಗೆ, 84,000 ಯೋಜನ ಮೇಲೆ, ಒಟ್ಟು ಸೇರಿದರೆ 1,00,000 ಯೋಜನ ಎತ್ತರದ ಪರ್ವತ. ಅದರ ಸುತ್ತಳತೆ 28,000 ಯೋಜನ. ಅಷ್ಟು ದೊಡ್ಡದಾಗಿರುವಂಥದ್ದು ಮೇರು ಪರ್ವತ. ಈ ಮೇರು ಪರ್ವತ ಎಲ್ಲಿದೆ ಅಂತಂದರೆ ಈ ಇಲಾವೃತ ಖಂಡದ ಮಧ್ಯಭಾಗದಲ್ಲಿ ಬರ್ತಾ ಇದೆ. ಜಂಬೂದ್ವೀಪ ಅಂತಂದರೆ ಆ ಜಂಬೂದ್ವೀಪದಲ್ಲಿ ಅನೇಕ ವರ್ಷಗಳಿವೆ. ಈಗ ಹೇಳಿದಂತೆ ಭರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಇಲಾವೃತ ವರ್ಷ ಅಂತೆಲ್ಲ ವರ್ಷಗಳಿವೆ. ಆ ಮಧ್ಯದಲ್ಲಿರುವಂಥದ್ದು ಇಲಾವೃತ ವರ್ಷ. ಆ ಇಲಾವೃತ ವರ್ಷದ ಮಧ್ಯಭಾಗದಲ್ಲಿ ಮೇರು ಪರ್ವತ, ಜಂಬೂದ್ವೀಪದ ಅತ್ಯಂತ ಮಧ್ಯದಲ್ಲಿ ಇರುವಂಥದ್ದು ಮೇರು ಪರ್ವತ. ಅದು ಹೇಗಿದೆ ಅಂದರೆ ಛತ್ರಿಯ ಆಕೃತಿಯಲ್ಲಿದೆ. ಎಲ್ಲ ಪರ್ವತಗಳು ಶಿಖರ ಅಗ್ರಭಾಗ ತುದಿ ಭಾಗ ಚೂಪಾಗಿದ್ದರೆ ಮೇರು ಪರ್ವತ ಅದಕ್ಕೆ ವಿಪರೀತವಾಗಿ ಚೂಪನೆಯ ಭಾಗ ಭೂಮಿಯ ಒಳಗಿದೆ. ಪರ್ವತ ಹೀಗಿದೆ, ಮೇಲ್ಭಾಗ ಬಹಳ ವಿಸ್ತೃತವಾಗಿದೆ. ಆ ರೀತಿಯಲ್ಲಿ ಆ ಮೇರು ಪರ್ವತ ಇದೆ. ಹೀಗಿರುವಂತಹ ಪರ್ವತ ಇದರಲ್ಲಿ ಇದರ ಸುತ್ತ ಭದ್ರಾಶ್ವ ವರ್ಷ, ಭಾರತ ವರ್ಷ, ಕೇತುಮಾಲ ವರ್ಷ, ಕುರುವರ್ಷ ಇದನ್ನು ವಿಸ್ತೃತವಾಗಿ ನಿರೂಪಿಸ್ತಾ ಇದ್ದಾರೆ. ಈ 4 ವರ್ಷಗಳು, ಈ ಭದ್ರಾಶ್ವ ವರ್ಷ, ಕೇತುಮಾಲ ಹೇಗಿದೆ ಅಂತಂದರೆ ಗಂಧಮಾದನ ಪಾರ್ಶ್ವೇತು ಪಶ್ಚಿಮೇ ಮರಗಂಡಿಕಃ 32,000 ಯೋಜನೈ ಸರ್ವತಃ ಸಮಃ. 32,000 ಯೋಜನ ವಿಸ್ತೃತವಾದಂತಹ ಭಾಗ ಗಂಧಮಾದನ ಪರ್ವತದ ಬಳಿ ಇರುವಂತಹ ಭಾಗ ಇದು. ತತ್ರ ತೇ ಶುಭಕರ್ಮಾಣಃ ಕೇತುಮಾಲಾ ಪರಿಶ್ರುತಾಃ ತತ್ರ ಕಾಲಾನಲಾಃ ಸರ್ವೇ ಮಹಾಸತ್ವಾ ಮಹಾಬಲಾಃ. ಅಲ್ಲಿ ಕೇತುಮಾಲದಲ್ಲಿ ಅನೇಕ ಜನರು ಇರುತ್ತಾರೆ. ಈ ವರ್ಷಗಳಲ್ಲಿ ಇರುವಂತಹ ವ್ಯಕ್ತಿಗಳೆಲ್ಲ ದೇವಲೋಕಕ್ಕೆ ಹೋಗಿ ಪುಣ್ಯವನ್ನು ಅನುಭವಿಸಿ ಪುಣ್ಯಶೇಷವನ್ನು ಹೊತ್ತು ಬರುವಂತಹ ಜನರು. ಅಲ್ಲಿ ದೇವತೆಗಳಿರ್ತಾರೆ, ಗಂಧರ್ವರಿರುತ್ತಾರೆ. ಪುಣ್ಯಶೇಷವನ್ನು ಹೊತ್ತು ಬಂದಿರುವಂತಹ ವ್ಯಕ್ತಿಗಳು ಅಲ್ಲಿರುತ್ತಾರೆ. ಭಾರೀ ಪರಾಕ್ರಮಿಗಳಾಗಿರುತ್ತಾರೆ, ದೀರ್ಘಾಯುರ್ವಂತರಾಗಿರುತ್ತಾರೆ. ಸ್ತ್ರಿಯಶ್ಚೋತ್ಪಲ ವರ್ಣಾಭಾ ಸುಂದರಿಯ ಪ್ರಿಯದರ್ಶನಾ ತತ್ರ ದಿವ್ಯೋ ಮಹಾವೃಕ್ಷ ಪನಸಃ ಪತ್ರಭಾಸುರ. ಅಲ್ಲೆಲ್ಲ ಕಮಲದ ಬಣ್ಣ, ಕಮಲದ ಮೈಬಣ್ಣದ ಸ್ತ್ರೀಯರಿರ್ತಾರೆ, ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತಾರೆ. ಅಲ್ಲಿ ಒಂದು ವೃಕ್ಷ ಇದೆ ಅಂತ, ಪನಸ ವೃಕ್ಷ, ಹಲಸಿನ ಮರ, ಭಾರೀ ದೊಡ್ಡದಾಗಿರುವಂತಹ ಹಲಸಿನ ಮರ. ಆ ಹಲಸಿನ ಮರದಿಂದ ಅದರ ರಸ ಬರ್ತಾ ಇದೆ, ಫಲರಸಂ ತಸ್ಯ ಪೀತ್ವಾ ಫಲರಸಂ ಸಂಜೀವಂತಿ ಸಮಾಯುತಂ. ಅದರ ರಸವನ್ನು ಯಾರು ಪಾನ ಮಾಡ್ತಾ ಇದ್ದಾರೆ, ಆ ಹಲಸಿನ ಹಣ್ಣಿನ ರಸವನ್ನು ಯಾರು ಪಾನ ಮಾಡ್ತಾ ಇದ್ದಾರೆ ಅವರು 10,000 ವರ್ಷ ಬದುಕಿರುತ್ತಾರಂತೆ. ಆ ರೀತಿಯಾಗಿರುವಂತಹ ವೃಕ್ಷ. ಹಾಗೆ ಮಾಲ್ಯವಾನ್ ಅಂತನ್ನುವ ಪರ್ವತ, ಅಲ್ಲಿ ಕೂಡ 32,000 ವಿಸ್ತೃತವಾಗಿರುವಂತಹ ಭೂಭಾಗ ಇದೆ. ಮುಂದೆ ಭದ್ರಾಶ್ವ ಅಂತನ್ನುವ ಭಾಗ, ಭದ್ರಾಶ್ವ ವರ್ಷ. ಕಾಲಾಮ್ರ ಅಂತ ಒಂದು ದೊಡ್ಡ ಮರ ಇದೆ ಅಂತ. ಕಾಲಾಮ್ರ ಅಂತ, ಆಮ್ರ ಅಂತಂದರೆ ಮಾವು, ಕಾಲಾಮ್ರ ಅಂತ ಒಂದು ದೊಡ್ಡ ಮಾವಿನ ಮರ. ತತ್ರ ತೇ ಪುರುಷಾ ಶ್ವೇತಾಃ ಮಹಾಸತ್ವಾ ಮಹಾಬಲಾಃ. ಪುರುಷರೆಲ್ಲರೂ ಕೂಡ ಬಿಳಿ ಬಣ್ಣದವರಾಗಿರುತ್ತಾರೆ, ಭಾರಿ ಪರಾಕ್ರಮಿಗಳಾಗಿರುತ್ತಾರೆ. ಸ್ತ್ರೀಯ ಕುಮುದ ವರ್ಣಾಭಾಃ ಸುಂದರಿಯ ಪ್ರಿಯದರ್ಶನಾಃ. ಸ್ತ್ರೀಯರು ನೈದಿಲೆಯ ಬಣ್ಣವನ್ನು ಹೊಂದಿರುತ್ತಾರೆ. ಚಂದ್ರಪ್ರಭಾಶ್ಚಂದ್ರವರ್ಣಾಃ ಪೂರ್ಣಚಂದ್ರ ನಿಭಾನನಾಃ ಚಂದ್ರಶೀತಲಗಾತ್ರಾಶ್ಚ ಸ್ತ್ರೀಯೋ ಹ್ಯುತ್ಪಲಗಂಧಿಕಾಃ. ಚಂದ್ರನ ಕಾಂತಿಯನ್ನು ಹೊಂದಿರುತ್ತಾರೆ, ಪೂರ್ಣಚಂದ್ರನಂತೆ ಅವರ ಮುಖ ಇರುತ್ತದೆ.
ಆ ರೀತಿಯಲ್ಲಿ ಇರ್ತಾರೆ. 10 ವರ್ಷ ಸಹಸ್ರಾಣಿ ಆಯುಸ್ತೇಷಾಂ ಅನಾಮಯಂ, 10,000 ವರ್ಷ ಬದುಕಿರುತ್ತಾರಂತೆ. ಬದುಕಿರೋದು ಮಾತ್ರ ಅಲ್ಲ, ರೋಗವೇ ಇರಲ್ಲಂತೆ. ಅನಾಮಯಂ ಅಂತ, ರೋಗ ಇಲ್ಲದಂತೆ ನೀರೋಗಿಗಳಾಗಿ ಎಷ್ಟು ಬದುಕ್ತೇವೆ ಅಂತ ಮುಖ್ಯ ಅಲ್ಲ, ಆರೋಗ್ಯ ಎಷ್ಟಿದೆ ಅಂತ ಮುಖ್ಯ. ನೀರೋಗಿಗಳಾಗಿ 10,000 ವರ್ಷ ಬದುಕ್ತಾರಂತೆ. ಕಾಲಾಮ್ರಸ್ಯ ರಸಂ ಪೀತ್ವಾ ತೇ ಸರ್ವೇ ಸ್ಥಿರ ಯೌವನಾಹ, ಕಾಲಾಮ್ರ ರಸವನ್ನು ಪಾನ ಮಾಡಿದ ಪ್ರಭಾವದಿಂದ ಅವರೆಲ್ಲ ನಿತ್ಯ ತರುಣರೇ ಆಗಿರುತ್ತಾರಂತೆ, ಮುದಿತನವೇ ಬರೋದಿಲ್ಲ. ಹಾಗೆ 10,000 ವರ್ಷ ಬಾಳ್ತಾರೆ. ಇದು ಅಲ್ಲಿ ಇರುವಂತಹ ಭಾಗ, ಅದನ್ನು ತಿಳಿಸಿದ್ದಾರೆ. ಅನಂತರದಲ್ಲಿ ರಮಣಕವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ವರ್ಷಂ ರಮಣಕನ್ನಾಮ ಜಾಯಂತೆ ಯತ್ರ ವೈ ಪ್ರಜಾಃ ರತಿಪ್ರಧಾನ ವಿಮಲ ಜಾಯಂತೆ ಯತ್ರ ಮಾನವಾಃ. ರಮಣಕ ಅಂತನ್ನುವ ಖಂಡ, ಅಲ್ಲಿ ಬಹಳ ಸುಖಭೋಗಗಳಲ್ಲಿ ಇರುತ್ತಾರೆ. ಶುಕ್ಲಾಭಿಜನ ಸಂಪನ್ನಾಃ ಸರ್ವೇತೆ ಪ್ರಿಯದರ್ಶನಾಃ, ಬಿಳಿ ಬಣ್ಣದವರಾಗಿರುತ್ತಾರೆ. ಅಲ್ಲಿ ಒಂದು ದೊಡ್ಡ ಮರ, ನೆಗ್ರೋಧೋ ರೋಹಿಣೋ ಮಹಾನ್, ಆಲದ ಮರ, ಭಾರೀ ದೊಡ್ಡ ಮರ. ಆ ಮರದ ಫಲದ ರಸವನ್ನು ಯಾರು ಪಾನ ಮಾಡ್ತಾ ಇದ್ದಾರೆ, 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ ಜೀವಂತಿ ತೇ ಮಹಾಭಾಗಾಃ ಸದಾ ಹೃಷ್ಟ ನರೋತ್ತಮಾಃ. ಅವರು 1,000 ವರ್ಷ ಜಾಸ್ತಿ ಅಂತ. ಹಿಂದೆ ಭದ್ರಾಶ್ವ ವರ್ಷವನ್ನು ಹೇಳುವಾಗ 10,000 ವರ್ಷ ಬದುಕಿರುತ್ತಾರೆ ಅಂತ ಹೇಳಿದರು. ಇವರು 11,000 ವರ್ಷ ಇರ್ತಾರಂತೆ. ಈ ರಮಣಕ ವರ್ಷದಲ್ಲಿ ಇರುವಂಥವರು 11,000 ವರ್ಷ ಅವರು ಆನಂದದಿಂದ ಜೀವನವನ್ನು ಕಳೀತಾ ಇದ್ದಾರೆ. ಹಿರಣ್ಯವಾನ್ ಅಂತನೋ ವರ್ಷ, ಹೈರಣ್ವತಿ ಅಂತನೋ ನದಿ ಅಲ್ಲಿ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ನಂತರದಲ್ಲಿ ಕುರು ವರ್ಷ, ಉತ್ತರೇ ಚಾಸ್ಯ ಶೃಂಗಸ್ಯ ಸಮುದ್ರಾಂತೆ ಚ ದಕ್ಷಿಣೆ ಕುರವಃ ತತ್ರ ತದ್ವರ್ಷಂ ಪುಣ್ಯಂ ಸಿದ್ಧ ನಿಷೇವಿತಂ. ಸಿದ್ಧರು ವಾಸಿಸುವಂತಹ ಸ್ಥಳ. ಸಿದ್ಧ, ಯಕ್ಷ, ಕಿನ್ನರ ಅಂತ ಬೇರೆ ಬೇರೆ ವಿಭಾಗ, ವಿದ್ಯಾಧರ ಅಂತ ಬೇರೆ ಬೇರೆ ವಿಭಾಗಗಳು ದೇವತೆಗಳಲ್ಲಿವೆ. ಆ ಸಿದ್ಧರು ವಾಸಿಸುವಂತಹ ಸ್ಥಳ ಕುರು ಅಂತನೋ ವರ್ಷ. ತತ್ರ ವೃಕ್ಷ ಮಧುಫಲಾಃ ದಿವ್ಯಾಮೃತಮಯಾಪಗಾಃ ವಸ್ತ್ರಾಣಿ ತೇ ಪ್ರಸೂಯಂತೆ ಫಲೈಶ್ಚಾಭರಣಾನಿ ಚ. ಇದೆಲ್ಲ ಕೇಳಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ನಾವು ಯಾರೂ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇದೆಲ್ಲ ಇದು ವ್ಯಾಸರು ಹೇಳ್ತಾ ಇರುವಂತಹ ಮಾತು, ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇರುವಂತಹ ಮಾತು. ಇವತ್ತು ವಿಜ್ಞಾನದ ದೃಷ್ಟಿಗೆ ಸಿಗದೇ ಇರುವಂಥದ್ದು. ಇವತ್ತು ವಿಜ್ಞಾನದಿಂದ ಇಷ್ಟೇ ಭೂಗೋಳ ಅಂತ ಹೇಳಿ ಏನು ನಿರೂಪಣೆ ಮಾಡ್ತಾ ಇದೆ, ಇಷ್ಟೇ ಸೀಮೆ ಅಲ್ಲ ಅದರದ್ದು, ಅದಕ್ಕಿಂತ ಬಹಳ ವಿಸ್ತೃತವಾಗಿದೆ. ಇವತ್ತು ನೋಡ್ತಾ ಇರೋದು ಲವಣ ಸಮುದ್ರವನ್ನು, ಉಪ್ಪಿನ ಸಮುದ್ರವನ್ನು ಮಾತ್ರ. ವಿಜ್ಞಾನದ ದೃಷ್ಟಿಗೆ ಸಿಗುತ್ತಾ ಇರೋದು ಉಪ್ಪಿನ ಸಮುದ್ರ ಮಾತ್ರ. ಇದಕ್ಕಿಂತ ಅತಿರಿಕ್ತವಾಗಿ ಎಷ್ಟೆಲ್ಲ ಸಮುದ್ರಗಳಿವೆ, ಎಷ್ಟೆಲ್ಲ ದ್ವೀಪಗಳಿವೆ. ಅದನ್ನೆಲ್ಲವನ್ನು ಕೂಡ ಮಹಾಭಾರತ ಆಗಲಿ ಪುರಾಣಗಳಾಗಲಿ ನಮಗೆ ತಿಳಿಸ್ತಾ ಇವೆ. ಅರ್ಜುನ ಅವನನ್ನು ಕೃಷ್ಣ ಒಮ್ಮೆ ಕರೆದುಕೊಂಡು ಹೋಗ್ತಾನೆ. ಏಕಾಶ್ವಮೇಧವನ್ನು ಮಾಡ್ತಾ ಇರ್ತಾನೆ ಕೃಷ್ಣ. 1 ದಿನದ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. 1 ದಿನದ ಅಶ್ವಮೇಧ ಯಾಗವನ್ನು ಮಾಡುವಾಗ ಒಬ್ಬ ಬ್ರಾಹ್ಮಣ ಬಂದು ಅಳ್ತಾನೆ. ಕೃಷ್ಣ ಅನ್ಯಾಯ ಆಗಿದೆ ಅಂತ ಹೇಳಿ ಅಳ್ತಾ ಇರ್ತಾನೆ. ಏನು ಅನ್ಯಾಯ ಆಗಿದೆ ನಿನಗೆ? ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ ಅಂತ. ಅರ್ಜುನ ಅಂತಾನೆ, ಕೃಷ್ಣನ ತನಕ ಯಾಕೆ ಹೋಗ್ತೀನಿ, ನಾನೇ ಬರ್ತೇನೆ ಅಂತ. ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾನವನು. ಆವಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತೀಯ, ಗಾಂಡೀವ ಧನುಸ್ಸಿದೆ ನನ್ನ ಕೈಯಲ್ಲಿ, ನನ್ನ ಕೈಯಲ್ಲಿ ಆಗಲಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೋಗ್ತಾನೆ. ಹುಟ್ಟುವ ಮಗುವನ್ನು ಬದುಕಿಸೋದಕ್ಕೆ ಆಗಲ್ಲ ಅವನಿಗೆ. ಅವನು ಎಲ್ಲ ಭದ್ರವಾಗಿ ಕೋಟೆಯನ್ನು ಕಟ್ತಾನೆ. ಒಂದು ಮಳೆ ಹನಿ ನೀರು ಕೂಡ ಒಳಗೆ ಬರಬಾರದು, ಒಂದು ಸೊಳ್ಳೆಯೂ ಕೂಡ ಒಳಗೆ ನುಸುಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭದ್ರವಾಗಿ ಕೋಟೆಯನ್ನು ಕಟ್ತಾನೆ ಅರ್ಜುನ. ಮಗು ಹುಟ್ಟುತ್ತೆ, ಪ್ರಸವ ಆಗತ್ತೆ. ಪ್ರಸವ ಆಗ್ತಾ ಇದ್ದ ಹಾಗೆ ಮಗು ಕಣ್ಮರೆ ಆಗತ್ತೆ, ಮಾಯಾಗಿ ಹೋಗುತ್ತೆ. ಅವನು ಮತ್ತೆ ಅಳ್ಳಿಕ್ಕೆ ಶುರು ಮಾಡ್ತಾನೆ, ಬೈತಾನೆ, ಏನು ನೀನು ಉಪಯೋಗ ಇಲ್ಲ, ನಿನ್ನ ಗಾಂಡೀವ ಧನುಸ್ಸು ಉಪಯೋಗ ಇಲ್ಲ, ಹಾಗೆ ಹೀಗೆ ಅಂತ. ಕೊನೆಗೆ ಅವನು ಅಗ್ನಿ ಪ್ರವೇಶ ಮಾಡೋದಕ್ಕೆ ಅಂತ ಹೊರಟಾಗ ಕೃಷ್ಣ ಬಂದು ಅವನನ್ನು ಕರೆದುಕೊಂಡು ಹೋಗ್ತಾನೆ. ಈ ಎಲ್ಲ ಸಮುದ್ರಗಳನ್ನು, ಎಲ್ಲ ದ್ವೀಪಗಳನ್ನು ದಾಟಿ, ಲೋಕಾಲೋಕ ಪರ್ವತವನ್ನು ದಾಟಿ ಕೊನೆಗೆ ಶ್ವೇತದ್ವೀಪದ ತನಕ ಹೋಗ್ತಾನೆ ಅಂತ.
ಹೀಗೆ ಆ ದ್ವೀಪಗಳನ್ನೆಲ್ಲ ವರ್ಣನೆ ಮಾಡುತ್ತಾರೆ. ಎಷ್ಟು ಸಮುದ್ರಗಳಿವೆ, ಎಷ್ಟು ದ್ವೀಪಗಳಿವೆ, ಹೇಗಿವೆ. ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಮಾತ್ರಕ್ಕೆ ಇಲ್ಲೇ ಇಲ್ಲ ಅಂತಲ್ಲ, ಅಷ್ಟೆಲ್ಲ ದ್ವೀಪಗಳಿವೆ. ಅದರ ಸ್ಪಷ್ಟ ಚಿತ್ರಣವನ್ನು ವೇದವ್ಯಾಸದೇವರು ನಮಗೆ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೇಗೇಗಿದೆ ಅಂತ. ಇವತ್ತು ಈ ಸೋಲಾರ್ ಸಿಸ್ಟಮ್ ಇದಕ್ಕಿಂತ ಅತಿರಿಕ್ತವಾಗಿ ಬೇರೆಯದನ್ನು ಕೆಲವೊಂದು ಇದೆ ಅನ್ನೋದನ್ನು ಹೇಳ್ತಾರೆ. ಆದರೆ ಅದರ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡುವ ಸಾಹಸಕ್ಕೆ ವಿಜ್ಞಾನಿಗಳು ಹೋಗಿಲ್ಲ, ಅದು ಆಗಲ್ಲ. ಅಷ್ಟು ಚಿಂತನೆಗಳು ನಡೀತಾನೇ ಇವೆ. ಆದರೆ ವೇದವ್ಯಾಸದೇವರು ಸ್ಪಷ್ಟವಾಗಿ ಈ ಸಮಗ್ರ ಭೂಗೋಳದ ಚಿತ್ರಣವನ್ನು ನೀಡ್ತಾ ಇದ್ದಾರೆ. ಈ ಜಂಬೂದ್ವೀಪದ ಈ ಮಧ್ಯದಲ್ಲಿರುವಂತಹ ಈ ವರ್ಷಗಳು, ಇವುಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದಲ್ಲದೇನೆ ಮತ್ತೆ ಬೇರೆ ಲಕ್ಷದ್ವೀಪ, ರಮಣಕದ್ವೀಪ, ಬೇರೆ ಬೇರೆ ದ್ವೀಪಗಳೆಲ್ಲವೂ ಕೂಡ ಇವೆ. ಇದರಲ್ಲಿ ಕುರು ಅಂತನ್ನುವ ವರ್ಷ, ಕುರು ವರ್ಷ ಅದು ಹೇಗಿದೆ, ಸಿದ್ಧರು ಇರುವಂತಹ ಸ್ಥಳ. ಅಲ್ಲಿರುವಂತಹ ಮರಗಳು, ಆ ಮರಗಳು ಹೇಗಿವೆ ಅಂತಂದರೆ ಮಧುಫಲಾಹ, ಜೇನನ್ನು ಸುರಿಸ್ತಾ ಇವೆ. ದಿವ್ಯಾಮೃತಮಯಾಪಗಾಹ, ಅಲ್ಲಿದ ನದಿಗಳು ಹರಿತಾ ಇವೆ ಅಂತ, ಅಮೃತಮಯವಾಗಿರುವ ನದಿಗಳು ಹರಿತಾ ಇವೆ. ವಸ್ತ್ರಾಣಿತೆ ಪ್ರಸೂಯಂತೆ, ಮರಗಳಿಂದಲೇ ದಿವ್ಯ ವಸ್ತ್ರಗಳು ಬರುತ್ತಾ ಇವೆ ಅಂತ. ಫಲೈಶ್ಚ ಆಭರಣಾನಿಚ, ಆ ಹಣ್ಣುಗಳೇನಿವೆ, ಹಣ್ಣುಗಳಿಂದ ಆಭರಣಗಳು ಸಿಗ್ತಾ ಇವೆ. ಸರ್ವಕಾಮ ಪ್ರದಾತಾರ ಕೇಚಿದ್ ವೃಕ್ಷ ಮನೋರಮಾ, ಅಪರೇ ಕ್ಷೀರಿಣೋ ನಾಮ ವೃಕ್ಷಾಸ್ತತ್ರ ಮನೋರಮಾ. ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಮರಗಳು, ಬೇಕಾದ್ದನ್ನು ಕೊಡುತ್ತಂತೆ, ಏನು ಕೇಳ್ತೇವೆ ಅದನ್ನು ಕೊಡುತ್ತಂತೆ ಮರಗಳು. ಹಾಲು ಸುರಿಸುವಂತಹ ಮರಗಳು, ಅದು ಷಡ್ರಸಗಳನ್ನು, ಷಡ್ರಸಮಯವಾಗಿರುವಂತಹ ಹಾಲು. ಹಾಲು ಅಂತಂದರೆ ಮರದಿಂದ ಬರುವಂತಹ ಹಾಲು. ಅಂದರೆ ಇವತ್ತು ಎಕ್ಕೆ ಗಿಡವನ್ನು ನಾವು ನೋಡುತ್ತೆ, ಅದರಿಂದ ಹಾಲು ಬರುತ್ತೆ. ಅದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಕಣ್ಣಿಗೆ ತಾಗಿದರೆ ಕಣ್ಣೇ ಹೊರಟು ಹೋಗುತ್ತೆ. ಈ ಹಾಲು ಸುರಿಸುವ ಕ್ಷೀರಿ ವೃಕ್ಷಗಳು ಅಂತ ಕರೀತಾ ಇದ್ದಾರೆ. ಅಂದರೆ ಯಾವ ಮರದಿಂದ ಹಾಲು ಬರುತ್ತೆ ಅಂಥದ್ದನ್ನು ಹೇಳಿದ್ದಾರೆ. ಅದರಲ್ಲಿ ಪನಸ ಮೊದಲಾದಂತಹ ಹಲಸು, ಅದು ಕೂಡ ಕ್ಷೀರಿ ವೃಕ್ಷ, ಅದೆಲ್ಲವೂ ಕೂಡ ಯಾಗಕ್ಕೆ ಬಹಳ ಪ್ರಶಸ್ತವಾಗಿರುವಂಥದ್ದು. ಈ ಮರಗಳೇನಿವೆ, ಅಲ್ಲಿರುವಂತಹ ಮರಗಳು, ಅದು ಹಾಲು ಸುರಿಸುವಂತಹ ಮರಗಳು. ಆ ಹಾಲು ಹೇಗಿರುತ್ತೆ ಅಂತಂದರೆ ಅದು ಒಗರೊಗರಾಗಿರುವಂಥದ್ದಲ್ಲ, ಷಡ್ರಸೋಪೇತವಾಗಿರುವಂತಹ ಹಾಲಂತ. ಅಲ್ಲಿರುವಂತಹ ಭೂಮಿ ಸರ್ವಾಮಣಿಮಯೀ ಭೂಮಿ ಸೂಕ್ಷ್ಮ ಕಾಂಚನವಾಲುಕ, ಸರ್ವತ್ರ ಸುಖ ಸಂಸ್ಪರ್ಶ ನಿಶ್ಶಬ್ದಾ ಪವನಾಶುಭಾ. ಅಲ್ಲಿಯ ಭೂಮಿ ಅದೆಲ್ಲ ಮಣಿಮಯವಾಗಿರುವಂಥ ಭೂಮಿ ಅಂತ. ಹವಳ, ಅದೇ ರೀತಿಯಲ್ಲಿ ಗೋಮೇಧಿಕ, ಪಚ್ಚೆ ಮೊದಲಾದಂತಹ ಮಣಿಮಯವಾದಂತಹ ಭೂಮಿ. ಕಾಂಚನ ವಾಲುಕ, ಎಲ್ಲಾದರೂ ಮರಳು ಇತ್ತು ಅಂತಾದರೆ ಅದೆಲ್ಲ ಬಂಗಾರದ ತುಣುಕುಗಳಂತ. ಎಲ್ಲಿ ನೋಡಿದರೂ ಕೂಡ ಶ್ರೀಮಂತಿಕೆ ಇದೆ, ಸಂಪತ್ತಿದೆ, ತಂಪಾದಂತಹ ಹಿತಕರವಾದ ಗಾಳಿ ಬೀಸ್ತಾ ಇರ್ತದೆ ಯಾವಾಗಲೂ ಕೂಡ. ನಿಶ್ಶಬ್ದ ಅಂತ, ಗಾಳಿ ಬೀಸುವಾಗ ಶಬ್ದವೂ ಕೂಡ ಆಗೋದಿಲ್ಲ, ಹಿತ, ಮೈಗೆ ಶರೀರಕ್ಕೆ ಹಿತವಾಗಿರುತ್ತದೆ. ಅಲ್ಲಿ ಯಾರು ವಾಸಿಸ್ತಾರೆ ಅಂತಂದರೆ ದೇವಲೋಕಚ್ಯುತಾಸ್ತತ್ರ ಜಾಯಂತೆ ಮಾನವ ಶುಭಾ. ದೇವಲೋಕದಿಂದ ಪುಣ್ಯಶೇಷವನ್ನು ಹೊತ್ತು ಬಂದವರು ಅಲ್ಲಿ ಇರುತ್ತಾರೆ. ಶುಕ್ಲಾಭಿಜನ ಸಂಪನ್ನ ಸರ್ವೇತೆ ಸ್ಥಿರ ಯೌವನಾ. ಅಲ್ಲಿ ಒಳ್ಳೆಯ ಮೈಬಣ್ಣವನ್ನು ಹೊತ್ತುಕೊಂಡು ನಿತ್ಯ ತಾರುಣ್ಯವನ್ನು ಪಡೆದುಕೊಂಡು ಇರುತ್ತಾರೆ. ಮಿಥುನಾನಿ ಪ್ರಜಾಯಂತೆ ಸ್ತ್ರೀಯಶ್ಚ ಅಪ್ಸರಸೋಪಮಾ, ತೇಷಾಂತೆ ಕ್ಷೀರಿಣಾಂ ಕ್ಷೀರಂ ಪಿಬಂತಿ ಹ್ಯಮೃತೋಪಮಂ. ಅವರು ಅಲ್ಲಿ ಒಟ್ಟೊಟ್ಟಿಗೆ ಇರ್ತಾರಂತೆ. ಎಲ್ಲ ಅಪ್ಸರಾ ಸ್ತ್ರೀಯಂತೆ ಸ್ತ್ರೀಯರು ಇರ್ತಾ ಇದ್ದಾರೆ, ಪುರುಷರೆಲ್ಲ ಗಂಧರ್ವರಂತೆ ಇರ್ತಾರೆ. ಆ ಕ್ಷೀರಿ ವೃಕ್ಷಗಳ ಆ ಹಾಲನ್ನು ಪಾನ ಮಾಡಿಕೊಂಡು ಅವರೆಲ್ಲ ಅಲ್ಲಿ ಬದುಕ್ತಾ ಇರ್ತಾರೆ. ಏಕಾಹಾಜ್ಜಾಯತೆ ಯುಗ್ಮಂ ಸಮಂಚೈವ ವಿವರ್ಧತೆ, ಸಮಂ ರೂಪಂಚ ಶೀಲಂಚ ಸಮಂಚೈವ ಮ್ರಿಯಂತಿ ವೈ. ಇನ್ನೊಂದು ವಿಶೇಷವನ್ನು ಹೇಳ್ತಾರೆ. ಆ ಕುರುವರ್ಷದಲ್ಲಿ ಇರುವಂತಹ ಮಹತ್ವ ಏನು ಅಂತಂದರೆ, ಅಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಹುಟ್ಟುತ್ತಾರಂತೆ, ಒಂದೇ ದಿವಸನೇ ಹುಟ್ಟೋದಂತೆ. ದೊಡ್ಡವರು ಚಿಕ್ಕವರು ಅಂತ ಇಲ್ಲವೇ ಇಲ್ಲಂತೆ, ಒಟ್ಟಿಗೆ ಹುಟ್ಟುತ್ತಾರೆ, ಒಟ್ಟಿಗೆ ಸಾಯ್ತಾರಂತೆ. ಅವರಿಗೆ ಈ ಯಾವ ದುಃಖವೇ ಇಲ್ಲ, ವಿಯೋಗದ ದುಃಖವೇ ಇಲ್ಲ, ವಿಧವೆಯರೂ ಇಲ್ಲ, ವಿಧುರರೂ ಇಲ್ಲ. ಅಂತಹ ಒಂದು ಸ್ಥಳ ಅದು ಕುರುವರ್ಷ. ಅವರು ನೋಡಲಿಕ್ಕೆ ಸಮಾನರೇ ಆಗಿರುತ್ತಾರೆ.
ಒಳ್ಳೆಯ ರೂಪವಂತರಾಗಿರ್ತಾರೆ. ಏಕ ಮನುರಕ್ತಾಶ್ಚ ಇಷ್ಟೆಲ್ಲ ಇದ್ದು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ. ಅವರ ಇಬ್ಬರಲ್ಲಿ ಕಲಹ ಇರುತ್ತದೆ, ಹಾಗೇನಿಲ್ಲ. ಅದನ್ನೆಲ್ಲ ನಾವು ಇಲ್ಲಿ ನೋಡ್ತೇವೆ, ಅಲ್ಲಿ ಹಾಗಿಲ್ಲ ಅಂತ ಹೇಳ್ತಾರೆ. ಏಕ ಮನುರಕ್ತಾಶ್ಚ ಚಕ್ರವಾಕಮಿವ ಧ್ರುವಂ ಅನಾಮಯ ಹ್ಯಶೋಕಾಶ್ಚ ನಿತ್ಯಂ ಮುದಿತ ಮಾನಸಾಹ. ಹಾಗೆ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇರುತ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ವರ್ಷಗಳಲ್ಲಿ ಇನ್ನೊಂದು ಮಹತ್ವವನ್ನು ಹೇಳ್ತಾರೆ. ಈ ಭಾಗಗಳಲ್ಲಿ ಆನಂದದಿಂದ ಇರುತ್ತಾರೆ. ಅವರು ಒಮ್ಮೆ ಪಾನ ಮಾಡಿದರೆ ಮತ್ತೆ ಹಸಿವೆ ಅಂತ ಆಗೋದಿಲ್ಲ, ಅದೆಲ್ಲವೂ ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತದೆ. ಇನ್ನೂ ಒಂದು ವಿಶೇಷವನ್ನು ಹೇಳ್ತಾರೆ. ಅವರು ಮಲಮೂತ್ರ ವಿಸರ್ಜನೆ ಮಾಡಿದರು ಅಂತಂದರೆ ಅದನ್ನು ಸ್ವಚ್ಛತೆ ಮಾಡಬೇಕು ಅಂತಿಲ್ಲ, ಅದಕ್ಕೋಸ್ಕರ ಪ್ರತ್ಯೇಕ ವ್ಯವಸ್ಥೆ ಬೇಕು ಅಂತಿಲ್ಲ. ಯಾಕೆ ಅಂತಂದರೆ ಭೂಮಿಯೇ ಅದು ಅವಕಾಶವನ್ನು ಮಾಡಿ ಅದನ್ನು ನುಂಗಿ ಹಾಕಿಬಿಡುತ್ತಂತ. ಅದರಲ್ಲಿ ಆ ಮಲಿನತೆ ಅಂತನ್ನೋದೇ ಇಲ್ಲಂತ. ಆ ಭಾಗಗಳಲ್ಲಿ ಮಲಿನತೆಯೇ ಇಲ್ಲ, ಎಲ್ಲಿಯೂ ಕಸ ಇಲ್ಲ, ಮಾಲಿನ್ಯವೇ ಇಲ್ಲ, ಅಷ್ಟು ಸ್ವಚ್ಛವಾಗಿರುವಂತಹ ಸ್ಥಳ ಈ ವರ್ಷಗಳು ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲ ಹೇಳಿದ್ರಿ, ಭರತ ವರ್ಷದ ಬಗ್ಗೆ, ಭಾರತದ ಬಗ್ಗೆ ಏನು ಹೇಳಲೇ ಇಲ್ಲಲ್ಲ ಅಂತ ಕೇಳ್ತಾರೆ. ಭಾರತ ಅದರ ಬಗ್ಗೆ ಹೇಳಿ, ನಾವು ನೋಡ್ತಾ ಇದ್ದೇವೆ ಹೌದು, ಆದರೆ ಅದರ ಬಗ್ಗೆ ಒಂದಿಷ್ಟು ಹೇಳಿ ಅಂತ ಕೇಳಿದಾಗ ಆವಾಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಭಾರತ ಇದರ ಬಗ್ಗೆ ನಾವು ಹೆಚ್ಚು ತಿಳಿಯಬೇಕಾದ್ದು. ಉಳಿದ ಎಲ್ಲ ವರ್ಷಗಳು ಅದೆಲ್ಲ ಭೋಗಭೂಮಿಗಳು, ಪುಣ್ಯವನ್ನು ಅನುಭವಿಸೋದಕ್ಕಿರುವಂತಹ ಭಾಗಗಳು, ಭೋಗಭೂಮಿಗಳು. ಭಾರತ ವರ್ಷ ಇದೆಯಲ್ಲ, ಹಾಗಲ್ಲ, ಬಹಳ ಮಹತ್ವದ ಭೂಮಿ ಭಾರತ ಭೂಮಿ. ಯಾಕೆ ಭಾರತ ಅಂತ ಯಾಕೆ ಹೆಸರು ಅನ್ನೋದಕ್ಕೆ ಹೇಳುತ್ತಾರೆ. ಅಥಾಹಂ ವರ್ಣಯಿಷ್ಯಾಮಿ ವರ್ಷೇಸ್ಮಿನ್ ಭಾರತೆ ಪ್ರಜಾ ಭರಣಾಚ್ಚ ಪ್ರಜಾನಾಂ ವೈ ಮನುರ್ಭರತ ಉಚ್ಯತೆ. ಭರತ ಅಂತನ್ನುವ ಹೆಸರು ಭರತನಿಂದ ಭಾರತ ಅಂತಾಗಿದೆ. ಭರತ ಅಂತನ್ನೋದು ಮನುವಿಗೆ ಹೆಸರು. ಮನುವಿಗೆ ಭರತ ಅಂತ ಯಾಕೆ ಹೆಸರು? ಭರಣಾತ್, ಎಲ್ಲವನ್ನ ಹೊತ್ತಿದ್ದಾನೆ, ಅದನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ, ಆದ್ದರಿಂದ ಅವನನ್ನು ಭರತ ಅಂತ ಕರೀತಾ ಇದ್ದಾರೆ. ಆ ಮನುವಿನಿಂದ ಬಂದಿರುವಂಥದ್ದಾದ್ದರಿಂದ ಇದನ್ನು ಭಾರತ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿರುವಂಥದ್ದು ಭಾರತ ಭೂಮಿ. ನಿರುಕ್ತ ವಚನಾಚ್ಚೈವ ವರ್ಷಂತದ್ ಭಾರತಂ ಸ್ಮೃತಂ ಯತಃ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಮಶ್ಚಾಪಿ ಸ್ಮೃತಃ. ಸ್ವರ್ಗಕ್ಕೆ ಹೋಗಬೇಕಾ? ಭಾರತಕ್ಕೆ ಬನ್ನಿ. ಮೋಕ್ಷಕ್ಕೆ ಹೋಗಬೇಕಾ? ಭಾರತಕ್ಕೆ ಬನ್ನಿ. ಇಲ್ಲಿ ಮಾಡುವ ಕರ್ಮಗಳಿಂದ ನಿಮಗೆ ಸ್ವರ್ಗನೋ ಮೋಕ್ಷನೋ ಸಿಗತ್ತೆ. ನೀವು ಅಲ್ಲಿ ಭದ್ರಾಶ್ವ ವರ್ಷದಲ್ಲಿ, ಕುರು ವರ್ಷದಲ್ಲಿ, ಇಲಾವೃತ ವರ್ಷದಲ್ಲಿ, ಕಿಂಪುರುಷದಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಏನೋ ಮಾಡಿದರೆ ಏನು ಪುಣ್ಯ ಬರೋದಿಲ್ಲ. ದೇವತೆಗಳೆಲ್ಲ ಎಲ್ಲಿಗೆ ಬರ್ತಾರೆ? ಅಪೇಕ್ಷೆ ಪಟ್ಟು ಬರುವಂತಹ ಸ್ಥಳ ಅಂತಂದರೆ ಅದು ಭಾರತ ಭೂಮಿ. ಅದಕ್ಕೆ ಭಾಗವತ ಬಹಳ ಮಹತ್ವವನ್ನು ಹೇಳಿದೆ. ನಾವು ಕಲಿಯುಗ ಅಂತ ಹೇಳ್ತೇವೆ, ಭಾರತ ಏನಿಲ್ಲ ಇದರಲ್ಲಿ. ಎಷ್ಟು ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಷ್ಟು ಚೆನ್ನಾಗಿ ಶ್ರೀಮಂತವಾಗಿವೆ, ಎಷ್ಟು ಚೆನ್ನಾಗಿದ್ದಾರೆ. ಅಲ್ಲಿಯ ರಸ್ತೆಗಳನ್ನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತದೆ, ಅಲ್ಲಿ ಅಂಗಡಿಗಳು ಎಷ್ಟು ಚೆನ್ನಾಗಿರುತ್ತವೆ, ಮಾಲ್ಗಳು ಎಷ್ಟು ಚೆನ್ನಾಗಿರುತ್ತೆ. ಭಾರತದಲ್ಲಿ ಎಲ್ಲಿ ನೋಡಿದರೂ ಕೂಡ ನಾವು ಕಸ ಕಡ್ಡಿಯನ್ನೇ ನೋಡ್ತಾ ಇದ್ದೇವೆ, ಏನು ಚೆನ್ನಾಗಿಲ್ಲ ಅಂತ. ಭಾರತ ಇದು ಪುಣ್ಯಭೂಮಿ, ಇದು ಪವಿತ್ರವಾದಂತಹ ಭೂಮಿ. ಇಲ್ಲಿ ಮಾಡಿದ ಕರ್ಮಗಳಿಗೆ ವಿಶೇಷವಾದ ಫಲ ಇದೆ. ದೇವತೆಗಳು ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರುತ್ತಾರೆ. ಇಂದ್ರದೇವರನ್ನ ಶತಕ್ರತು ಅಂತ ಕರೆದಿದ್ದಾರೆ. 100 ಯಾಗವನ್ನು ಮಾಡಿದವರು ಶತಕ್ರತು ಅಂತ. ಅವರು ಅಲ್ಲಿ ಮಾಡಲಿಲ್ಲ, ಸ್ವರ್ಗದಲ್ಲಿ ಮಾಡಲಿಲ್ಲ 100 ಯಾಗಗಳನ್ನು, ಭಾರತ ಭೂಮಿಗೆ ಬಂದು ಮಾಡಿದ್ದಾರೆ. ಆದ್ದರಿಂದ ನಾವು ಭಾಗ್ಯವಂತರು. ಯಾಕೆ? ಭಾರತದಲ್ಲಿದ್ದೇವೆ ಅಂತ. ದೇವತೆಗಳು ಈ ಭಾರತದಲ್ಲಿ ಹುಟ್ಟನ್ನು ಬಯಸ್ತಾರಂತ. ಅದರಲ್ಲಿಯೂ ಕೂಡ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಬಯಸ್ತಾರಂತ. ಕಲಿಯುಗಕ್ಕೆ ಬಹಳಷ್ಟು ಮಹತ್ವ ಇದೆ. ಯಾಕೆ ಕಲಿಯುಗಕ್ಕೆ ಮಹತ್ವ ಇದೆ? ಕೃತಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಬೇಕು ಅಂತಂದರೆ ಧ್ಯಾನವನ್ನು ಮಾಡಬೇಕು, ಏಕಾಗ್ರ ಚಿತ್ತದಿಂದ ಧ್ಯಾನವನ್ನು ಮಾಡಬೇಕಂತ. ತ್ರೇತಾಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಯಾಗಗಳನ್ನು ಮಾಡಬೇಕು. ದ್ವಾಪರ ಯುಗದಲ್ಲಿ ಅಲ್ಲಿ ಅನೇಕ ರೀತಿಯಾದಂತಹ ಪೂಜೆಗಳನ್ನು ಮಾಡಬೇಕು. ಕಲಿಯುಗದಿ ನಾಮದಿ ಕೇಶವನೆಂದೊಡೆ ಕೈಗೂಡುವನು ರಂಗವಿಠಲ. ಧ್ಯಾನವು ಕೃತಯುಗದಲ್ಲಿ, ಯಜನ ಯಜ್ಞವು ತ್ರೇತಾಯುಗದಲ್ಲಿ, ದಾನವಾಂತಕ ದೇವತಾರ್ಚನೆಯು ದ್ವಾಪರ ಯುಗದಲ್ಲಿ, ಕಲಿಯುಗದಿ ಗಾನದಿ
ನಾಮ ಸಂಕೀರ್ತನೆ, ದೇವರನ್ನು ಅಚ್ಯುತ, ಅನಂತ, ಗೋವಿಂದ, ಕೃಷ್ಣ, ವಿಷ್ಣು, ಹರೇ, ನಾರಾಯಣ ಅಂತ ನಾಮಕೀರ್ತನೆ ಮಾಡಿದರೆ ಸಾಕು, ವಿಶೇಷವಾದ ಫಲ ಇದೆ. ಇದರಲ್ಲಿ ವಿಶೇಷವಾದ ಫಲಪ್ರಾಪ್ತಿ ಆಗೋದೇ ನಾಮಕೀರ್ತನೆಯಲ್ಲಿ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಯಾವಾಗಲೂ ಹರಿನಾಮ ಕೀರ್ತನೆಯನ್ನು ಮಾಡ್ತಾ ಇರಬೇಕು. ಹರೇ ರಾಮ ಅಂತ ಹೇಳ್ತಾ ಇರಬೇಕು. ಬಹಳ ವಿಶೇಷವಾದ ಫಲ ಇದೆ. ಭಾರತ ಬಹಳ ಶ್ರೇಷ್ಠವಾದದ್ದು. ಭಾರತದಲ್ಲಿಯೂ ಕಲಿಯುಗದಲ್ಲಿ ಜನ್ಮ ಏನಿದೆ, ಈ ದೇಶ, ಈ ಕಾಲ ಬಹಳ ಪ್ರಶಸ್ತವಾಗಿರುವಂಥದ್ದು. ಭಾರತದ ಮಹತ್ವವನ್ನು ಕೃಷ್ಣ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರ ಮಹತ್ವವನ್ನು ತಿಳಿಸ್ತಾ, ನಖಲ್ವನ್ಯತ್ರ ಮರ್ತ್ಯಾನಾಂ ಭೂಮೋ ಕರ್ಮ ವಿಧಿಸ್ಮೃತಃ ಭಾರತಸ್ಯಾಸ್ಯ ವರ್ಷಸ್ಯ ನವಭೇದಾನ್ಯಬೋಧತ. ಬೇರೆ ಕಡೆಯಲ್ಲಿ ಈ ಕರ್ಮಗಳ ವಿಧಾನ ಇಲ್ಲ, ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆ ಇಲ್ಲ. ಅದೆಲ್ಲ ಇರುವಂಥದ್ದು ಈ ಭಾರತ ಭೂಮಿಯಲ್ಲಿ. ಆದ್ದರಿಂದ ಅತ್ಯಂತ ಪ್ರಶಸ್ತವಾದದ್ದು, ನಾವು ಮಾಡುವ ಕರ್ಮಗಳಿಗೆ ಯೋಗ್ಯವಾದ ಫಲವನ್ನು ಒದಗಿಸಿಕೊಡುವಂತಹ ಭೂಮಿ ಇದು ಭಾರತ ಭೂಮಿ ಅಂತ ಹೇಳ್ತಾ, ಇಲ್ಲಿರುವಂತಹ ಎಲ್ಲ ವರ್ಣ ಆಶ್ರಮಗಳ ವ್ಯವಸ್ಥೆಯನ್ನು ನಿರೂಪಣೆ ಮಾಡ್ತಾ ಎಲ್ಲ ಪ್ರಾಂತಗಳ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪರ್ವತಗಳನ್ನು, ಎಲ್ಲಿ ಯಾವ ಪರ್ವತಗಳಿವೆ ಅನ್ನೋದನ್ನು ಹೇಳ್ತಾರೆ. ಸಪ್ತ ಚಾಸ್ಮಿನ್ ಮಹಾವರ್ಷೆ ವಿಶ್ರುತಾ ಕುಲಪರ್ವತಾ. ಪ್ರಧಾನವಾಗಿ 7 ಪರ್ವತಗಳು, ಇನ್ನು ಉಪಪರ್ವತಗಳು ಅನೇಕ ಸಂಖ್ಯೆಯಲ್ಲಿವೆ. ಪ್ರಧಾನವಾಗಿ 7. ಮಹೇಂದ್ರ ಪರ್ವತ ದಕ್ಷಿಣದಲ್ಲಿರುವಂಥದ್ದು, ಮಲಯ, ಸಹ್ಯ, ನಾವು ಇರುವಂತಹ ಈ ಭಾಗ ಇದೆಲ್ಲ ಸಹ್ಯಾದ್ರಿ ಭಾಗ, ಶುಕ್ತಿಮಾನ್, ಋಕ್ಷವಾನ್, ಮೇಲಕ್ಕೆ ಹೋದರೆ ವಿಂಧ್ಯ, ಪಾರಿಯಾತ್ರ ಅಂತ 7 ಪರ್ವತಗಳು ಪ್ರಧಾನವಾಗಿವೆ. ಸಾವಿರಾರು ಸಂಖ್ಯೆಯಲ್ಲಿ ಇನ್ನು ಅವಾಂತರ ಅನೇಕ ಪರ್ವತಗಳಿವೆ. ಈ ಪರ್ವತಗಳಿಂದ, ಯಾವ ಪರ್ವತದಿಂದ ಯಾವ ರೀತಿಯಾದಂತಹ ನದಿಗಳು ಹರಿದು ಬರುತ್ತವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತೈರ್ವಿಮಿಶ್ರ ಜಾನಪದ ಆರ್ಯಾಂ ಲೇಚ್ಛಾಶ್ಚ ಸರ್ವತಃ ಪೀಯಂತೆ ಯೈರಿಮಯ ಇಮಾ ನದ್ಯ ಗಂಗಾ ಸಿಂಧು ಸರಸ್ವತಿ. ಆ ಮೇಲಿನ ಹಿಮಾಲಯದಿಂದ ಅಲ್ಲಿದ ಹರಿದು ಬರುವಂತಹ ನದಿಗಳು, ಉತ್ತರ ಭಾಗದಿಂದ ಹರಿದು ಬರುವ ನದಿಗಳು ಗಂಗಾ ನದಿ, ಸಿಂಧು, ಸರಸ್ವತಿ, ಶತದ್ರು, ಚಂದ್ರಭಾಗ, ಯಮುನಾ, ಸರಯು, ಇರಾವತಿ, ವಿತಸ್ತ, ವಿಪಾಶಾ, ದೇವಿಕಾ, ಕುಹು, ಗೋಮತಿ, ಧೂತಪಾಪ, ಬಾಹುದ ಅಂತ ಅನೇಕ ನದಿಗಳನ್ನು ಹೆಸರಿಸ್ತಾರೆ. ಅದೇ ರೀತಿಯಲ್ಲಿ ವಿಂಧ್ಯಪಾದ ಪ್ರಸೂತಾಸ್ತಾ ನದ್ಯ ಪುಣ್ಯ ಜಲಾಶುಭಾ. ವಿಂಧ್ಯ ಪರ್ವತದಿಂದ ಹರಿದು ಬರುವಂತಹ ನದಿಗಳು ಗೋದಾವರಿ, ಭೀಮರಥಿ, ಕೃಷ್ಣವೇಣಿ, ವಂಜುಲ, ತುಂಗಭದ್ರ, ಸುಪ್ರಯೋಗ, ಬಾಹ್ಯ, ಕಾವೇರಿ ಅಂತ ಈ ನದಿಗಳು. ಸಹ್ಯದಿಂದ ಹರಿದು ಬರುವಂತಹ ನದಿಗಳು ಕೃತಮಾಲಾ, ತಾಮ್ರಪರ್ಣಿ, ಪುಷ್ಪಜ, ಚೋತ್ಪಲಾವತಿ ಅಂತ ಮಲಯ ಪರ್ವತದಿಂದ ಅಂತ ಹೀಗೆ ಈ ಎಲ್ಲ ಪರ್ವತಗಳನ್ನು, ಆ ಪರ್ವತದಿಂದ ಹರಿದು ಬರುವಂತಹ ನದಿಗಳನ್ನು, ಒಂದೊಂದು ನದಿಗಳಿಗೂ ಕೂಡ ವಿಶೇಷವಾದ ಮಹತ್ವ ಇದೆ, ಅಲ್ಲಿ ದೇವತಾ ಸನ್ನಿಧಾನ ಇದೆ ಅಂತ ಆ ನದಿಗಳ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿರುವಂತಹ ಆ ಯಾವ ಭಾಗಗಳನ್ನು ಯಾರು ಆಳ್ತಾರೆ, ಯಾವ ರೀತಿಯ ಜನರು ಇಲ್ಲಿ ಇದ್ದಾರೆ, ಅವರ ಗುಣಧರ್ಮಗಳೇನು, ಅದನ್ನೆಲ್ಲವನ್ನು ಕೂಡ ನಿರೂಪಿಸ್ತಾ ಇದ್ದಾರೆ. ಇದು ನಾವಿರುವಂತಹ ಈ ಭಾಗ ಇದು ಭಾರತ, ಜಂಬೂದ್ವೀಪದಲ್ಲಿ ಇರುವಂಥದ್ದು. ಜಂಬೂದ್ವೀಪ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅಂತಂದರೆ, ಸುದರ್ಶನೋ ನಾಮ ಮಹಾಜಂಬೂ ವೃಕ್ಷ ಸನಾತನಃ. ಮೇರು ಪರ್ವತದ ಶಿಖರ ಭಾಗದಲ್ಲಿ ಒಂದು ದೊಡ್ಡ ವೃಕ್ಷ ಇದೆ, ಜಂಬೂ ವೃಕ್ಷ, ಮಹಾಜಂಬೂ ವೃಕ್ಷ, ನೇರಳೆ ಹಣ್ಣಿನ ಒಂದು ಮರ, ಭಾರೀ ದೊಡ್ಡ ಮರ. ನಿತ್ಯ ಪುಷ್ಪ ಫಲೋಪೇತಃ ಸಿದ್ಧಚಾರಣ ಸೇವಿತಃ. ಸಿದ್ಧರು, ಚಾರಣರು ಅಲ್ಲಿ ವಾಸಿಸ್ತಾ ಇರ್ತಾರೆ. ಯಾವಾಗಲೂ ಹೂ ಹಣ್ಣುಗಳಿಂದ ಕೂಡಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ಪರ್ವತ, ವೃಕ್ಷ. ಆ ವೃಕ್ಷದಿಂದ ಆ ಜಂಬೂ ಫಲ ರಸ ಹರಿತದಂತೆ, ನೇರಳೆ ಹಣ್ಣಿನ ರಸ ಹರಿತಾ ಇದೆ. ತಸ್ಯ ಜಂಬೂ ಫಲರಸೋ ನದೀ ಭೂತ್ವ ಪ್ರಸರ್ಪತಿ ಮೇರುಂ ಪ್ರದಕ್ಷಿಣಂ ಕೃತ್ವ ಜಂಬೂ ಮೂಲಗತಾ ಪುನಃ.
ಆ ಮೇರು ಪರ್ವತವನ್ನು ಸುತ್ತುವರೆದು ಹರಿತಾ ಇದೆ ಅಂತೆ ಆ ಜಂಬೂ, ಆ ನೇರಳೆ ಹಣ್ಣಿನ ಆ ರಸ. ತಂ ಪಿಬಂತಿ ಸದಾ ಹೃಷ್ಟ ಜಂಬೂರಸಮಿಲಾವೃತೆ. ಅದು ಎಲ್ಲಿದೆ ಅಂತಂದರೆ ಆಗಲೇ ಹೇಳಿದಂತೆ ಇಲಾವೃತ ಖಂಡದ ಮಧ್ಯಭಾಗದಲ್ಲಿ ಮೇರು ಪರ್ವತ. ಹೀಗಾಗಿ ಆ ರಸವನ್ನು ಇಲಾವೃತ ಖಂಡದಲ್ಲಿರುವಂತಹ ವ್ಯಕ್ತಿಗಳು ಅನುಭವಿಸ್ತಾರೆ, ಅದನ್ನು ಪಾನ ಮಾಡ್ತಾರೆ. ನ ಕ್ಷುಧಾ ನ ಕ್ಲಮೋ ವಾಪಿ ನ ದುಃಖಂಚ ತಥಾವಿಧಂ. ಆ ರಸವನ್ನು ಪಾನ ಮಾಡಿದರೆ ಸಾಕು, ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಆಯಾಸವೇ ಆಗೋದಿಲ್ಲಂತ. ಅಂತಹ ಒಂದು ಒಳ್ಳೆಯ ರಸ. ಅದು ಹರಿದು ಅದು ಕೆಲವು ಕಡೆ ಹೆಪ್ಪುಗಟ್ಟಿ ತತ್ರ ಜಾಂಬೂನದನ್ನಾಮ ಕನಕಂ ದೇವಭೂಷಣಂ, ಅದು ಬಂಗಾರವಾಗಿ ಪರಿಣಾಮವನ್ನು ಹೊಂದುತ್ತಂತೆ. ಅಲ್ಲಿ ಒಂದು ಯಾವುದೋ ರಾಸಾಯನಿಕ ಕ್ರಿಯೆ ಆಗತ್ತೆ. ಆ ನೇರಳೆ ಹಣ್ಣಿನ ರಸ ಹರಿತಾ ಇದೆ. ಆ ಹಣ್ಣು ನೋಡಿ ಮೇಲ್ಗಡೆ ನೋಡಲಿಕ್ಕೆ, ನಾವು ಇಲ್ಲಿ ನೋಡಲಿಕ್ಕೆ ಹೋದರೂ ಕೂಡ ನೇರಳೆ ಹಣ್ಣು ಮೇಲೆ ಕಾಣುವ ಬಣ್ಣವೇ ಬೇರೆ, ಒಳಗಡೆ ಇರುವಂತಹ ಬಣ್ಣವೇ ಬೇರೆ. ಅದು ಅಲ್ಲಿ ನೇರಳೆ ಹಣ್ಣಿನ ರಸ ಏನು ಹರಿಯುತ್ತೆ, ಅಲ್ಲೊಂದು ರಾಸಾಯನಿಕ ಕ್ರಿಯೆ ಆದಾಗ ಅದು ಗಟ್ಟಿಯಾಗತ್ತೆ, ಅದೇ ಬಂಗಾರವಾಗಿ ಸಿಗ್ತಾ ಇದೆ ಅಂತ. ಇವತ್ತು ನಾವು ಭೂಮಿಯಿಂದ ಬಂಗಾರವನ್ನು ಪಡಿಬೇಕು. KGF ಮೊದಲಾದ ಕಡೆಗಳಲ್ಲಿ ಬಂಗಾರವನ್ನು ತೆಗೆಯುವಂತಹ ಒಂದು ಕ್ರಮ ಇದೆ. ಅಲ್ಲಿ ಹಾಗೇನಿಲ್ಲ, ಬಹಳ ಸುಲಭವಾಗಿ ನದಿ ಏನು ಹರಿತಾ ಇದೆ, ನದಿಯಲ್ಲಿ ಯಾವುದೋ ಒಂದು ಭಾಗಕ್ಕೆ ಹೋದರೆ ಅಲ್ಲಿ ಬಂಗಾರ ಸಿಕ್ಕಿಬಿಡುತ್ತಂತೆ. ಬಹಳ ಸುಲಭವಾಗಿ ಬಂಗಾರ ಸಿಗತ್ತೆ. ಸರ್ವೇಷಾಂ ವರ್ಷವೃಕ್ಷಾಣಾಂ ಶುಭ ಫಲರಸಸ್ತು ಸಹ. ದೇವತೆಗಳು ತಮ್ಮ ಆಭರಣಗಳನ್ನು ಸ್ಕನ್ನಂತು ಕಾಂಚನಂ ಶುಭ್ರಂ ಜಾಯತೆ ದೇವಭೂಷಣಂ, ದೇವತೆಗಳು ಅದರಿಂದ ಆಭರಣಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇರುವಂಥದ್ದು. ತೇಷಾಂ ಮೂತ್ರಂ ಪುರೀಶಂ ವಾ ದಿಕ್ಷು ಅಷ್ಟಾಸು ಚ ಸರ್ವಶಃ ಈಶ್ವರಾನುಗ್ರಹಾತ್ ಭೂಮಿ ಮೃತಾಂಶ್ಚ ಗ್ರಸತೆ ತು ತಾನ್. ಅಲ್ಲಿರುವ ಆ ಭಾಗ, ಭೂಮಿಯ ಭಾಗ ಬಹಳ ಚೆನ್ನಾಗಿರುವಂಥದ್ದು, ಅದು ಅತ್ಯಂತ ನಿರ್ಮಲವಾಗಿರುವಂಥದ್ದು. ಅಲ್ಲಿ ಯಾರಾದರೂ ಮರಣವನ್ನು ಹೊಂದಿದರೆ ಅವರಿಗೆ ಅಂತ್ಯ ಸಂಸ್ಕಾರ ಆಗಬೇಕಾಗಿರಂತೆ. ಯಾರಾದರೂ ಸತ್ರು ಅಂತಾದರೆ ಕೂಡಲೇ ಭೂಮಿ ಅದು ಭಾಗ ಆಗಿ ಅವರು ನುಂಗಿ ಹಾಕಿಬಿಡುತ್ತಂತೆ. ಹಾಗೆ ಅತ್ಯಂತ ಸ್ವಚ್ಛವಾಗಿರುವ ನಿರ್ಮಲವಾಗಿರುವಂತಹ ಭೂಭಾಗ ಅಂತ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಇರುವಂಥದ್ದು ಆ ಭಾಗ. ಅದರಲ್ಲಿ ಈ ಭಾರತ ವರ್ಷದ ಹತ್ತಿರದಲ್ಲೇ ಇರುವಂತಹ ಕಿಂಪುರುಷ ವರ್ಷ ಮತ್ತು ಹರಿವರ್ಷಗಳ ನಿರೂಪಣೆಯನ್ನು ಸೂತ ಪುರಾಣಿಕರು ಮಾಡ್ತಾ ಇದ್ದಾರೆ. ವರ್ಷೆ ಕಿಂಪುರುಷೇ ಪುಣ್ಯೆ ಪ್ಲಕ್ಷೋ ಮಧುವಃ ಸ್ಮೃತಃ ತಸ್ಯ ಕಿಂಪುರುಷ ಸರ್ವೇ ಪಿಬಂತಿ ರಸಮುತ್ತಮಂ. ಕಿಂಪುರುಷ ಅಂತನೋ ಒಂದು ವರ್ಷ ಇದೆ. ಆ ವರ್ಷ ಹೇಗಿದೆ ಅಂತಂದರೆ ನಂದನೋಪಮಃ, ದೇವಲೋಕದ ನಂದನವನದಂತೆ ಇದೆ ಅಂತ. ಅಲ್ಲಿಯೇ ಜನ ದಶವರ್ಷ ಸಹಸ್ರಾಣಿ, 10,000 ವರ್ಷ ಕನಿಷ್ಠ ಪಕ್ಷ ಬದುಕಿರುತ್ತಾರೆ, ಎಲ್ಲ ತರುಣರೇ ಆಗಿರುತ್ತಾರೆ. ಹನುಮಂತ ದೇವರು ಅಲ್ಲಿದ್ದಾರೆ. ಹನುಮಂತ ದೇವರ ಚರಿತ್ರೆಯನ್ನು ಕೇಳುವಾಗ ರಾಮಚಂದ್ರ ವೈಕುಂಠಕ್ಕೆ ಅಂತ ಎಲ್ಲ ಭಕ್ತರನ್ನು ಕರೆದುಕೊಂಡು ಹೋಗುವಾಗ ಹನುಮಂತ ದೇವರು ಬರ್ತಾರಂತೆ, ನಾನೇನು ಮಾಡಲಿ ಅಂತ. ಅದಕ್ಕೆ ಕಿಂಪುರುಷ ಖಂಡದಲ್ಲಿ ಇರಬೇಕು ಅಂತ ರಾಮದೇವರ ಆದೇಶ ಇದೆ. ರಾಮನೂ ಕೂಡ ಒಂದು ರೂಪದಿಂದ ಕಿಂಪುರುಷ ಖಂಡದಲ್ಲಿ ಇದ್ದಾನೆ. ಅಲ್ಲಿ ಹನುಮಂತ ದೇವರು ಶತಕೋಟಿ ವಿಸ್ತೃತವಾಗಿರುವ ರಾಮಾಯಣದ ಗಾನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಮಧುರವಾಗಿ ಆ ರಾಮಾಯಣದ ಗಾನವನ್ನು ಮಾಡ್ತಾ ಇದ್ದಾರೆ. ಅದು ಕಿಂಪುರುಷ ಖಂಡ, ಬಹಳ ರಮಣೀಯವಾಗಿರುವಂತಹ ಭೂಭಾಗ. ಅಲ್ಲಿ ಕಿಂಪುರುಷರು ಅಂತ ದೇವತೆಗಳಲ್ಲಿ ಒಂದು ಗಣ, ಸಿದ್ಧರು ಚಾರಣರು ಇದ್ದ ಹಾಗೆ ಕಿಂಪುರುಷರು ಅಂತ, ಕಿಂಪುರುಷರು ಇರುವ ಭಾಗ ಆದ್ದರಿಂದ ಕಿಂಪುರುಷ ಖಂಡ ಅಂತ ಅದನ್ನು ಕರೀತಾ ಇದ್ದಾರೆ. ಆ ಕಿಂಪುರುಷ ಖಂಡದಲ್ಲಿ ಪ್ಲಕ್ಷ ಅಂತನ್ನುವ ಮರ, ಅದರಿಂದ ಜೇನು ಸುರಿತಾ ಇದೆ. ಅದರ ರಸವನ್ನು ಅಲ್ಲಿಯ ಜನರು ಪಾನ ಮಾಡ್ತಾ ಇದ್ದಾರೆ. ಅನಾಮಯಾ ಹ್ಯಶೋಕಾಶ್ಚ ನಿತ್ಯಂ ಮುದಿತ ಮಾನಸಾಹ ಸುವರ್ಣವರ್ಣಶ್ಚ ನರಾಹ ಸ್ತ್ರೀಯಶ್ಚ ಅಪ್ಸರಸ ಸ್ಮೃತಾಹ. ಅಲ್ಲಿಯ ಜನರು ಅನಾಮಯ, ನೀರೋಗಿಗಳಾಗಿರುತ್ತಾರೆ, ರೋಗಗಳೇ ಇರೋದಿಲ್ಲ ಅಂತ. ಅವ್ರಿಗೆ ಯಾರಿಗೂ ಕೂಡ ರೋಗವೇ ಇರೋದಿಲ್ಲ. ಆ ರಸವನ್ನು ಪಾನ ಮಾಡ್ತಾ ಇರ್ತಾರೆ. ದುಃಖವೇ ಇರೋದಿಲ್ಲ, ಯಾವಾಗಲೂ ಆನಂದದಿಂದ ಇರ್ತಾರೆ. ಬಂಗಾರದ ಮೈಬಣ್ಣ ಎಲ್ಲ ಹಾಗೆ ಹೊಳಿತಾ ಇರ್ತಾರಂತೆ.
ಸ್ತ್ರೀಯರು ಕೂಡ ಅಪ್ಸರಾ ಸ್ತ್ರೀಯರಂತೆ ಇದ್ದಾರೆ. ಇದು ಕಿಂಪುರುಷ ವರ್ಷ. ಇನ್ನೊಂದು ಹರಿವರ್ಷ ಅಂತ, ಆ ಹರಿವರ್ಷವನ್ನು ಹೇಳ್ತಾ ಇದ್ದಾರೆ. ಈ ಹರಿವರ್ಷ ಮಹಾರಜತ ಸಂಕಾಶ ಜಾಯಂತೆ ಯತ್ರ ಮಾನವಾಹ. ಅಲ್ಲಿರುವ ಜನ ಅವರು ಮಹಾರಜತ ಸಂಕಾಶ, ಬೆಳ್ಳಿಯ ಮೈಬಣ್ಣವನ್ನು ಹೊತ್ತಿರುತ್ತಾರಂತೆ, ಅಂದರೆ ಬಿಳಿ ಬಣ್ಣ. ಕಿಂಪುರುಷದಲ್ಲಿ ಎಲ್ಲ ಅವರೆಲ್ಲ ಬಂಗಾರದ ಮೈಬಣ್ಣವನ್ನು ಹೊಂದಿದರೆ, ಹರಿವರ್ಷದಲ್ಲಿ ಅಲ್ಲಿಯ ಜನ ಮಹಾರಜತ ಸಂಕಾಶ ಅಂತ ಬೆಳ್ಳಿಯ ಮೈಬಣ್ಣವನ್ನು ಹೊತ್ತಿರುತ್ತಾರೆ. ದೇವಲೋಕಚ್ಯುತ ಸರ್ವೇ ಬಹುರೂಪಾಶ್ಚ ಸರ್ವಶಃ ಹರಿವರ್ಷೇ ನರಾಃ ಸರ್ವೇ ಪಿಬಂತಿ ಇಕ್ಷುರಸಂ ಶುಭಂ. ದೇವಲೋಕದಿಂದ ಪುಣ್ಯಾವಶೇಷವನ್ನು ಹೊತ್ತು ಬಂದಿರುವಂತಹ ಜನ ಅಲ್ಲಿ ಇರ್ತಾರೆ. ಅವರು ಬಹುರೂಪಾಹ, ಇಚ್ಛೆಪಟ್ಟಂತೆ ಅನೇಕ ರೂಪಗಳನ್ನು ಸ್ವೀಕಾರ ಮಾಡುವ ಯೋಗ ಅವರಿಗೆ ಇರುತ್ತದೆ. ಆ ರೀತಿಯಲ್ಲಿ ಹರಿವರ್ಷದಲ್ಲಿ ಇರ್ತಾರೆ. ಅವರು ಇಕ್ಷುರಸಂ, ಕಬ್ಬಿನ ಹಾಲನ್ನು ಪಾನ ಮಾಡ್ತಾ ಇರ್ತಾರಂತೆ. ನ ಜರಾ ಬಾಧತೆ ತತ್ರ ತೇ ನ ಜೀವಂತಿ ತೇ ಚಿರಂ. ಅವರಿಗೆ ಮುದಿತನವೇ ಬರೋದಿಲ್ಲ, ಹೀಗಾಗಿ ಬಹಳ ದೀರ್ಘಕಾಲ ವಾಸಿಸ್ತಾ ಇದ್ದಾರೆ. ಅವರು 11 ಸಹಸ್ರಾಣಿ ತೇಷಾಮಾಯುಃ ಪ್ರಕೀರ್ತಿತಂ. ಅವರು 11,000 ವರ್ಷ ಕನಿಷ್ಠ ಪಕ್ಷ ಬದುಕಿರುತ್ತಾರಂತೆ. ಕಿಂಪುರುಷ ಖಂಡದಲ್ಲಿರುವಂಥವ್ರು 10,000 ವರ್ಷ ಬದುಕಿದರೆ ಇವರು 11,000 ವರ್ಷ ಬದುಕಿರುತ್ತಾರೆ. ಇನ್ನು ಮಧ್ಯದಲ್ಲಿರುವಂಥದ್ದು ಇಲಾವೃತ ವರ್ಷ. ನ ತತ್ರ ಸೂರ್ಯಸ್ತಪತಿ ನ ಚ ಜೀರ್ಯಂತಿ ಮಾನವಾಹ. ಸೂರ್ಯ ಅಲ್ಲಿ ತಾಪವನ್ನು ಕೊಡೋದೇ ಇಲ್ಲಂತೆ. ಚಂದ್ರ ಸೂರ್ಯೌ ಸನಕ್ಷತ್ರೌ ಅಪ್ರಕಾಶೌ ಇಲಾವೃತೆ. ಇಲಾವೃತ ಖಂಡವೇ ಅದು ಸ್ವಯಂ ಪ್ರಕಾಶಮಯವಾಗಿದೆ. ಆಗಲೇ ಹೇಳಿದಂತೆ ಮಣಿಮಯವಾಗಿರುವ ಎಷ್ಟೋ ಭೂಭಾಗಗಳಿವೆ. ಆದ್ದರಿಂದ ಚಂದ್ರನ ಪ್ರಕಾಶ ಸೂರ್ಯನ ಪ್ರಕಾಶ ಅಂತ ಇಲ್ಲವೇ ಇಲ್ಲಂತಲ್ಲಿ. ಅಲ್ಲಿ ಮಣಿಪ್ರಕಾಶವೇ, ಭೂಮಿಯಿಂದಲೇ ಆ ಬೆಳಕು ಬರ್ತಾ ಇರ್ತದೆ ಅಂತಹ ಭಾಗ. ಅಲ್ಲಿಯ ಜನ ಪದ್ಮಪ್ರಭಾ ಪದ್ಮವರ್ಣಾ ಪದ್ಮಪತ್ರ ನಿಭೇಕ್ಷಣಾ ಪದ್ಮಗಂಧಾಶ್ಚ ಜಾಯಂತೆ ತತ್ರ ಸರ್ವೇ ಚ ಮಾನವಾ. ಅಲ್ಲಿಯ ಜನ ಅವರು ನೋಡಲಿಕ್ಕೆ ಪದ್ಮಪ್ರಭಾ, ಪದ್ಮದ ಕಾಂತಿ, ಕಮಲದಂತೆ ಹೊಳಿತಾ ಇರುತ್ತಾರೆ. ಕಮಲದ ಮೈಬಣ್ಣವನ್ನು ಹೊತ್ತಿರುತ್ತಾರೆ, ಕಮಲದಂತೆ ಕಣ್ಣು ಉಳ್ಳವರಾಗಿರುತ್ತಾರೆ. ಶರೀರದಿಂದ ಪದ್ಮದ ಗಂಧ, ಕಮಲದ ಗಂಧ ಹೊರಸೂಸ್ತಾ ಇರ್ತಾರೆ. ಆ ರೀತಿಯಲ್ಲಿ ಜನ ಅಲ್ಲಿ ಇರ್ತಾರೆ. ಅವರು ಆ ಇಲಾವೃತ ಖಂಡದಲ್ಲಿರುವಂತಹ ಜನ ಆವಾಗಲೇ ಹೇಳಿದಂತೆ ಅವರು ಜಂಬೂರಸ ಫಲಾಹಾರಾಹ, ಜಂಬೂ ವೃಕ್ಷದಿಂದ ಬರುವಂತಹ ರಸ ಏನಿದೆ ಆ ರಸವನ್ನು ಪಾನ ಮಾಡಿಕೊಂಡು ಅವರು ಇರ್ತಾರೆ. ಅವರಿಗೆ ಪ್ರಧಾನವಾಗಿ ಅದೇ ಆಹಾರ. ಒಳ್ಳೆಯ ಸುಗಂಧವುಳ್ಳವರಾಗಿರುತ್ತಾರೆ. ಮಹಾರಜತವಾಸಸಃ, ಬೆಳ್ಳಿಯ ಬಣ್ಣದ ವಸ್ತ್ರಗಳನ್ನು ತೊಟ್ಟುಕೊಂಡಿರುತ್ತಾರೆ. 13 ಸಹಸ್ರಾಣಿ ವರ್ಷಾಣಂತೆ ನರೋತ್ತಮಾಹ. ಕನಿಷ್ಠ ಪಕ್ಷ ಅವರು 13,000 ವರ್ಷ ಬದುಕಿರುತ್ತಾರಂತೆ. ಆಯುಷ್ ಪ್ರಮಾಣಂ ಜೀವಂತಿ ಏತು ವರ್ಷ ಇಲಾವೃತೆ. ಈ ರೀತಿಯಲ್ಲಿ ಅವರು ಅಲ್ಲಿ ಇರುತ್ತಾರೆ. ರಕ್ಷಃ ಪಿಶಾಚ ಯಕ್ಷಾಶ್ಚ ಸರ್ವೇ ಹೈಮವತಾಸ್ತುತೆ ಹೇಮಕೂಟೇ ತು ವಿಜ್ಞೇಯ ಗಂಧರ್ವಾಸಾಪ್ಸರೋ ಗಣಾಃ. ಅದರಲ್ಲಿ ಹೇಮಕೂಟ, ಹಿಮವಾನ್ ಅಂತನ್ನುವ ಬೇರೆ ಬೇರೆ ಭಾಗಗಳಿವೆ. ಆ ಹೇಮಕೂಟದಲ್ಲಿ ಗಂಧರ್ವರು, ಅಪ್ಸರ ಸ್ತ್ರೀಯರು ಎಲ್ಲ ಇರುತ್ತಾರೆ. ಸರ್ವೇ ನಾಗಾ ನಿಷೇವಂತೆ ಶೇಷ ವಾಸುಕಿ ತಕ್ಷಕಾಃ. ನಾಗಗಳಲ್ಲಿ ಪ್ರಧಾನ ನಾಗಗಳು ಶೇಷ, ವಾಸುಕಿ, ತಕ್ಷಕ ಅವರೆಲ್ಲ ಅಲ್ಲಿ ಇರುತ್ತಾರೆ. ಅಲ್ಲಿ 33 ಸಂಖ್ಯೆಯಲ್ಲಿ ವಿಶೇಷವಾಗಿ ಈ ನಾಗಗಳೆಲ್ಲ ಅಲ್ಲಿ ಇರುತ್ತವೆ. ಮಹಾಮೇರು ಪರ್ವತದ ಆ ಭಾಗ. ನೀಲವೈದೂರ್ಯಯುಕ್ತೇಸ್ಮಿನ್ ಸಿದ್ಧ ಬ್ರಹ್ಮರ್ಷಯೋ ವಸನ್ ದೈತ್ಯಾನಾಂ ದೇವತಾ ದಾನವಾನಾಂಚ ಶ್ವೇತಃ ಪರ್ವತ ಉಚ್ಯತೆ. ವೈಡೂರ್ಯಮಯವಾಗಿರುವಂತಹ, ನೀಲವೈಡೂರ್ಯದಿಂದ ಕೂಡಿರುವಂತಹ ಇನ್ನೊಂದು ಭೂಭಾಗ, ಆ ಇಲಾವೃತ ಖಂಡದ ಇನ್ನೊಂದು ಭೂಭಾಗ. ಆ ಭಾಗದಲ್ಲಿ ಸಿದ್ಧರಿರುತ್ತಾರೆ, ಹಾಗೆ ಬ್ರಹ್ಮರ್ಷಿಗಳು ಇರುತ್ತಾರೆ, ದೈತ್ಯರು, ದಾನವರು ಅವರೆಲ್ಲ ಇರುತ್ತಾರೆ. ಅಲ್ಲಿ ಶ್ವೇತ ಅಂತನ್ನುವ ಹೆಸರಿನ
ಪರ್ವತ ಇದೆ. ಹೀಗೆ ತೇಷಾಂ ವೃದ್ಧಿರ್ಬಹುವಿಧ ದೃಶ್ಯತೆ ದೇವಮಾನುಷೈ ಅಶಕ್ಯ ಪರಿಸಂಖ್ಯಾತು ಶ್ರದ್ಧೇಯ ಚ ಬುಭೂಷತ. ಬಹಳಷ್ಟು ಬೆಳೆದಿರುವಂತಹ, ಬಹಳಷ್ಟು ವಿಸ್ತೃತವಾಗಿರುವಂತಹ ಭಾಗ. ಅಲ್ಲಿ ಈ ರೀತಿಯ ವೈಭವದ ಜೀವನವನ್ನು ಅವರು ಸಾಗಿಸ್ತಾರೆ. ದೇವಮಾನುಷರು ಇರುವಂತಹ ಜಾಗ, ಸಾಮಾನ್ಯ ಮಾನವರು ಹೋಗಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಜಾಗ, ನೋಡಲಿಕ್ಕೂ ಸಾಧ್ಯ ಇಲ್ಲದೇ ಇರುವಂತಹ ಭಾಗ. ಇದನ್ನು ಅಲ್ಲಿ ತಿಳಿಸಿದ್ದಾರೆ. ಹೀಗೆ ಇಷ್ಟೆಲ್ಲ ಭಾಗಗಳೆಲ್ಲ ಇದೆ. ಇಲಾವೃತ, ಕಿಂಪುರುಷ, ಅದೇ ರೀತಿಯಲ್ಲಿ ಹರಿವರುಷ, ಇದನ್ನೆಲ್ಲವನ್ನೂ ಕೂಡ ತಿಳಿಸ್ತಾ ಈ ಭಾರತ ಏನಿದೆ, ಈ ಭಾರತ ಇದೆಲ್ಲದಕ್ಕಿಂತಲೂ ಕೂಡ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಈ ಭಾರತದಲ್ಲಿ ನಿರಂತರವಾಗಿ ಹರಿತಾ ಇರುವಂತಹ ನದಿಗಳು, ಪುಣ್ಯ ನದಿಗಳು. ಆ ನದಿಗಳಲ್ಲಿ ಮಾಡುವ ಸ್ನಾನ, ಇಲ್ಲಿ ಮಾಡುವಂತಹ ಜಪ ಅನುಷ್ಠಾನ, ಅದಕ್ಕೆ ಮಹತ್ವವನ್ನು ತಿಳಿಸ್ತಾ ವರ್ಣಾಶ್ರಮಗಳ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ. ವರ್ಣಗಳ ವ್ಯವಸ್ಥೆ, ಆಶ್ರಮಗಳ ವ್ಯವಸ್ಥೆ, ಬ್ರಹ್ಮಚಾರಿಯಾದವ ಹೇಗಿರಬೇಕು, ಗೃಹಸ್ಥನಾದವ ಹೇಗಿರಬೇಕು, ವಾನಪ್ರಸ್ಥಾಶ್ರಮದಲ್ಲಿ ಹೇಗಿರಬೇಕು, ಸನ್ಯಾಸಿಯಾದವ ಹೇಗಿರಬೇಕು, ಹಾಗೆ ಆಶ್ರಮ ಧರ್ಮಗಳ ನಿರೂಪಣೆಯನ್ನು ಮಾಡುತ್ತಾ ಈ ಆಶ್ರಮ ಧರ್ಮಗಳು ಎಲ್ಲವೂ ಕೂಡ ಇರುವಂಥದ್ದು ಈ ಭಾರತ ಭೂಮಿಯಲ್ಲಿ. ಇದರಿಂದ ಈ ಆಶ್ರಮ ಧರ್ಮಗಳನ್ನು, ವರ್ಣಧರ್ಮಗಳನ್ನು ಪಾಲನೆ ಮಾಡೋದರಿಂದ, ದೇವತಾರಾಧನೆಯನ್ನು ಇಲ್ಲಿ ಮಾಡೋದರಿಂದ ಸಿಗುವ ಫಲ ಏನು ಅನ್ನೋದನ್ನು ಆ ಮತ್ಸ್ಯರೂಪಿಯಾದ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹೀಗೆ ಅದನ್ನೆಲ್ಲವನ್ನೂ ಕೂಡ ವಿಸ್ತೃತವಾಗಿ ನಿರೂಪಣೆ ಮಾಡಿದ್ದಾನೆ. ಇಷ್ಟೆಲ್ಲ ನಿರೂಪಣೆ ಮಾಡುವಾಗ ಇದಕ್ಕೆ ಭೂಭಾಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಂಶಗಳನ್ನು ನಿರೂಪಣೆ ಮಾಡಿದ್ದಾಗಿದೆ. ಆವಾಗ ಸ್ವಯಂಭುವಮನು ಮತ್ತೆ ಸ್ವಲ್ಪ ಹಿಂದಕ್ಕೆ ಬರ್ತಾನೆ. ಇಷ್ಟೆಲ್ಲ ಹೇಳಿದೆ, ಭೂಭಾಗವನ್ನೆಲ್ಲ ಹೇಳಿದೆ, ಪುಣ್ಯಗಳ ಪ್ರಭಾವವನ್ನು ಎಲ್ಲವನ್ನು ಕೂಡ ಹೇಳಿದ್ದಾಯಿತು. ಅನೇಕ ಕ್ಷೇತ್ರಗಳ ಮಹಿಮೆಯನ್ನು, ವ್ರತಗಳ ಮಹಿಮೆಯನ್ನು, ದಾನಗಳ ಮಹಿಮೆಯನ್ನು, ಯಾವ ದಾನಗಳನ್ನು ಮಾಡಿದರೆ ಎಷ್ಟೆಷ್ಟು ಪುಣ್ಯ ಇದೆ, ಗೋದಾನ, ಭೂದಾನ, ಪರ್ವತದಾನಗಳನ್ನು ಕೆಲವೊಂದನ್ನು ಹೇಳಿದ್ದಾರೆ. ಪರ್ವತದಾನ ಅಂದರೆ ಪರ್ವತವನ್ನೇ ಕೊಡಲಿಕ್ಕಾಗಲ್ಲ, ಅದಕ್ಕೆ ಪರ್ವತದಾನಗಳನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಅನೇಕ ದಾನಗಳ ವಿಧಿಗಳನ್ನು ಎಲ್ಲವನ್ನೂ ಕೂಡ ಮತ್ಸ್ಯರೂಪಿಯಾದ ಪರಮಾತ್ಮ ತಿಳಿಸಿದ್ದಾನೆ. ಇಷ್ಟೆಲ್ಲ ತಿಳಿಸಿದಾಗ ಮತ್ತೆ ಸ್ವಲ್ಪ ಹಿಂದಕ್ಕೆ ವೈವಸ್ವತಮನು ಪ್ರಶ್ನೆ ಮಾಡ್ತಾನೆ. ನಿನ್ನೆ ಹಿಂದೆ ಸಾಕಷ್ಟು ವಿಚಾರಗಳನ್ನು ಹೇಳುವಾಗ ಪುರೂರವ ರಾಜನ ಕಥೆಯನ್ನು ಹೇಳಿದ್ದಿ. ಪುರೂರವ ರಾಜ ಬುಧನ ಮಗನಾಗಿದ್ದಾನೆ. ಇಲೆಯ ಮಗ ಇಲಾವೃತ ಖಂಡಕ್ಕೆ ಹೋಗಿ ಸುದ್ಯುಮ್ನ ಇಲೆಯಾಗಿ ಪರಿವರ್ತನೆಯನ್ನು ಹೊಂದಿ ಬುಧನ ಜೊತೆಯಲ್ಲಿ ಇದ್ದಾಗ ಆ ಬುಧನಿಂದ ಹುಟ್ಟಿದಂಥವನು ಪುರೂರವ ಅಂತನ್ನೋ ಕಥೆಯನ್ನು ಹೇಳಿದ್ದಾಗಿದೆ. ಆ ಪುರೂರವನ ಬಗ್ಗೆ ಹೇಳುವಾಗ ಪುರೂರವನಂತಹ ಸೌಂದರ್ಯ ದೇವಲೋಕದಲ್ಲಿಯೂ ಕೂಡ ಇರಲಿಲ್ಲ. ನಾರದರೊಮ್ಮೆ ದೇವಲೋಕಕ್ಕೆ ಹೋಗಿದ್ದಾರಂತೆ. ಹೋದಾಗ ಅಲ್ಲಿ ಕೇಳಿದ್ದಾರಂತೆ, ಅಲ್ಲಿ ಚರ್ಚೆ ನಡೀತಾ ಇದೆ. ದೇವತೆಗಳಲ್ಲಿ ಒಂದು ಚರ್ಚೆ, ಎಲ್ಲ ದೇವತೆಗಳು ಸೇರಿದ್ದಾರೆ, ಯಾರು ಬಹಳ ಸುಂದರರಾಗಿದ್ದಾರೆ ಅಂತ. ಆವಾಗ ಇವರು ಸುಂದರ, ಅವರು ಸುಂದರ ಅಂತ ಪರಸ್ಪರ ಎಲ್ಲ ನಡೀತಾ ಇದೆ. ಇವರಿಗಿಂತ ಅವರು ಚೆನ್ನಾಗಿದ್ದಾರೆ ಅಂತ ನಾರದರು ಬಂದ್ರಂತೆ. ದೇವತೆಗಳು ನಾರದರ ಹತ್ರ ಕೇಳ್ತಾರೆ, ನಾರದರೇ, ನೀವು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತೀರಾ, ನಾವು ಎಲ್ಲರಿಗಿಂತ ಚೆನ್ನಾಗಿರೋರು ದೇವಲೋಕದಲ್ಲೇ ಸ್ವರ್ಗದಲ್ಲೇ ಇದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಇಲ್ಲಿಗಿಂತ ಬೇರೆ ಎಲ್ಲಾದರೂ ಸುಂದರರಾದವರು ಇದ್ದಾರಾ, ಅಥವಾ ಇಲ್ಲೇ ಸುಂದರರಾದವರು ಇರೋದಾ? ಯಾರು ಜಗತ್ತಿನಲ್ಲಿ ಅತ್ಯಂತ ಸುಂದರರಾದವರು ಹೇಳಿ ಅಂತ ಕೇಳಿದ್ರಂತೆ. ನಾರದರಂತಾರೆ, ನಾನು ನೋಡಿದಂತೆ ಪುರೂರವ ರಾಜ ಬಹಳ ಚಂದ, ಪುರೂರವ ರಾಜನಷ್ಟು ಸುಂದರರಾದವರು ಇಲ್ಲಿಯೂ ಕೂಡ ಯಾರೂ ಇಲ್ಲ ಅಂತ ಹೇಳ್ತಾರೆ ನಾರದರು. ದೇವತೆಗಳಿಗೆಲ್ಲ ಕುತೂಹಲ, ಪುರೂರವನಷ್ಟು ಸುಂದರ ದೇವಲೋಕದಲ್ಲಿಯೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ನಾರದರು. ಹೀಗೆ ಅಷ್ಟು ಸೌಂದರ್ಯ, ಅಂತಹ ಅಷ್ಟು ಮನಮೋಹಕನಾದಂಥವನು ಪುರೂರವ ಅಂತನ್ನುವ ಪರಮ ಪೂಜ್ಯ ಶ್ರೀಪಾದರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ಸುಂದರನಾಗಿದ್ದಾನೆ ಪುರೂರವ ಅಂತಂದರೆ ಯಾಕೆ ಇಷ್ಟು ಸುಂದರನಾದ? ಇದು ಆ ಮನುವಿನ ಪ್ರಶ್ನೆ. ವೈವಸ್ವತ ಮನು ಕೇಳ್ತಾ ಇದ್ದಾನೆ ಮತ್ಸ್ಯನ ಹತ್ತಿರ, ಯಾಕೆ ಇಷ್ಟು ಸುಂದರನಾದ, ಏನು ಅನುಷ್ಠಾನ ಮಾಡಿ ಎಷ್ಟು ಸುಂದರನಾದ ಅಂತ. ಎಲ್ಲರಿಗೂ ಜಿಜ್ಞಾಸೆ. ನಾವಿಲ್ಲಿ ನೋಡ್ತಾ ಇದ್ದೇವೆ ವೇದಿಕೆಯಲ್ಲಿ, ಪರಿವಾರ ಸ್ವಾಮಿಗಳನ್ನು ನೋಡಿದಾಗ ಎಲ್ರಿಗೂ ಅದೇ ಭಾವನೆ ಬರುತ್ತೆ. ಅವರು ಯಾಕೆ ಇಷ್ಟು ಹೀಗೆ ಸುಂದರರಾಗಿದ್ದಾರೆ ಅಂತ, ಇಷ್ಟು ಮನಮೋಹಕರಾಗಿದ್ದಾರೆ
ಅವರಿಗೆ 64 ವರ್ಷ ಅಂತ ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯಾರಾದರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಏನು ನಗುಮುಖ, ಏನು ಆ ತಾರುಣ್ಯ! ಇದು ಯಾವ ತಪಸ್ಸಿನ ಪ್ರಭಾವ? ನಾವು ಏನು ಮಾಡಿದರೂ ಬರಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅದು ಏನು ತಪಸ್ಸಿನ ಪ್ರಭಾವ? ಪುರೂರವ ರಾಜನ ಬಗ್ಗೆ ಆ ಕುತೂಹಲ. ಇಷ್ಟು ಸುಂದರ ಪುರೂರವಾಗಲಿಕ್ಕೆ ಏನು ಕಾರಣ? ಅವನು ಏನು ಅನುಷ್ಠಾನಗಳನ್ನು ಮಾಡಿದ್ದಾನೆ? ಯಾವುದರಿಂದ ಇಂತಹ ಒಂದು ರೂಪ ಅವನಲ್ಲಿ ಬಂದಿದೆ ಅಂತ ಮನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವನ್ನು ಮತ್ಸ್ಯ ಏನು ಕೊಡ್ತಾನೆ ಅನ್ನೋದನ್ನು ನಾಳೆ ನೋಡೋಣ. ಸ್ವಾಮಿಗಳು ಅವರು ಹೇಳಿದರೆ ನಾವೊಂದು ಸ್ವಲ್ಪ ಏನಾದರೂ ಮಾಡಬಹುದು. ಅವರ ಸೌಂದರ್ಯದ ರಹಸ್ಯವನ್ನು ನಮಗೊಂದು ಸ್ವಲ್ಪ ಹೇಳಿಕೊಟ್ರೆ ನಾವು ಕೂಡ ಏನಾದರೂ ಅನುಷ್ಠಾನವನ್ನು ಮಾಡಿ ನಾವು ಪಡಿಬಹುದು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು. ಮತ್ಸ್ಯ ಪುರಾಣದ ಅನೇಕ ಒಳಮರ್ಮಗಳನ್ನು ಕಥೆಗಳ ಮೂಲಕ ನಿರೂಪಣೆ ಮಾಡಿದಂತಹ ವೆಂಕಟೇಶ ಕುಲಕರ್ಣಿ ಆಚಾರ್ಯರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು.